ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಪ್ಕಿ ಅದಾಲತ್ಗೆ ನಾನಿವತ್ತು ಸ್ವಾಗತ ಮಾಡ್ತಾ ಇರೋದು ಭಾರತದ ಅತ್ಯಂತ ಅನುಭವಿ ನಾಯಕರಲ್ಲಿ ಒಬ್ಬರಾದ 18 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿರುವಂಥ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಶಿವರಾಜ್ ಸಿಂಗ್ ಚೌಹಾಣ್. ಈ ಚಪ್ಪಾಳೆ ಸದ್ದು ಹೀಗೆ ಮುಂದುವರಿತಾ ಇರಲಿ, ಯಾಕಂದ್ರೆ ನಾನೀಗ ಬರ್ಮಾಡ್ಕೊಳ್ತಾ ಇದ್ದೇನೆ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಇವತ್ತಿನ ಜಡ್ಜ್ ಅನ್ನ. ನಮ್ಮ ಜಡ್ಜ್ ಬಹಳ ವಿಶೇಷವಾದವರು, ಜನಪ್ರಿಯವಾದ ಡಾಕ್ಟರ್ ಇವರು. ದಲೈ ಲಾಮಾಯಿಂದ ಹಿಡಿದು ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಹಿಡಿದು 90,000 ಜನಗಳಿಗೆ ಸರ್ಜರೀಸ್ ಮಾಡಿದ್ದಾರೆ. ರೋಬೋಟಿಕ್ ಸರ್ಜರಿಯ ಭಾರತದಲ್ಲಿ ಪಯೋನೀರ್ ಇವರು. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಪ್ರದೀಪ್ ಚೌಬೆ. ಡಾಕ್ಟರ್ ಚೌಬೆ ಅವರು ಕೂಡ ಮಧ್ಯಪ್ರದೇಶದವರು, ಜಬಲ್ಪುರದವರು. ಸೊ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ ಶುರು ಮಾಡೋ ಮೊದಲು ಇವತ್ತಿನ ಜಡ್ಜ್ ಡಾಕ್ಟರ್ ಪ್ರದೀಪ್ ಚೌಬೆ ಅವರ ಅನುಮತಿ ಕೇಳ್ತಾ ಇದ್ದೇನೆ ಇವತ್ತಿನ ವಿಚಾರಣೆ ಆರಂಭಿಸೋದಕ್ಕೆ. ಇವತ್ತಿನ ವಾದ ವಿವಾದ ಶುರು ಮಾಡೋಣ. ಇವತ್ತಿನ ಆರೋಪ ಮತ್ತೆ ವಿಚಾರಣೆಗಳ ಪ್ರಯಾಣ ಶುರು ಮಾಡೋದಕ್ಕೂ ಮೊದಲು ಒಂದು ಸಣ್ಣ ಕಿರುನೋಟ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪೊಲಿಟಿಕಲ್ ಕರಿಯರ್ ಮೇಲೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಅನುಭವಿ ನಾಯಕರಲ್ಲಿ ಒಬ್ಬರು. 18 ವರ್ಷಗಳ ಕಾಲ ಮುಖ್ಯಮಂತ್ರಿ ಪದವಿಯ ಜವಾಬ್ದಾರಿ ಸಂಭಾಳಿಸ್ತಾ ಬಂದಿರೋ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಿಜೆಪಿಯ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಅನ್ನೋ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಮಧ್ಯಪ್ರದೇಶದ ಸಿಹೋರ್ ಜಿಲ್ಲೆಯಲ್ಲಿ ನರ್ಮದಾ ನದಿಯ ದಡದಲ್ಲಿರೋ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆ ಪ್ರದೇಶದೆಲ್ಲೆಡೆ ಮಾಮಾ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದಾರೆ. ಜನತೆಯೊಂದಿಗೆ ಸಂಪರ್ಕ ಸಾಧಿಸಿಟ್ಟುಕೊಳ್ಳುವ ಶಿವರಾಜ್ ಅವರ ರೀತಿ ಅಪರೂಪದ್ದಾಗಿದೆ. ಶಿವರಾಜ್ ಸಿಂಗ್ ಜನರ ಮಧ್ಯೆ ಇರುತ್ತಾರೆ, ಗುಂಪಿನೊಳಗೆ ನುಗ್ಗಿಬಿಡುತ್ತಾರೆ. ಇತ್ತೀಚೆಗೆ ಅವರು ಮಧ್ಯಪ್ರದೇಶದ ಹೆಣ್ಣು ಮಕ್ಕಳೊಂದಿಗೆ ಸಂವಾದ ಮಾಡುತ್ತಾ ಕಂಡುಬರುತ್ತಾರೆ. ಒಮ್ಮೊಮ್ಮೆ ಶಿವರಾಜ್ ಸಿಂಗ್ ಭಕ್ತಿಯ ಉನ್ಮಾದದಲ್ಲಿ ಹಾಡೋದು, ಕುಣಿಯೋದು ಕಂಡು ಬಂದ್ರೆ ಒಮ್ಮೊಮ್ಮೆ ತಮ್ಮ ವಿರೋಧಿಗಳ ಮೇಲೆ ಗುಡುಗಿನಂತೆ ಎರಗುವುದು ಕಾಣುತ್ತದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ಸತತವಾಗಿ 3 ಬಾರಿ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬಂದಿದೆ. 2020ರಲ್ಲಿ ಶಿವರಾಜ್ ಸಿಂಗ್ 4ನೇ ಬಾರಿ ಮುಖ್ಯಮಂತ್ರಿ ಆದರು. ಈಗ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಧೂಳೆಬ್ಬಿಸುತ್ತಾ ಪ್ರಚಾರ ಮಾಡುತ್ತಿರುವ ಶಿವರಾಜ್ ಸಿಂಗ್ ಚೌಹಾಣ್ ಆಪ್ಕಿ ಅದಾಲತ್ನಲ್ಲಿ ತಮ್ಮ ಪರ ವಾದ ತಾವೇ ಮಂಡಿಸುತ್ತಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆ ಆಪ್ಕಿ ಅದಾಲತ್ನಲ್ಲಿ. ಮೊದಲನೇ ಆರೋಪ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯಕ್ಕೋಸ್ಕರ ಧರ್ಮವನ್ನ ಬಳಸಿಕೊಳ್ಳುತ್ತಾರೆ ಎಂಬುದು. ಶಿವರಾಜ್ ಜಿ, ಈ ಮಾತು ನಿಜಾನ? ಚಿಕ್ಕವರಾಗಿದ್ದಾಗಿದ್ದಾನೆ ನೀವು ತುಂಬಾ ಧಾರ್ಮಿಕ ಪ್ರವೃತ್ತಿಯವರಾಗಿದ್ರಂತೆ, ಪೂಜೆಯ ವ್ರತ ಎಲ್ಲ ಮಾಡ್ತಿದ್ರಂತೆ. ಮತ್ತೊಂದು ವಿಷಯ ಕೇಳಿದೆ, ನೀವು ಸಾಧು ಆಗ್ಬೇಕು ಅಂತ ಇದ್ರಂತೆ. ನಮ್ಮ ಹಳ್ಳಿ ನರ್ಮದಾ ನದಿ ದಡದಲ್ಲಿದೆ. ನಾನು ಹುಟ್ಟಿದ್ದು ಅಲ್ಲೇನೆ. ಮತ್ತಲ್ಗೆ ಮೊದ್ಲಿಂದನೂ ಸಾಧು ಸಂತರು ಎಲ್ಲ ಬಂದು ಹೋಗೋದು ನಿರಂತರವಾಗಿ ನಡೀತಾನೇ ಇತ್ತು. ಅವ್ರ ಸತ್ಸಂಗ ಸಿಗ್ತಾ ಇತ್ತು. ನನ್ ಮನಸ್ಸಿನಲ್ಲೂ ಒಂದು ಆಸೆ ಹುಟ್ಕೊಂಡಿತ್ತು. ನಾನು ಧ್ರುವ ಮತ್ತೆ ಪ್ರಹ್ಲಾದಂತರ ಭಗವಂತನ ಮಡ್ಲಲ್ಲಿ ಕೂತ್ಕೋಬೇಕು. ಮತ್ತೆ ಅದಕ್ಕೋಸ್ಕರ ನಾನು ಎಷ್ಟೋ ಸಲ ಪ್ರಯತ್ನ ಮಾಡ್ತಿದ್ದೆ. ನರ್ಮದಾ ನದಿ ದಡದಲ್ಲಿ ಕೂತ್ಕೊಂಡು ಭಗವಂತನ್ ಜಪ ಮಾಡ್ತಿದ್ದೆ, ಧ್ಯಾನ ಮಾಡ್ತಿದ್ದೆ, ಮತ್ತೆ ಪ್ರಾರ್ಥನೆ ಮಾಡ್ತಿದ್ದೆ, ನನ್ನನ್ನು ನಿನ್ ಮಡ್ಲಲ್ಲಿ ಕೂರಿಸ್ಕೊ ಅಂತ. ಸೊ ಆಧ್ಯಾತ್ಮ ಮತ್ತೆ ಧರ್ಮದ ಮೇಲಿನ ಆಸಕ್ತಿ ನನಗೆ ಸಂಸ್ಕಾರದಿಂದ ಸಿಕ್ತು. ಮತ್ ನಾನು ಅದ್ರ ಬಗ್ಗೆ ತುಂಬಾ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ಅದ್ರಿಂದಲೇ ನನಗೊಂದು ದಿಕ್ ಸಿಕ್ತು. ನಾನ್ ಚಿಕ್ಕೋನಾಗಿದ್ದಾಗ್ಲೇ ಗೀತೆ ಓದ್ದೆ. ಮತ್ತೆ ಗೀತೆ ಓದೋದ್ರಿಂದಾಗಿ ನನ್ನ ಮನಸ್ಸಲ್ಲಿ ಹುಟ್ಕೊಂಡ್ ಭಾವನೆ ಅಂದ್ರೆ ಈ ಜೀವನ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕಲ್ಲ ಇರೋದು, ಮನುಷ್ಯ ಜನ್ಮನ ಸಫಲ ಮತ್ತೆ ಸಾರ್ಥಕ ಮಾಡ್ಕೊಳ್ಳೋಕಿರೋದು. ಮತ್ ಆ ಹೊತ್ತಲ್ಲೇ ಸ್ವಾಮಿ ವಿವೇಕಾನಂದ ಅವರ ಪುಸ್ತಕ ನನ್ನ ಕೈಗೆ ಸಿಕ್ತು. ನಾನು ಚಿಕ್ಕೋನಾಗಿದ್ದಾಗ್ಲೇ, ನಾನು 6-7ನೇ ಕ್ಲಾಸಲ್ಲಿದ್ದಾಗ. ಮತ್ತೆ ಅದ್ರ ಕೆಲವು ಸಾಲುಗಳು ಇವತ್ತೂ ನನಗೆ ಪ್ರೇರಣೆ ಕೊಡುತ್ತವೆ.
ಇವತ್ ನಾನದನ್ನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಸ್ವಾಮೀಜಿ ಹೇಳ್ತಾರೆ, ನೀನ್ ಕೇವಲ ಮೂಳೆ ಮಾಂಸ ತುಂಬಿರೋ 3.5 ಮೊಳದ ಗೊಂಬೆ ಅಲ್ಲ, ಈಶ್ವರನ ಅಂಶ ನೀನು, ಅಮೃತದ ಪುತ್ರ ನೀನು, ಅಮರಾನಂದದಲ್ಲಿ ಭಾಗಿ ನೀನು, ಹಾಗೂ ಅನಂತ ಶಕ್ತಿ ಭಂಡಾರ ನೀನು. ಪ್ರಪಂಚದಲ್ಲಿ ನಿನ್ ಕೈಯಲ್ಲಿ ಆಗದೆ ಇರೋಂಥ ಯಾವ ಕೆಲ್ಸನೂ ಇಲ್ಲ. ಸೊ ನಾನು ನಿರ್ಧಾರ ಮಾಡ್ಬಿಟ್ಟೆ ಏನಾದ್ರೂ ಮಾಡ್ಲೇಬೇಕು ಅಂತ, ಜೀವನನ ಸಫಲ ಮತ್ತೆ ಸಾರ್ಥಕಗೊಳಿಸೋದಿಕ್ಕೆ. ಒಂದ್ಸಲ ನೀವು ಏನೋ ಮಾಡ್ಬೇಕು ಅಂತ ನೋಡ್ದಾಗ 7ನೇ ಕ್ಲಾಸಲ್ಲೇ ನೀವು ನಾಯಕರಾಗುವಂತ ಪ್ರಯತ್ನ ಮಾಡಿದಾಗ ನಿಮ್ ಚಿಕ್ಕಪ್ಪ ಸರಿಯಾಗಿ ಹೊಡೆದಿದ್ರಂತೆ ಅವತ್ತು. ನಿಮ್ ಮಾಹಿತಿ ಖಂಡಿತವಾಗ್ಲೂ ಸರಿಯಾಗಿದೆ. ನಿಮ್ ಮಾಹಿತಿ ಅಂತೂ ಬಿಡಿ ತುಂಬಾನೇ ಆಳವಾಗಿರುತ್ತೆ. ಅದೇನು ಅಂದ್ರೆ ಏನೋ ಸಾಧಿಸ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಬಂತು. ಸೊ ನಮ್ಮೂರಲ್ಲಿ ಈ ಕೂಲಿ ಕೆಲಸ ಮಾಡೋ ಸಹೋದರ ಸಹೋದರಿಯರಿದ್ದಾರೆ. ಮತ್ತಾಗ ತುಂಬಾ ಚಿಕ್ಕ ಮಕ್ಕಳು ಸಹ ಕೂಲಿ ಕೆಲಸ ಮಾಡೋರು. ನಾನು ಹೇಳ್ತಾ ಇರೋದು ಹೆಚ್ಚು ಕಮ್ಮಿ 50 ವರ್ಷದ ಹಿಂದಿನ ಮಾತು. ಅವ್ರ ಕೈಲಿ ತುಂಬಾ ಕಷ್ಟದ ಕೆಲಸಗಳನ್ನ ಮಾಡಿಸ್ತಿದ್ರು. ಮತ್ತೆ ಅದಕ್ ಬದಲಾಗಿ ದುಡ್ಡು ಕೊಡ್ತಿರ್ಲಿಲ್ಲ. ಧಾನ್ಯ ಅಳ್ದು ಒಂದ್ ಪಾತ್ರೆಯಲ್ಲಿ ಕೊಡ್ತಿದ್ರು, ನಾವದನ್ನ ಪಾವು ಅಥವಾ ಸೇರು ಅಂತಿದ್ವಿ. ಮತ್ತೆ ಅವರು 2.5 ಪಾವು ಕೊಡ್ತಿದ್ರು. ನನ್ಗನ್ಸ್ತಿತ್ತು ಹಗ್ಲಿಂದ ರಾತ್ರಿವರೆಗೂ ದುಡ್ದುದಕ್ಕೆ 2.5 ಪಾವು ಕಮ್ಮಿ ಅಂತ. ಒಂದಿನ ನಾನು ಹಳ್ಳಿ ಜನಗಳನ್ನೆಲ್ಲ ನಮ್ ಗುಡಿ ಹತ್ರ ಒಟ್ಟಾಗಿ ಸೇರಿಸ್ದೆ. ವಯಸ್ಸಲ್ಲಿ ಚಿಕ್ಕೋನಿದ್ದೆ, ಅದಕ್ಕೆ ಹಿಂದೆ ಮುಂದೆ ಏನು ಯೋಚಿಸ್ಲಿಲ್ಲ. ಮತ್ತೆ ಅವ್ರಿಗೆಲ್ಲ ಹೇಳ್ದೆ, ನೋಡ್ರಪ್ಪ ಈ 2.5 ಪಾವು ಕೂಲಿ ತುಂಬಾ ಕಮ್ಮಿ ಅಂತ. ಕಾರ್ಮಿಕರು ಕೇಳಿದ್ರು ನಾವೇನ್ ಮಾಡಕ್ಕಾಗತ್ತೆ ಅಂತ. ನಾವು ಆಂದೋಲನ ಮಾಡೋಣ, ನಾವು ಕೆಲಸ ನಿಲ್ಸ್ಬಿಡೋಣ, ಯಾರು ಹೊಲ ಗದ್ದೆಗೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಡಿ, ಆಗ ಅವರು ಕೂಲಿ ಜಾಸ್ತಿ ಮಾಡ್ತಾರೆ ಅಂದೆ. ಹಂಗೆಲ್ಲ ಆಗುತ್ತಾ ಅಂತ ಕೇಳಿದ್ರು. ಪ್ರಯತ್ನ ಪಟ್ರೆ ಸಾಧ್ಯ ಆಗುತ್ತೆ ಅಂದೆ. ಏನ್ ಮಾಡ್ಬೇಕು? ನಾನಂದೆ ಒಂದು ಮೆರವಣಿಗೆ ಮಾಡೋಣ. ಅವಾಗೆಲ್ಲ ಹಳ್ಳಿಲಿ ವಿದ್ಯುತ್ ಇರ್ಲಿಲ್ಲ. ಸೊ ನಾವೊಂದು ಪೆಟ್ರೋಮ್ಯಾಕ್ಸ್ ಹತ್ಸಿದ್ವಿ, ಅಂದ್ರೆ ಗ್ಯಾಸ್ ಲೈಟ್ ಬರ್ತಿತ್ತಲ್ಲ. ಒಬ್ಬ ಕಾರ್ಮಿಕ ತಲೆ ಮೇಲೆ ಹೊತ್ಕೊಂಡ. ಆಮೇಲೆ ನಾನು ಅವನ ಪಕ್ಕನೆ ನಿಂತಿದ್ದೆ, ಮಿಕ್ದವ್ರೆಲ್ಲ ನನ್ನ ಹಿಂದೆ ಬಂದ್ರು. ಮತ್ತೆ ಘೋಷಣೆನೂ ಕೂಗ್ತಿದ್ವಿ, 2.5 ಬೇಡ 5 ಪಾವು ಬೇಕು, ಇಲ್ಲ ಅಂದ್ರೆ ಕೆಲ್ಸಕ್ ಬರಲ್ಲ ಅಂತ. ಆದ್ರೆ ಮೆರವಣಿಗೆ ನಮ್ಮ ಮನೆ ಹತ್ರಕ್ ಬರ್ತಿದ್ದಂಗೆ ನಮ್ ಚಿಕ್ಕಪ್ಪ ಲಾಠಿ ಜೊತೆ ಬಂದ್ರು ಕೊಡ್ತೀವಿ 5 ಪಾವು ಕೂಲಿ ಅಂತ ಅವ್ರ ಕೋಲ್ ಎತ್ತುತ್ತಿದ್ದ ಹಾಗೆ ಅಲ್ಲಿದ್ದೋರೆಲ್ಲ ಬಿಟ್ಟು ಓಡೋಗ್ಬಿಟ್ರು. ಮತ್ ನಾನೊಬ್ನೇ ಸಿಕ್ಕಾಕೊಂಡೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಎದ್ದು ಬಾಸುಂಡೆಗಳು ನನ್ಗಿವತ್ತು ನೆನಪಿದೆ. ಆದ್ರೆ ಧರ್ಮದ ಮೇಲಿನ ನಿಮ್ಮ ಆಸಕ್ತಿ ಏನಿತ್ತೋ ಅದು ಇವತ್ತಿಗೂ ಹಾಗೆ ಇದೆ. ಈಗ್ಲೂ ನಾವು ನೋಡ್ತಾ ಇರ್ತೀವಿ, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಭಜನೆ ಮಾಡ್ತೀರಾ, ಡೋಲಕ್ ಬಾರಿಸ್ತೀರಾ. ಖಂಡಿತ ಮಾಡ್ತೀವಿ. ಭಾರತ ಅತ್ಯಂತ ಪ್ರಾಚೀನ ಮತ್ತೆ ಮಹಾನ್ ರಾಷ್ಟ್ರ. ನಮ್ಮ ಜೀವನ ಮೌಲ್ಯ, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಏನ್ ಪರಂಪರೆಯಿಂದ ನಮಗ್ ಸಿಕ್ಕಿದೆ, ಆ ಪರಂಪರೆನ ಮುಂದುವರ್ಸೋದು ಮತ್ತೆ ಅದರಲ್ಲಿ ಸಂಪೂರ್ಣವಾಗಿ ವಿಶ್ವಾಸ ಇಡೋದು ಮತ್ತೆ ಶ್ರದ್ಧೆಯಿಂದ ಅದನ್ನ ನೋಡೋದು, ಇದು ನನ್ನ ಸ್ವಭಾವದಲ್ಲೇ ಇದೆ. ಇದು ನನ್ನ ಸಂಸ್ಕಾರದಲ್ಲಿದೆ. ಮತ್ತೆ ನನಗೆ ಸಮಯ ಸಿಕ್ಕಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು. ನನ್ನ ಹತ್ರ ಒಂದಷ್ಟು ವಿಡಿಯೋಸ್ ಇವೆ. ನೀವು ಹೇಗೆ ದೇವಸ್ಥಾನಕ್ಕೆ ಹೋದ್ರಿ, ಹೇಗೆ ಭಜನೆ ಹಾಡಿದ್ರಿ, ನೀವು ಹೇಗೆ ಅದ್ರಲ್ಲಿ ಮುಳುಗೋದ್ರಿ, ಇದೆಲ್ಲ ಸ್ವಲ್ಪ ನಮ್ಮ ಜನತೆಗೆ ತೋರಿಸ್ಬೇಕು ಅಂತಿದ್ದೀನಿ. ಈಗ ನಿಮ್ಮ ರಾಜಕೀಯ ವಿರೋಧಿ ಕಮಲ್ನಾಥ್ ಅವರು ಇದನ್ನ ನೋಡಿದಾಗ ಅವ್ರು ಹೇಳ್ತಾರೆ, ಶಿವರಾಜ್ ಅವರು ಎಷ್ಟು ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಅಂತಂದ್ರೆ ಇವರ ಹೆಸರನ್ನ ಶಿವರಾಜ್ ಸಲ್ಮಾನ್ ಅಂತ ಇಡಬೇಕಾಗಿತ್ತು ಅಂತ. ಮತ್ತೆ ಆಕ್ಟಿಂಗ್ ಮಾಡಕ್ಕೆ ಮುಂಬೈಗೆ ಹೋಗಿದ್ದಿದ್ರೆ ಮಧ್ಯಪ್ರದೇಶದ ಹೆಸರು ಬೆಳಗ್ಸಿರೋರು ಅಂತ. ರಜತ್ ಅವರೇ, ಇದಕ್ಕೆ ಉತ್ತರ ನಾನಲ್ಲ, ಜನತೆನೇ ಕೊಟ್ರು. ಅವ್ರು ಇದನ್ನ ಹೇಳಿದ್ರಲ್ಲ, ಆಗ ಜನ ನನಗೆ ಒಂದಷ್ಟು ಫೋಟೋ ಕಳ್ಸಿದ್ರು. ನಾನು ಆ ಫೋಟೋಗ್ರಾಫ್ಸ್ನ ನಿಮ್ಗೆ ಮತ್ತೆ ನಿಮ್ ಮಾಧ್ಯಮದಲ್ಲಿ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ತಗೊಂಡ್ ಬಂದಿದ್ದೀನಿ. ಒಂದಲ್ಲ, ಸುಮಾರಿದೆ. ನಾನಿಷ್ಟಪಡ್ತೀನಿ ಈಗ ಜನತೆ ಕೊಟ್ಟಿರೋ ಉತ್ತರನ ಜನ ನೋಡ್ಲಿ ಅಂತ. ಅಲ್ಲ, ಇದಂತೂ ಸಲ್ಮಾನ್ ಜೊತೆ ಅವ್ರು ನಿಂತಿದ್ದಾರೆ. ಮತ್ತೆ ಇವರು ಜಾಕ್ಲಿನ್ ಫರ್ನಾಂಡಿಸ್. ಈಗ ನೀವೇ ನೋಡಿ, ಅವ್ರು ಹೇಳ್ತಾರೆ ಶಿವರಾಜ್ ಕರೀನಾ ಕಪೂರ್ ಅವ್ರ ಜೊತೆಗೂ ಕೂಡ. ಮತ್ತಿದು ದಿಯಾ ಮಿರ್ಜಾ. ನಿಮಗ್ ಗೊತ್ತಾ ಇವರೆಲ್ಲ? ಇಷ್ಟು ಹತ್ರದಿಂದಂತೂ ಗೊತ್ತಿಲ್ಲ. ಕಮಲ್ನಾಥ್ ಅವರಷ್ಟಂತೂ ನನಗೆ ಗೊತ್ತಿಲ್ಲ. ಈಗ ನೋಡಿ, ಫೋಟೋ ಅವ್ರದ್ದು, ಗೊತ್ತಿರೋದು ಅವ್ರಿಗೆ, ಅವ್ರ ಜೊತೆ ಇದ್ದಾರೆ. ಆದ್ರೆ ನಾನೀಗ ಬಾಲಿವುಡ್ಗೆ ಹೋಗಿ ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. IFA ಮಾಡ್ಸೋರು ಅವರು, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಾಕೋರವರು. ಮತ್ತೆ ಬಾಲಿವುಡ್ಗೆ ಹೋಗು ಅಂತ ನನಗೆ ಹೇಳ್ತಾರೆ. ಅದಕ್ಕೆ ಜನತೆ ಉತ್ತರನೇ ನಾನೀಗ ಕೊಟ್ಟಿದ್ದು. ನೋಡಿ, ಅವ್ರು ಹೇಳ್ತಾರೆ ಶಿವರಾಜ್ ಅವ್ರನ್ನ ಕುಣಿಯೋದ್ರಲ್ಲೂ ಕೂಡ ಸೋಲ್ಸಕ್ಕಾಗಲ್ಲ, ಹಾಡೋದ್ರಲ್ಲೂ ಇವರಿಗೆ ಪೈಪೋಟಿ ಕೊಡಕ್ಕಾಗಲ್ಲ, ಕಲೆನಲ್ಲಂತೂ ಪೈಪೋಟಿ ಮಾಡಕ್ಕಾಗಲ್ಲ, ಆದ್ರೆ ಚುನಾವಣೆಯಲ್ಲಿ ಸೋಲಿಸ್ಬಿಡ್ತೀನಿ ಅಂತ. ಚುನಾವಣೆಯಲ್ಲಂತೂ ಜನ ತೀರ್ಪು ಕೊಡ್ತಾರೆ. ಆದ್ರೆ ಜನಗಳ ಮಧ್ಯೆ ಇರೋದು ನನ್ನ ಧರ್ಮ ಮತ್ತೆ ಸ್ವಭಾವ ಕೂಡ. ನಾವೆಲ್ಲರೂ ಆಫ್ಟರ್ ಆಲ್ ಪ್ರಜಾಪ್ರಭುತ್ವದಲ್ಲಿ ಜನಸೇವಕರು ಅಷ್ಟೇ.
ಮತ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಮಧ್ಯಪ್ರದೇಶ ನನ್ನ ದೇವಸ್ಥಾನ. ಅದ್ರಲ್ಲಿ ವಾಸ ಮಾಡೋ ಜನರೇ ನನಗೆ ದೇವರುಗಳು. ಮತ್ತೆ ಶಿವರಾಜ್ ಸಿಂಗ್ ಆ ಜನರು ಪೂಜಾರಿ ಅಂತ. ಸೊ ಜನತೆ ಮಧ್ಯ ಹೋಗಕ್ ಸಿಗೋ ಯಾವ ಅವಕಾಶನೂ ಬಿಡಲ್ಲ ನಾನು. ಕಾರ್ಯಕ್ರಮ ಇರ್ಲಿ, ಕಾರ್ಯಕ್ರಮ ಇಲ್ದೇ ಇರ್ಲಿ, ಧಾರ್ಮಿಕ ಆಯೋಜನೆ ಇರ್ಲಿ, ಇಲ್ಲ ಉತ್ಸವ ಇರ್ಲಿ, ನಾನ್ ಜನತೆ ಮಧ್ಯೆ ಹೋಗ್ತೀನಿ, ಜನತೆ ಜೊತೆ ಕುಣಿತೀನಿ, ಹಾಡ್ತೀನಿ, ತಪ್ಕೋತೀನಿ ಕೂಡ. ಆದ್ರೆ ನೀವೇನು ಭಜನೆ ಮತ್ತೆ ಕೀರ್ತನೆ ಮಾಡ್ತೀರಾ, ಭಗವಂತನ ಹೆಸರು ಹೇಳ್ತೀರಾ. ಅದ್ರ ಬಗ್ಗೆ ಕಾಂಗ್ರೆಸ್ ಯಾವಾಗ್ಲೂ ಹೇಳ್ತಾ ಇರುತ್ತೆ, ನೀವು ಧರ್ಮನ ಬಳಸ್ಕೋತಾ ಇದ್ದೀರಾ ರಾಜಕೀಯದಲ್ಲಿ ಮುಂದೆ ಬರೋದಕ್ಕೆ, ಹಿಂದುತ್ವದ ಹೆಸರು ಹೇಳ್ಕೊಂಡು ವೋಟ್ಸನ್ನ ಹೆಚ್ಚಿಸ್ಕೋತಾ ಇದ್ದೀರಾ ಅಂತ. ನೋಡಿ, ಹಿಂದುತ್ವ ಏನು ಅಂತ ನಮ್ಮ ವಿರೋಧಿ ಮಿತ್ರರು ಅರ್ಥ ಮಾಡ್ಕೊಳ್ಳಿ. ಏಕಂ ಸತ್ ಬಹುತಾ ವದಂತಿ, ಇದು ಹಿಂದುತ್ವ ಅಂದ್ರೆ. ಆತ್ಮವತ್ ಸರ್ವಭೂತೇಷು, ಇದು ಹಿಂದುತ್ವ. ಅಯಂ ನಿಜಃ ಪರೋವೇತಿ ಗಣನಾ ಲಘುಚೇತಸಂ ಉದಾರ ಚರಿತನಾಂತು ವಸುದೈವ ಕುಟುಂಬಕಂ. ಇಡೀ ಪ್ರಪಂಚನೇ ಒಂದು ಕುಟುಂಬ ಅನ್ನೋದು ಹಿಂದುತ್ವ. ಎಲ್ರನ್ನೂ ನಿಂತರನೇ ತಿಳ್ಕೋ, ಇದು ಹಿಂದುತ್ವ. ಬದುಕೋದಕ್ ಬಿಡು, ಇದು ಹಿಂದುತ್ವ. ಧರ್ಮಕ್ಕೆ ಜಯ ಅಂತಂದ್ರೆ ಒಳ್ಳೇದಕ್ಕೆ ಜಯವಾಗ್ಲಿ, ಅಧರ್ಮದ ನಾಶ ಅಂತಂದ್ರೆ ಕೆಟ್ಟದ್ ನಾಶ ಆಗ್ಲಿ, ಮತ್ತೆ ಪ್ರಾಣಿಗಳಲ್ಲಿ ಸದ್ಭಾವನೆ ಇರ್ಲಿ, ಮತ್ತೆ ವಿಶ್ವಕ್ಕೆ ಒಳ್ಳೇದಾಗ್ಲಿ. ವಿಶ್ವಕ್ಕೆ ಒಳ್ಳೇದಾಗ್ಲಿ ಅನ್ನೋದು ಹಿಂದುತ್ವ. ಸರ್ವೇ ಭವಂತು ಸುಖಿನಾ ಹಿಂದುತ್ವ, ಸರ್ವೇ ಸಂತು ನಿರಾಮಯ ಹಿಂದುತ್ವ, ಸರ್ವೇ ಭದ್ರಾಣಿ ಪಶ್ಚಂತು ಅಂದ್ರೆ ಹಿಂದುತ್ವ, ಮಾ ಕಶ್ಚಿತ್ ದುಃಖ ಭಾಗ ಭವೇತ್ ಅಂದ್ರೆ ಹಿಂದುತ್ವ. ಮತ್ತೆ ಈ ಹಿಂದುತ್ವದ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ಇತ್ತೀಚೆಗೆ ನಿಮ್ಗೆ ಅನ್ನಿಸ್ತಿಲ್ವಾ, ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನವರು ನಿಮ್ಮ ಹಿಂದುತ್ವಕ್ಕೆ ಎಂಟ್ರಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ? ಮೊದಲನೇ ಸಲ ನಾನು ನೋಡ್ತಾ ಇರೋದು, ಕಾಂಗ್ರೆಸ್ ಕಾರ್ಯಾಲಯಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಮಲ್ನಾಥ್ ಅವರು ಹನುಮಾನ್ ಚಾಲೀಸಾ ಓದಿಸಿದ್ರಂತೆ. ನಮ್ಮಟ್ಟಿಗೆ, ಭಾರತೀಯ ಜನತಾ ಪಾರ್ಟಿ ಮಟ್ಟಿಗೆ, ಈ ಹಿಂದುತ್ವ ಅಥವಾ ಧರ್ಮ ಯಾವತ್ತೂ ಚುನಾವಣೆ ವಿಷಯ ಆಗಿರಲಿಲ್ಲ. ಭಕ್ತಿ ವಿಷಯ ಇದು, ಶ್ರದ್ಧೆ ವಿಷಯ ಇದು. ಆದ್ರೆ ಕಾಂಗ್ರೆಸ್ನವರು ಮೊದ್ಲೆಲ್ಲ ಹಿಂದೂ ಅಂದ್ರೆ ಎಗ್ರಾಡೋರು, ಹಿಂದೂ ಅಂತಂದ್ರೆ ಸಂಘಿ ಅನ್ನೋರು, ಸಾಂಪ್ರದಾಯಿಕ ಅಂತ. ಹೆಸರು ಎತ್ಬೇಡಿ, ಅಷ್ಟೇ ಅಲ್ಲ ರಾಮನ್ನೇ ಕಾಲ್ಪನಿಕ ಅನ್ನೋರು. ಅವ್ರುಗಳು ಹೇಳ್ತಿದ್ರಲ್ಲ, ಆಸ್ಪತ್ರೆ ಕಟ್ಸಿ, ಟಾಯ್ಲೆಟ್ ಕಟ್ಸಿ, ಇಂಥ ಮಾತುಗಳೆಲ್ಲ ಆಡ್ತಿದ್ರು. ಆದ್ರೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಭಾರತದ ಪರಂಪರೆ, ಜೀವನ ಮೌಲ್ಯ, ಸಂಸ್ಕೃತಿ, ಸಂಸ್ಕಾರ, ರಾಮ, ಕೃಷ್ಣ, ಶಿವ, ಅವರಂತೂ ಹೇಗ್ ದಿಕ್ ಬದಲಾಯಿಸ್ಬಿಟ್ರು ಅಂತಂದ್ರೆ, ಈಗ ಅವ್ರಿಗನ್ಸಕ್ ಶುರುವಾಗಿದೆ ಇದಿಲ್ದೆ ಚುನಾವಣೆಯಲ್ಲಿ ಏನೂ ನಡೆಯಲ್ಲ ಅಂತ. ಅದಕ್ಕೆ ಅವ್ರಿಗೆ ಚುನಾವಣೆ ಹಿಂದೂ ಆಗಕ್ ನೋಡ್ತಿದ್ದಾರೆ. ಯಾರೆಲ್ರೂ ರಾಮನ್ನ ಕಾಲ್ಪನಿಕ ಅಂತಿದ್ರೋ ಅವರೇ ಈಗ ತಿಲಕ ಇಟ್ಕೋತಾ ಇದ್ದಾರೆ. ಸೀತಾರಾಮ್ ಜೈರಾಮ್ ಜೈ ಜೈರಾಮ್, ಮತ್ ಕೆಲವರಂತೂ ಹನುಮಾನ್ ಚಾಲೀಸನು ಪಠಿಸ್ತಾ ಇದ್ದಾರೆ. ಸಂಕಟ್ ಕಟ್ ಮಿಟೆ ಸಬ್ಮೀರಾ ಜೋ ಸುಮೀರೆ ಹನುಮತ್ ಬಲ್ಬೀರಾ. ಈಗ ಅವರು ಹನುಮಂತನ ದೊಡ್ಡ ಭಕ್ತರಾಗಿದ್ದಾರೆ. ಕಾರ್ಯಾಲಯಗಳಲ್ಲಿ ಹನುಮಂತನ ಜಪ ಮಾಡ್ತಿದ್ದಾರೆ. ಇದಂತೂ ಚಮತ್ಕಾರನೇ. ಅಂದ್ರೆ ಮೋದಿಯವರು ಈ ದೇಶದ ಮುಖ್ಯವಾಹಿನಿ ಏನಿದೆ ವಿಧಿ ಇಲ್ದೆ ಅದಕ್ ಬರೋ ಹಾಗೆ ಮಾಡ್ಬಿಟ್ರು. ನೋಡಿ, ಅವರು ಜನರಿಗೆ ಹೇಳ್ತಿರ್ತಾರೆ, ಅವರು ಚಿಂದ್ವಾಡದಲ್ಲಿ ಹನುಮಂತಂದು ಬಜರಂಗ ಬಲಿದು 110 ಫೀಟ್ ಉದ್ದದ ಪ್ರತಿಮೆ ನಿಲ್ಸಿದ್ದೀವಿ ಅಂತ. ನೋಡಿ, ಜಾಮ್ ಸಾವ್ಲಿ ಅಲ್ಲಿನ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ, ತುಂಬಾನೇ ಹಳೇದು. ಮೊದ್ಲು ಅವ್ರು ಹೇಳ್ತಿದ್ರು ಎಲ್ಲ ನಾನೇ ಮಾಡಿಸಿದ್ದು ಅಂತ. ಅದಕ್ಕೆ ನಾನು ಅವ್ರಿಗಂದೆ, ಕೆಂಪುಕೋಟೆ ಮತ್ತೆ ಕುತುಬ್ ಮಿನಾರ್ನು ನೀವೇ ಕಟ್ಸಿರ್ಬೋದೇನೋ ಅಂತ. ಈಗ ಮಂದಿರದ ಹೊರಗಡೆ ಅವ್ರ ಪ್ರತಿಮೆ ನಿಲ್ಸಿದ್ದೇನೋ ಒಳ್ಳೆ ವಿಷಯನ, ಅದನ್ನ ಇಲ್ಲ ಅಂತಿಲ್ಲ ನಾವು. ಆದ್ರೆ ನೀವೇ ನೋಡಿ, ಇದು ಧರ್ಮ ಮತ್ತೆ ಭಕ್ತಿ ಅಲ್ಲ. ಅಂದ್ರೆ ನೀವು ತೋರಿಕೆಗೆ ಅಂತ ಕಾರ್ಯಾಲಯದಲ್ಲಿ ಜಪ ಮಾಡೋದು, ಸುಂದರಕಾಂಡದು, ಹನುಮಾನ್ ಚಾಲೀಸದು ತೋರಿಕೆ. ಇದು ಚುನಾವಣೆಗೋಸ್ಕರ. ಈಗಿದಿಲ್ದೆ ಬೇಳೆ ಬೇಯಲ್ಲ ಅಂತ ಗೊತ್ತಾಗಿದೆ. ಇತ್ತೀಚೆಗಂತೂ ಅವರು ಸಂತರ ಕತೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಹಾ, ನಾನು ಕೇಳ್ಪಟ್ಟೆ. ಬಾಬಾ ಬಾಗೇಶ್ವರ್ ಅಂದ್ರೆ ಧೀರೇನ್ ಶಾಸ್ತ್ರಿ ಇದಾರಲ್ಲ, ಅವರ ನಾಟಕ ಆಡ್ಸಿದ್ರಂತೆ ಚಿಂದ್ವಾಡದಲ್ಲಿ. ಮೊದ್ಲು ಅವರು ಮತ್ತವ್ರ ಪಾರ್ಟಿಲಿ ತುಂಬಾ ಜನ ಯಾವ ಸಂತ್ರನ್ನ ಡೋಂಗಿ ಅದು ಇದು ಅಂತೆಲ್ಲ ಕೆಟ್ಟದಾಗ ಕರಿತಾ ಇದ್ರು. ಈಗ ಬೇಳೆ ಬೇಯಲ್ಲ ಅನ್ಸಕ್ ಶುರುವಾಗಿದೆ, ಅದಕ್ಕೆ ನಾಟಕ ಮಾಡಿಸ್ತಿದ್ದಾರೆ. ಅಂದ್ರೆ ಬಜರಂಗ ಬಲಿಯಿಂದ ಆಶೀರ್ವಾದ ಸಿಗುತ್ತಾ ಅವ್ರಿಗೆ? ನೋಡಿ, ಬಜರಂಗ್ ಬಲಿ ಕೇವಲ ಭಕ್ತಿ ಇರೋರ್ಗೆ ಮಾತ್ರ ಆಶೀರ್ವಾದ ಮಾಡ್ತಾರೆ. ಆದ್ರೆ ನೀವು ಕೂಡ ಸರಿಯಾದ ಪೈಪೋಟಿ ಕೊಡ್ತಿದ್ದೀರಾ. ನೀವು ಚಿಂದ್ವಾಡದಲ್ಲಿ ಹನುಮಾನ್ ಲೋಕ ಕಟ್ಟೋ ಘೋಷಣೆ ಮಾಡಿದ್ದೀರಾ. ಇದರಲ್ಲಿ ಅಂತ ತಪ್ಪೇನಿದೆ ಹೇಳಿ? ನಾವು ಚಿಂದ್ವಾಡದಲ್ಲಿ ಮಾತ್ರ ಅಲ್ಲ, ಮತ್ತೆ ಇವತ್ತಲ್ಲ, ನಾವೇನೋ ಈ ಉಜ್ಜಯಿನಿಯಲ್ಲಿ ನಿಂತಿದ್ವಿ, ಆವಾಗ ಎಷ್ಟೋ ಗುಡಿಗಳ ಜೀರ್ಣೋದ್ಧಾರ ಮಾಡಿಸಿದ್ವಿ. ಒಂದಲ್ಲ, ಹಲವಾರು ಗುಡಿಗಳು. ಯಾಕೆ ಅಂದ್ರೆ ಅದು ನಮ್ಮ ಭಕ್ತಿಯ ಕೇಂದ್ರ ಆಗಿದೆ. ನಾವು ಉಜ್ಜಯಿನಿಲಿ ಮಹಾಕಾಲ್ ಮಹಾಲೋಕ್ ನಿರ್ಮಿಸಿದ್ವಿ. ನಾವು ಓರ್ಚಾದಲ್ಲಿ ರಾಮ್ ರಾಜಾಲೋಕ ಕಟ್ಟಿಸ್ತಿದೀವಿ.
ನಾವು ಜಾಮ್ ಸಾವಲಿಲಿ ಹನುಮಾನ್ ಲೋಕ ಕಟ್ಟಿಸ್ತಿದೀವಿ, ಮತ್ತಿನ್ನೊಂದು ವನವಾಸಿ ರಾಮ್ ಭಗವಾನ್ ಲೋಕ ಕಟ್ಟಿಸ್ತಿದೀವಿ. ಸಂತ ರವಿದಾಸ್ ಅವರ ವಿಶಾಲ ಮಂದಿರ ಈಗಷ್ಟೇ ಅದರ ಶಿಲಾನ್ಯಾಸ ಮಾಡಿದ್ರು ಪ್ರಧಾನಮಂತ್ರಿಯವರು ಸಾಗರದ ಬಡ್ತುಮಾದಲ್ಲಿ. ಆ ಲೋಕನೂ ತಯಾರಾಗ್ತಿದೆ. ಸಲ್ಕನ್ಪುರದಲ್ಲಿ ದೇವಿ ಲೋಕ ಎದ್ ನಿಲ್ತಿದೆ. ಬೇರೆ ಬೇರೆ ಲೋಕ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂದ್ರೆ ಇವು ನಮ್ಮ ಸಂಸ್ಕೃತಿನ ಭಾವಿ ಪೀಳಿಗೆಗೆ ತಲುಪಿಸೋ ಕೆಲ್ಸ ಮಾಡುತ್ತೆ. ನೋಡಿ, ಸಾವಿರಾರು ವರ್ಷ ಹಳೇದು ಈ ನಮ್ಮ ದೇಶ. ನಮ್ಮ ಸಂಸ್ಕೃತಿ, ನಮ್ಮ ಜೀವನದ ಮೌಲ್ಯ, ನಮ್ಮ ಪರಂಪರೆ. ಈ ಪರಂಪರೆಯನ್ನ ನಾವು ಮುಂದೆ ಬರೋ ಪೀಳಿಗೆಗೆ ಕೈಗೊಪ್ಸೋದು ನಮ್ಮ ಡ್ಯೂಟಿ, ಇದು ನಮ್ಮ ಕರ್ತವ್ಯ ಇದು. ಸೊ ಒಂದು ಕಡೆ ಭಕ್ತಿಯಿಂದ ನಾವಿದನ್ನ ಮಾಡ್ತಿದ್ದೀವಿ, ಶ್ರದ್ಧೆಯಿಂದಾಗಿ ನಾವಿದನ್ನ ಮಾಡ್ತಿದ್ದೀವಿ. ಇದು ರಾಜಧರ್ಮನೇ. ನಮ್ಮ ವಿಚಾರಗಳನ್ನ ನಾನ್ ಹೇಳದ್ನಲ್ಲ, ನಾವು ಕಟ್ಟಿಸ್ತಿದ್ದೀವಲ್ಲ, ಓಂಕಾರೇಶ್ವರದಲ್ಲಿ ಏಕಾತ್ಮ ಧಾಮ ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ನಿರ್ಮಾಣ ಮಾಡ್ತಿದ್ದೀವಿ. ಆದಿಗುರು ಶಂಕರಾಚಾರ್ಯ ಮಹಾರಾಜರದ್ದು. ಶಂಕರಾಚಾರ್ಯರು ಹೇಳ್ತಿದ್ರು ಒಂದೇ ಚೇತನ ಎಲ್ಲಾ ಪ್ರಾಣಿಗಳಲ್ಲೂ ಇದೆ ಅಂತ. ದೇಹದಲ್ಲೂ ಮತ್ತೆ ಆತ್ಮದಲ್ಲೂ ಒಂದೇ ಚೇತನ. ಮತ್ತೆ ಅದರಿಂದಲೇ ಸೀತಾರಾಮರಲ್ಲೇ ಎಲ್ರನ್ನೂ ಕಾಣಿ, ಎಲ್ರನ್ನೂ ಒಂದೇ ತರ ನೋಡೋದು. ಯಾವ ಭೇದ ಭಾವನೂ ಇಲ್ಲ. ಯಾರು ಚಿಕ್ಕೋರಲ್ಲ, ಯಾರು ದೊಡ್ಡೋರಲ್ಲ, ಮೇಲೆ ಕೆಳಗೆ ಅನ್ನೋದೆಲ್ಲ ಇಲ್ಲ. ಮತ್ತೆ ನಾನ್ ನಂಬ್ತೀನಿ ಆದಿಗುರು ಶಂಕರಾಚಾರ್ಯರ ಈ ವಿಚಾರ ಅಂದ್ರೆ ನಮ್ಮೆಲ್ರಲ್ಲೂ ಇರೋದು ಒಂದೇ ಚೇತನ ಅನ್ನೋದು ಎಲ್ಲಾ ಭೇದ ಭಾವ ಮತ್ತೆ ಮತಭೇದಗಳನ್ನ ತೊಡೆದು ಹಾಕುತ್ತೆ. ಮತ್ತೆ ಭೌತಿಕತೆಯ ಅಗ್ನಿಲಿ ಬೆಂದಿರೋ ವಿಶ್ವ ಮಾನವತೆಗೆ ಶಾಶ್ವತ ಶಾಂತಿಯ ಪಥದ ದಿಗ್ದರ್ಶನ ಮಾಡಿಸುತ್ತೆ. ಮತ್ತೆ ಅದಕ್ಕೆ ಅಂತಾನೆ ನಾವು ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ಕಟ್ಟಿಸ್ತಾ ಇರೋದು, ವಿಶ್ವಕ್ಕೆ ಶಾಂತಿಯ ಸಂದೇಶ ಕೊಡೋದಕ್ಕೆ. ಮತ್ತೆ ಇನ್ನೂ ಒಂದು ವಿಷಯ, ಇದ್ರ ಜೊತೆಗೆ ನಾವೇನೋ ಉಜ್ಜಯಿನಿಲಿ ಮಹಾಕಾಲನ್ ಮಹಾಲೋಕ ಮಾಡಿದ್ವಿ, ಅದರಿಂದ ಶ್ರದ್ಧೆ ಮತ್ತು ಭಕ್ತಿಯ ಅಲೆ ಎದ್ದು ಬಂದಿದ್ದು ಅಲ್ಲದೆ ಪೂರ್ತಿ ಆ ಜಾಗದ ಆರ್ಥಿಕ ವ್ಯವಸ್ಥೆನೇ ಬದಲಾಗೋಯ್ತು. ಉಜ್ಜಯಿನಿ ಒಂದ್ರಲ್ಲೇ, ಕೇವಲ ಉಜ್ಜಯಿನಿಲೇ ಮಳೆಗಾಲ ಒಂದ್ರಲ್ಲೇ ಹೆಚ್ಚು ಕಮ್ಮಿ 2 ಕೋಟಿ ಜನ ಮಹಾಕಾಲ ಮಹಾದೇವನ ದರ್ಶನ ಮಾಡಕ್ ಬಂದ್ರು. 2 ಕೋಟಿ ಜನ. ಉಜ್ಜಯಿನಿ ಬದಲಾಗೋಯ್ತು. ಸಾವಿರಾರು ಹೋಮ್ ಸ್ಟೇ, ಹೋಟೆಲ್, ರೆಸಾರ್ಟ್, ಬೇರೆ ಬೇರೆ ತರದ್ದು ರಿಕ್ಷಾವಾಲ್ಗಳ ರಿಕ್ಷಾ ಓಡ್ತಿದೆ, ಟ್ಯಾಕ್ಸಿ ವಾಲಗಳ ಟ್ಯಾಕ್ಸಿ ಓಡ್ತಿದೆ, ಹೋಟೆಲ್ನವ್ರು ಹೋಟೆಲ್ಗಳು ತುಂಬಿಕೊಂಡಿದೆ. ಒಬ್ರು ಹೂವಿನ ಹಾರ ಮಾರ್ತಿದ್ದಾರೆ, ಒಬ್ರು ಪ್ರಸಾದ ಮಾರ್ತಿದ್ದಾರೆ. ಉಜ್ಜಯಿನಿ ಒಂದಕ್ಕೇನೆ 100 ಕೋಟಿ ದಾನ ಬಂದ್ಬಿಡ್ತು 10 ತಿಂಗಳಲ್ಲಿ. ಎಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಉಜ್ಜಯಿನಿಗೆ ಉಜ್ಜಯಿನಿ ರೂಪನೇ ಬದಲಾಗೋಗಿದೆ ಆರ್ಥಿಕ ರೂಪದಲ್ಲಿ. ನಾವೇನಲ್ಲಿ ಅಂಗಡಿಗಳನ್ನ ಕಟ್ಸಿದ್ವಿ ಮಹಾಕಾಲ್ ಮಹಾಲೋಕದಲ್ಲಿ, ಆ ಅಂಗಡಿಗಳನ್ನ ನಾವು ಆಕ್ಷನ್ ಮಾಡಿದಾಗ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೆಚ್ಚು ಕಮ್ಮಿ 2.5 ಕೋಟಿ ರೂಪಾಯಿ ಆಕ್ಷನ್ನಲ್ಲಿ ಒಂದು ಅಂಗಡಿ 100 ಚದರ ಅಡಿದು. ಮರೀನ್ ಡ್ರೈವ್ನಲ್ಲಿ ಎಷ್ಟು ಬೆಲೆ ಇದೆಯೋ ಅಷ್ಟಕ್ಕೆ. ಸೊ ಮಹಾಕಾಲ್ ಮಹಾಲೋಕ ಏನೋ ಆಯ್ತು, ಶ್ರದ್ಧೆ ಮತ್ತೆ ಭಕ್ತಿ ಕಾರಣಕ್ಕಂತೂ ಬಂದೇ ಬರ್ತಾರೆ. ಆದ್ರೆ ಸಾವಿರಾರು ಜನಕ್ಕೆ ಉದ್ಯೋಗ ಸಿಕ್ಬಿಡ್ತು, ಇಡೀ ಅರ್ಥವ್ಯವಸ್ಥೆಯೇ ಬದಲಾಗೋಯ್ತು. ಸೊ ಶ್ರದ್ಧೆ ಮತ್ತೆ ಭಕ್ತಿ ಉಳಿದ ಲೋಕ ನಾವೇನು ಕಟ್ತಿದೀವಿ ಅವು ಆಧ್ಯಾತ್ಮಿಕ ಸುಖ ಕೊಟ್ಟೇ ಕೊಡುತ್ತೆ, ಭೌತಿಕ ಪ್ರಗತಿನೂ ಆಗುತ್ತೆ. ಶಿವರಾಜಿ, ನೀವೀಗ ಹನುಮಾನ್ ಲೋಕ ಕಟ್ಸಿದ್ರಿ, ನೀವಂತೂ ಮಹಾಲೋಕಾನೂ ಕಟ್ಸಿದ್ರಿ, ನೀವಂತೂ ರಾಮ್ ಲೋಕಾನೂ ಕಟ್ಸಿದ್ರಿ. ಇದು ವಿರೋಧ ಪಕ್ಷದವ್ರಿಗೆ ಪರಲೋಕ ಆಗೋಗಿದೆ. ಅವರು ನೋಡ್ಲಿ, ಮತ್ತಲ್ಲಿ ಹೋಗಿ ಶಾಂತಿಯ ಅನುಭವ ಪಡ್ಕೊಳ್ಳಿ. ಆದ್ರೆ ಒಂದು ಮಾತು ಸತ್ಯನೇ, ಇಡೀ ಕಾಂಗ್ರೆಸ್ ಪಾರ್ಟಿ ಈ ಸಲ ತುಂಬಾ ಶ್ರದ್ಧೆಯಿಂದ ಚುನಾವಣೆಯಲ್ಲಿ ಹೋರಾಡ್ತಿದೆ. ಪ್ರಿಯಾಂಕಾ ಅವರು ಹೋದ್ರು, ಅವರು ನರ್ಮದಾ ನದಿಗೆ ಪೂಜೆ ಮಾಡಕ್ ಹೋದ್ರು. ನರ್ಮದಾ ನದಿಗೆ ಹೋಗಿ ಪೂಜೆ ಮಾಡ್ಲಿ, ಶಿಪ್ರಾ ನದಿ ದಡಕ್ ಹೋಗ್ಲಿ, ಈಗ ಇವರು ತುಂಬಾ ಬದಲಾಗಿರೋ ಹಾಗೆ ಕಾಣಿಸ್ತಾ ಇದ್ದಾರೆ. ಮತ್ತೆ ಈ ಬದಲಾವಣೆ ಕೇವಲ ಚುನಾವಣೆಗಷ್ಟೇ, ಶ್ರದ್ಧೆ ಕಾರಣಕ್ಕಲ್ಲ, ವಿಶ್ವಾಸದ ಕಾರಣಕ್ಕಲ್ಲ, ಭಕ್ತಿಯ ಕಾರಣಕ್ಕಲ್ಲ ಇದು. ಮತ್ತಿದನ್ನ ಜನ ಇನ್ನೊಂಥರನೂ ಕರೀತಾರೆ, ಡೋಂಗಿ ಭಕ್ತಿ. ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸರ್, ನಾನು ನೀವು ಹಾಡಿರುವಂಥ ವಿಡಿಯೋ ನೋಡಿದ್ದೆ ಸರ್. ನೀವು ತುಂಬಾನೇ ಚೆನ್ನಾಗಿ ಹಾಡ್ತೀರಾ. ನೀವೇನಾದ್ರೂ ಇವಾಗ ನಮಗೋಸ್ಕರ 2 ಲೈನ್ ಹಾಡ್ಬೋದಾ ಸರ್? ನೀವು ಹೇಳಿದ್ದು ಸರಿನೇ. ನಾನು ಆಗಾಗ ಹಾಡ್ತಾ ಇರ್ತೀನಿ, ಆದ್ರೆ ಅಷ್ಟು ಚೆನ್ನಾಗಿ ಹಾಡಲ್ಲ. ಯಾಕೆಂದ್ರೆ ಭಾಷಣಗಳನ್ನ ಮಾಡಿ ಮಾಡಿ ನನ್ನ ಗಂಟ್ಲು ಕಿತ್ತೋಗಿದೆ. ಆದ್ರೆ ಜನರ ಮಧ್ಯೆ ಹಾಡ್ತೀನಿ, ಮತ್ತೆ ನನ್ನ ಮೇಲಿನ ಪ್ರೀತಿಯಿಂದ ಜನ ಸಹಿಸ್ಕೋತಾರೆ ಕೂಡ. ಈಗೇನು ಹಾಡ್ಬೇಕಾ? ಪ್ರೇಕ್ಷಕರು ಡಿಮಾಂಡ್ ಮಾಡಿದ್ಮೇಲೆ ನೀವು ಖಂಡಿತ ಹಾಡ್ಲೇಬೇಕು. नदिया चले चले रे धारा, चंदा चले चले रे तारा, तुझको चलना होगा, तुझको चलना होगा, तुझको चलना होगा, तुझको चलना होगा.
जीवन कहीं भी ठहरता नहीं है, जीवन कहीं भी ठहरता नहीं है, आंधी से तूफान से डरता नहीं है, तू न चलेगा तो चल देंगी राहें, तू न चलेगा तो चल देंगी राहें, मंजिल को तरसेंगी तेरी निगाहें, तुझको चलना होगा, तुझको चलना होगा। ಧನ್ಯವಾದ. ಈಗ ಶಿವರಾಜಿ ಚುನಾವಣೆ ನಡೀತಾ ಇದೆ, ನೀವು ನಡಿಲೇಬೇಕಲ್ವಾ? ಇಲ್ಲ, ನನ್ನ ಜೊತೆ ಜನರು ನಡೀತಾ ಇದ್ದಾರಲ್ಲ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲೆ ವಿಚಾರಣೆಯ ಮತ್ತೊಂದು ಸುತ್ತು. ಕಮಲ್ನಾಥ್ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗ ಅವರು ಪೂರ್ತಿ ಸಮಯ ಅಳ್ತಾನೆ ಕೂತಿದ್ರು. ನಾನು ಏನ್ ಮಾಡ್ಲಿ, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಏನ್ ಮಾಡ್ಲಿ, ನನ್ನ ಹತ್ರ ದುಡ್ಡೇ ಇಲ್ಲ, ಮಾಮ ಖಜಾನೆ ಖಾಲಿ ಮಾಡಿ ಹೊಟ್ಟೋದ. ನಾನಂದೆ, ಮಾಮ ಅಲ್ದೆ ನಾನೇನು ಔರಂಗಜೇಬ? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲಿರುವ ಆರೋಪವೆಂದರೆ ಇವರು ಇತ್ತೀಚೆಗೆ ಉಚಿತವಾಗಿ ವಸ್ತುಗಳನ್ನು ಹಂಚುತ್ತಾರೆ ಎಂಬುದು. ಶಿವರಾಜ್ ಅವರೇ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನನ್ಗನ್ಸುತ್ತೆ ನೀವಂತೂ ಬಿಲ್ಕುಲ್ ಫ್ರೀನ ಮಾಲು, ಫ್ರೀ ದುಡ್ಡು ಎಲ್ಲ ಹಂಚುವಂತ ಅಭಿಯಾನ ಶುರು ಮಾಡ್ಕೊಂಡಿರೋ ಹಾಗಿದೆ. ನೀವು ಹೇಳ್ತೀರಾ, ರೈತ ಬಂಧುಗಳೇ, ಪ್ರಧಾನಮಂತ್ರಿ ಅವರು 6,000 ಕೊಡ್ತಾ ಇದ್ದಾರೆ, ನಾನು 6,000 ಕೊಡ್ತೀನಿ ಅಂತ. ಹಳ್ಳಿ ಹೆಣ್ಮಕ್ಳು ಓದೋದಿಕ್ ಹೋದ್ರೆ ಅವ್ರಿಗೆ ಫ್ರೀಯಾಗಿ ಸೈಕಲ್ ಕೊಡ್ತೀನಿ ಅಂತ. ಯಾರಾದ್ರೂ ಟಾಪರ್ ಆದ್ರೆ ಸ್ಕೂಟಿ ಕೊಡ್ತೀನಿ. ತೊಂದರೆ ಏನಿದ್ರಿಂದ? ನೋಡಿ, ನಾವು ಜನತೆಯ ಜೀವನ ಬದಲಾಯಿಸೋ ಅಭಿಯಾನ ನಡೆಸ್ತಿದ್ದೀವಿ. ಮತ್ತೆ ಜನಗಳ ಅವಶ್ಯಕತೆಗಳನ್ನ ಪೂರೈಸೋದು, ವಿಶೇಷವಾಗಿ ಯಾವ ಅಣ್ಣ ತಂಗಿರೋ ಇಲ್ಲ ಮಗ ಮಗಳು ಆರ್ಥಿಕ ರೂಪದಲ್ಲಿ ಇನ್ನೂ ಹಿಂದಿದ್ದಾರೋ ಅವರು. ಒಂದ್ವೇಳೆ ನಾನು ಅವ್ರಿಗೆ ಸ್ಕೂಟಿ ಕೊಟ್ರೆ, ಒಂದ್ವೇಳೆ ಸ್ಪರ್ಧೆ ಶುರು ಮಾಡಿದ್ದೆ 12th ಅಲ್ಲಿ, ಯಾರಾದ್ರೂ ಹುಡ್ಗ ಹುಡ್ಗಿರು ತಮ್ಮ ಸ್ಕೂಲಲ್ಲಿ ಎಲ್ರಿಗಿಂತ ಜಾಸ್ತಿ ನಂಬರ್ ತಗೊಂಡ್ರೆ ಮಾಮ ಸ್ಕೂಟಿ ಕೊಡಿಸ್ತಾನೆ ಅಂತ. ಈಗ ಮಕ್ಕಳು ಓದ್ತಾರೆ, ನಾನು ಸ್ಕೂಟಿ ಗೆಲ್ತೀನಿ ಅಂತ ನಾವು ನಿರ್ಧಾರ ಮಾಡಿದ್ವಿ. ಒಂದ್ವೇಳೆ ಯಾರಾದ್ರೂ 75% ಮಾರ್ಕ್ಸ್ ತಗೊಂಡ್ರೆ ಮಾಮ ಅವ್ರಿಗೆ ಲ್ಯಾಪ್ಟಾಪ್ ಕೊಡಿಸ್ತಾನೆ ಅಂತ. ಲ್ಯಾಪ್ಟಾಪ್ ಓದಕ್ ಸಹಾಯ ಮಾಡುತ್ತೆ. ನಾವು ನಿರ್ಧಾರ ಮಾಡಿದ್ವಿ, ಒಂದ್ವೇಳೆ ಯಾರಾದ್ರೂ ಬಡವರಿದ್ರೆ, ಯಾರ ಹತ್ರ ಇರಕ್ ಜಾಗ ಇರಲ್ವೋ, ಕುಟುಂಬ ದೊಡ್ಡದಾಗುತ್ತೋ, ಅಜ್ಜ ಅಜ್ಜಿಗೆ 4 ಮಕ್ಳಾಗೋದ್ರು, 4 ಸೊಸೆಯರು ಬಂದ್ರು, ಅವ್ರಿಗೆ 4 ಮಕ್ಳಾಗೋದ್ರು, ಚಿಕ್ಕ ಮನೇಲಿ ಜಾಗನೇ ಇರಲ್ಲ. ಅದಕ್ಕೆ ನಾವು ಅವ್ರಿಗೆ ಫ್ರೀಯಾಗಿ ಫ್ಲಾಟ್ ಕೊಟ್ವಿ. ಈಗ ನೋಡಿ, ಅವನು ಈ ಭೂಮಿ ಮೇಲೆ ಹುಟ್ಟು ಬಂದಿದ್ದಾನೆ ಅಂದ್ಮೇಲೆ ಇಷ್ಟಾದ್ರೂ ಹಕ್ಕಿದೆ ಅಲ್ವಾ ಅವನ್ಗೆ? ಕಮ್ಮಿ ಅಂದ್ರೂ ಇರೋದಿಕ್ಕೆ ಅಂತ ಅವನದೇ ಆದ ಸ್ವಂತ ಒಂದು ತುಂಡು ಜಮೀನ್ ಇರ್ಬೇಕಲ್ವಾ ಅವ್ನ ಮನೆ ಕಟ್ಕೊಳ್ಳೋದಿಕ್ಕೆ. ಇಷ್ಟೊಂದು ಜನ ಕೊಡೋದಕ್ಕೆ ಜಮೀನು ಎಲ್ಲಿಂದ ತರ್ತೀರಾ? ನೋಡಿ, ಮಧ್ಯಪ್ರದೇಶದಲ್ಲಿ ನಮ್ಮ ಹತ್ರ ಜಮೀನಿದೆ, ಇಲ್ಲ ಅಂದ್ರೆ ಖರೀದಿ ಮಾಡ್ಕೊಡ್ತೀವಿ. ನೋಡಿ, ಈ ಭೂಮಿಯ ಸಂಪನ್ಮೂಲಗಳ ಮೇಲೆ ಬಡವನಿಗೂ ಹಕ್ಕಿದೆ. ಈ ಗಾಳಿ, ಈ ನೀರು, ಈ ಕಾಡುಗಳು, ಈ ಜಮೀನು, ಈ ಗಣಿ, ಇವುಗಳ ಮೇಲೆ ಬಡವನಿಗೂ ಸಮಾನವಾದ ಹಕ್ಕಿದೆ. ಮತ್ತ ಅದಕ್ಕೆ ಅವನ ಹಕ್ಕನ್ನ ನಾವು ಅವನು ಕೊಡ್ತಿದೀವಿ. ಸಾಮಾಜಿಕ ನ್ಯಾಯ ಇದು. ಆದ್ರೆ ಒಂದು ವಿಷಯನ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಕೇವಲ ಚುನಾವಣೆ ಸಮಯದಲ್ಲಿ ಮಾತ್ರ ಅಲ್ಲ ನಾವು ಈ ಯೋಜನೆ ಮಾಡಿದೀವಿ ಅಂತಂದ್ರೆ. ನಾವು 2005ರಿಂದ ಬೇರೆ ಬೇರೆ ಯೋಜನೆ ಮಾಡಕ್ ಶುರು ಮಾಡಿದ್ವಿ. ಹೆಣ್ಮಕ್ಳಿಗೆ ನಾನು ಸೈಕಲ್ ಕೊಟ್ಟಿದ್ದೆ ಕಾರಣಕ್ಕೆ. ಮೊದಲು ಹೆಣ್ಮಕ್ಳು ಕೊಟ್ಟೆ. ಯಾಕೆ ಅಂದ್ರೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಸಮಯದಲ್ಲಂತೂ ಶಿಕ್ಷಣದ ವ್ಯವಸ್ಥೆನೇ ಇರಲಿಲ್ಲ, ಸ್ಕೂಲಿಂಗೂ ಇರಲಿಲ್ಲ. ಇದ್ರೂನು ಮರಗಳ ಕೆಳಗಡೆ ನಡೀತಿತ್ತು. ಮತ್ತೆ ಅವ್ರಿಗೆ ಓದ್ಸೋ ಗುರುಗಳಿಗೆ ಅವರು 500 ರೂಪಾಯಿ ಸಂಬಳ ಕೊಡೋರು ಅಷ್ಟೇ. ಮಧ್ಯಪ್ರದೇಶನ ಹಾಳು ಮಾಡ್ಬಿಟ್ಟಿದ್ರಲ್ಲ ಶ್ರೀಮಾನ್ ದಿಗ್ವಿಜಯ ಸಿಂಗ್ ಅವರು. ಆ ಸಮಯದಲ್ಲಿ ನಾನೊಂದು ಸ್ಕೂಲ್ಗೆ ಹೋದೆ. ನಾನಾಗ ಮೆಂಬರ್ ಆಫ್ ಪಾರ್ಲಿಮೆಂಟ್. ನಾನೊಂದು ಮಗುನ ಕೇಳ್ದೆ ಗಂಗೆ ಎಲ್ಲಿಂದ ಬರ್ತಾಳೆ ಅಂತ. ಅವ್ನು ಹೇಳ್ದ ವಿಂಧ್ಯಾಚಲದಿಂದ. ನಾನು ಗುರುಜಿನ್ ಕರೆದು ಹೇಳ್ದೆ ಗಂಗೆ ಹುಟ್ಟಿದ್ದು ಹಿಮಾಲಯದಲ್ಲಿ, ಮಗು ಹೇಳ್ತಿದೆ ವಿಂಧ್ಯಾಚಲದಿಂದ ಅಂತ. ಅವ್ರಂದ್ರು, ಸಾಹೇಬ್ರೆ 500 ರೂಪಾಯಲ್ಲಿ ವಿಂಧ್ಯಾಚಲದಿಂದಾನೇ ಹುಟ್ಸಕ್ಕಾಗೋದು. ಹಿಂಗಿತ್ತು ಸ್ಥಿತಿ. ಅಂತ ಪರಿಸ್ಥಿತಿಲಿ ನಾನು ಮುಖ್ಯಮಂತ್ರಿ ಆದೆ. ಹೈಸ್ಕೂಲ್, ಹೈಯರ್ ಸೆಕೆಂಡರಿ ಸ್ಕೂಲ್ ಕಮ್ಮಿ ಇತ್ತು. ಅಪ್ಪ ಅಮ್ಮ ಹೆಣ್ಮಕ್ಳನ್ನ ಬೇರೆ ಊರಿಗೆ ಓದಕ್ ಕಳಿಸ್ತಾನೆ ಇರ್ಲಿಲ್ಲ. ನಾನ್ ಹೇಳ್ದೆ, ಮಗಳು ನಡ್ಕೊಂಡು ಹೋಗಲ್ಲ, ನಾನ್ ಸೈಕಲ್ ಕೊಡ್ತೀನಿ, ರಾಜ್ಕುಮಾರಿ ಸೈಕಲ್ ಓಡಿಸ್ಕೊಂಡು ಹೋಗ್ತಾಳೆ ಅಂತ. ನಾವು ಸೈಕಲ್ಸ್ ಕೊಟ್ವಿ. ಇದಾದ್ಮೇಲೆ ಅಳಿಯಂದ್ರು ನನ್ನ ಮೇಲೆ ಕೋಪಿಸ್ಕೊಂಡ್ರು. ಮಾಮ ನಮಗ್ ಮೋಸ ಆಗ್ತಿದೆ, ಸೊಸೆಯರು ಸೈಕಲ್ ಮೇಲೆ ಹೋಗ್ತಿದ್ದಾರೆ, ನಾವು ಕಾಲ್ ಸೌಸ್ತಿದೀವಿ ಅಂದ್ರು. ಅದಕ್ಕೆ ನಾವು ಹುಡುಗರಿಗೂ ಸೈಕಲ್ ಕೊಟ್ಬಿಟ್ವಿ. ಮತ್ತೀಗ ಆ ಪ್ರಯಾಣ ಸ್ಕೂಟಿವರೆಗೂ ತಲುಪಿದೆ. ಇದ್ರಲ್ಲಿ ಏನ್ ಸಮಸ್ಯೆ ಇದೆ? ಮತ್ತೀಗ ಭಾವ ಬಾಮ ಇದನ್ನು ಕೋಪಿಸ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟೆ. ಯಾಕಂದ್ರೆ ಅಕ್ಕಂಗಿರು ಕೊಟ್ರಿ, ಅಳಿಯಂದ್ರು ಕೊಟ್ರಿ, ಸೊಸೆಯರು ಕೊಟ್ರಿ, ಬಾಮ ಇದ್ರಿಗೇನು ಕೊಡ್ಲಿಲ್ಲ. ಈ 6,000 ರೂಪಾಯಿನ ಪ್ರಧಾನಮಂತ್ರಿಯವರು ಏನ್ ಕೊಡ್ತಾ ಇದ್ದಾರೆ, ಅವರಿಗೆ ಕೊಡ್ತಿರೋದು. 6,000ಕ್ಕೆ 6,000 ನಾನು ಸೇರ್ಸಿದ್ದೀನಿ. ಪ್ರತಿ ತಿಂಗಳು 1,000 ಮಧ್ಯಪ್ರದೇಶದಲ್ಲಿ ಪ್ರತಿ ರೈತಂಗೂ ಸಿಗ್ತಿದೆ. ನೋಡಿ, ಇದು ಅವ್ರ ಜೀವನ ಬದಲಾಯಿಸೋ ಪ್ರಯತ್ನ ಅಷ್ಟೇ. ನಿಜವಾಗ್ಲೂ ನೀವೇ ನೋಡ್ಬೋದು, ನಮ್ಮ ಕಾರ್ಮಿಕ ಬಂಧುಗಳು
ಬಡವ ಬಂಧುಗಳು, ಇವರಿಗೋಸ್ಕರ ನಾನು ಒಂದು ಯೋಜನೆ ಮಾಡಿದೆ. ನಾನು ಏನ್ ಮಾಡ್ದೆ, ಜನತೆಯ ಸಮಸ್ಯೆಗಳನ್ನ ಜಮೀನಲ್ಲಿ ನೋಡ್ಬೇಕು. ನಾನ್ ಚಿಕ್ಕೋನಾಗಿದ್ದಾಗಿಂದ ನಮ್ಮ ಹಳ್ಳಿಲಿ ಏನ್ ನೋಡ್ತಿದೆ ಅಂದ್ರೆ, ಮಗ ಮತ್ತೆ ಮಗಳು ಇಬ್ರಲ್ಲೂ ಜನ ಭೇದ ಮಾಡೋರು. ಮಗ ಹುಟ್ತಾ ಅಂದ್ರೆ ಸ್ವಾಗತ ಮಾಡೋದೇನೋ, ಸಂಭ್ರಮ ಆಚರಿಸೋದೇನೋ, ಲಡ್ಡು ಹಂಚೋದೇನೋ, ಅಭಿನಂದನೆ ತಿಳಿಸೋದೇನೋ. ಒಂದ್ವೇಳೆ ಮಗಳು ಹುಟ್ಟಿದ್ರೆ ತಾಯಿ ಮುಖನೂ ಬಿಳ್ಚೋಗ್ತಾ ಇತ್ತು. ಮಗಳು ಹುಟ್ಬಿಟ್ಟಿದ್ದಾಳೆ, ಆಪತ್ ಬಂದಿದ್ಯೇನೋ ಅನ್ನೋ ಹಾಗೆ. ಆಗ ನನ್ ಮನಸ್ಸಿನಲ್ಲಿ ಹಿಂಸೆ ಆಗ್ತಿತ್ತು. ಅಯ್ಯೋ ಭಗವಂತ, ಆ ದಿನ ಯಾವತ್ ಬರುತ್ತೋ, ಮಗ ಮತ್ತೆ ಮಗಳು ಇಬ್ರು ಒಂದೇ ಅಂತ ಒಪ್ಕೊಳ್ಳೋ ದಿನ. ನಾನು ಹಳ್ಳಿಗಳಲ್ಲಿ ಅಕ್ಕ ತಂಗಿರ ಕಷ್ಟ ನೋಡಿದ್ದೀನಿ. ಪ್ರತಿ ಸಲ ಪತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೈತಿದ್ದ, ಮತ್ತೆ ಎಷ್ಟೊಂದ್ಸಲ ಹೊಡಿತಿದ್ದ ಕೂಡ. ಆಗ ಹೊಡ್ಸ್ಕೊತಿರೋ ಹೆಣ್ಮಕ್ಳು ಕಂಡೋರ್ ಮನೆಗ್ ಹೋಗಿ ಕಾಪಾಡಿ ಅಂತ ಕೇಳ್ತಿರೋದನ್ನ ನೋಡ್ದೆ. ಆಗ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿತ್ತು. ಸ್ತ್ರೀ ಮತ್ತೆ ಪುರುಷರ ಸಮಾನತೆ ಯಾವಾಗ ಬರುತ್ತೆ? ಮತ್ತೆ ಹೆಣ್ಮಕ್ಳು ಕಷ್ಟ ನೋಡಿ ಈ ಮಾತು ಹೇಳಕ್ ಇಷ್ಟಪಡ್ತೀನಿ. ನನ್ನ ಮನ್ಸಲ್ಲಿ ಏನ್ ಭಾವನೆ ಬಂತು ಅಂದ್ರೆ, ಎಲ್ಲಿ ತನಕ ಹೆಣ್ಮಕ್ಳು ಭಾರ ಅನ್ಕೋತಾರೋ ಅಲ್ಲಿವರೆಗೂ ಅವ್ರನ್ನ ಪ್ರಪಂಚಕ್ಕೆ ಬರ್ದಿರೋ ಹಾಗೆ ತಡಿತಾರೆ. ಹೆಣ್ಮಕ್ಳನ್ನ ದೇವ್ರ ಹಂಗ್ ನೋಡ್ಬೇಕು. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಏನೇನ್. ಆದ್ರೆ ಶಿವರಾಜಿ, 18 ವರ್ಷ ಆದ್ಮೇಲೆ ನಿಮ್ಗೆ ಹೆಣ್ಮಕ್ಳು ನೆನ್ಪಾಯ್ತಾ? 18 ವರ್ಷ ಮುಖ್ಯಮಂತ್ರಿ ಆಗಿದ್ರೆ, ಈಗ ಚುನಾವಣೆ ಬರ್ತಿದೆ, ಅದಕ್ಕೆ 1,000 ಕೊಡ್ತಾ ಇದ್ದೀರಾ? ಇಲ್ಲ, ಈ ಯೋಜನೆ ನಾನು ಏನ್ ಹೇಳ್ತಾ ಇದ್ದೀನಿ, ನಾನೀಗ ಯಾವ ಯೋಜನೆ ಬಗ್ಗೆ ಹೇಳ್ತಿದ್ದೀನೋ ಇದನ್ನ 2006ರಲ್ಲೇ ಮಾಡಿದ್ದೆ. ನಾನು ಮುಖ್ಯಮಂತ್ರಿ ಆದ್ನಲ್ಲ, ಆಗ ಮೊದಲನೇದಾಗಿ ನಾನು ಮಾಡಿದ ಯೋಜನೆನೇ ಮಧ್ಯಪ್ರದೇಶದ ಮಣ್ಣಲ್ಲಿ ಹೆಣ್ಮಗ್ಳನ್ನ ಭಾರ ಆಗಿರಕ್ ಬಿಡಲ್ಲ, ಮಗಳನ್ನ ದೇವ್ರ ವರ ಮಾಡ್ಬೇಕು ಅಂತ. ಮತ್ತೆ ದೇವ್ರ ವರ ಹೇಗಾಗ್ತಾರೆ? ಯಾಕಂದ್ರೆ ಮಧ್ಯಪ್ರದೇಶದಲ್ಲಿ ಸೆಕ್ಸ್ ರೇಷಿಯೋ ತುಂಬಾ ಹೆಚ್ಚು ಕಮ್ಮಿ ಆಗೋಗಿತ್ತು. 1,000 ಹುಡುಗರಿಗೆ 911 ಹುಡುಗಿರು ಹುಡ್ತಿದ್ರು ಅಷ್ಟೇ. ಮತ್ತೆ ನಾನೊಂದ್ ಜಾಗದಲ್ಲಿ ಹೆಣ್ಮಕ್ಳನ್ನ ಹುಟ್ಟಕ್ ಬಿಡಿ, ಹೆಣ್ಮಕ್ಳು ಇಲ್ದೆ ಪ್ರಪಂಚ ನಡೆಯಲ್ಲ ಅಂತ ಹೇಳಿದಾಗ ಒಬ್ಬ ಮುದ್ಕಿ ಎದ್ದು, ಏನ್ ದೊಡ್ಡ ಮಾತಾಡ್ತಿದ್ಯಾ, ಮಗಳನ್ನ ಹುಟ್ಟಕ್ ಬಿಡು ಅಂತ. ಮಗಳು ಹುಟ್ಟೋದ್ಲು, ದೊಡ್ಡೋಳಾದ್ಲು, ವರದಕ್ಷಿಣೆ ನೀನ್ ತಂದ್ಕೊಡ್ತೀಯಾ ಅಂತ ಕೇಳಿದ್ಲು. ಆಗ ನನ್ಗನ್ಸಿದ್ದು ಭಾಷಣ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ. ಮತ್ತೆ ಅವತ್ತೇ ನಾನು ನಿರ್ಧಾರ ಮಾಡಿದೆ, ಮಗಳು ಭಾರ ಆಗಿರಲ್ಲ ಅಂತ. ನಾನು ಮಾಡಿದ ಮೊದಲನೇ ಯೋಜನೆ ಅಂದ್ರೆ ಮುಖ್ಯಮಂತ್ರಿ ಕನ್ಯಾದಾನ ಯೋಜನೆ. ಅದ್ರಲ್ಲಿ ನಿರ್ಧಾರ ಮಾಡಿದ್ವಿ, ಬಡ ಹೆಣ್ಮಕ್ಳು ಮದ್ವೆನ ಇನ್ನು ನಾವು ಮಾಡ್ತೀವಿ, ಸರ್ಕಾರ ಮಾಡುತ್ತೆ. ಅಪ್ಪ ಅಮ್ಮನ ಮೇಲೆ ಮಗಳು ಭಾರ ಆಗಿರ್ಕೂಡ್ದು ಅಂತ. ಮತ್ತೆ ನನಗೆ ಹೆಮ್ಮೆ ಇರೋ ನಾನು ಮಾಡಿರೋ ಇನ್ನೊಂದು ಯೋಜನೆ ಅಂದ್ರೆ ಮಗಳೇ ಲಕ್ಷ್ಮಿ ಯೋಜನೆ. ನನ್ನ ಆಫೀಸರ್ಸ್ನೆಲ್ಲ ಕರೆದು ಕೇಳ್ದೆ, ಇನ್ಮೇಲೆ ಮಧ್ಯಪ್ರದೇಶದಲ್ಲಿ ಮಗಳು ಹುಟ್ಟಿದ್ರೆ ಲಕ್ಷಾಧಿಪತಿ ಆಗ್ಬೇಕು ಅಂತ. ಮೊದಲು ಅವ್ರೆಲ್ರಿಗೂ ನಗು ಬಂತು. ಅವ್ರಂದ್ರು ಇಂಪಾಸಿಬಲ್ ಸರ್, ಇದಾಗಲ್ಲ ಅಂತ ಅಂದ್ರು. ನಾನು ಆಗುತ್ತೆ. ಮಗಳು ಹುಡ್ತಿದ್ದ ಹಾಗೆ ಅವಳ ಹೆಸರಲ್ಲಿ ನಾವು ಎಷ್ಟು ಹಣ ಇಟ್ರೆ ಅವಳು 21 ವರ್ಷ ಆಗೋ ಹೊತ್ತಿಗೆ 1 ಲಕ್ಷ ಆಗುತ್ತೆ ಅಂತ. ಸೊ ಆಗ ನಾವು ನಿರ್ಧಾರ ಮಾಡಿದ್ವಿ, ಮಗಳು ಹುಡ್ತಿದ್ದ ಹಾಗೆ 30,000 ರೂಪಾಯಿ ಇಬ್ರು ಹೆಣ್ಮಕ್ಳು ತನಕ ನಾವು ಹೆಣ್ಮಕ್ಳು ಅಪ್ಪ ಅಮ್ಮನ ಖಾತೆಯಲ್ಲಿ ನಾವು ಜಮಾ ಮಾಡ್ತೀವಿ. ಮತ್ತೆ ಅದನ್ನ ನಾನು ಶಿಕ್ಷಣಕ್ಕೆ ಜೋಡಿಸ್ದೆ. 5ನೇ ಕ್ಲಾಸ್ ಪಾಸ್ ಮಾಡಿ 6 ಕಾಲಿಟ್ಟಾಗ 2,000, 8ನೇ ಕ್ಲಾಸ್ ಪಾಸ್ ಮಾಡಿ 9ಕ್ಕೆ ಹೋದ್ರೆ 4,000, 11ಕ್ಕೆ ಬಂದಾಗ 6,000, 12ಕ್ಕೆ ಬಂದಾಗ 6,000, ಮತ್ತ ಆಮೇಲೆ ಕಾಲೇಜಿಗೆ ಹೋದ್ರೆ 12,500, ಪಾಸ್ ಔಟ್ ಮಾಡಿದ್ರೆ ಆಗ 12,500. ಮತ್ತೀಗಂತೂ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಓದ್ನು ಕೂಡ ಹೆಣ್ಮಕ್ಳಿಗೆ ನಾನು ಉಚಿತವಾಗಿ ಮಾಡಿಸ್ತೀನಿ. ಮತ್ತೆ ಇದನ್ನ ಹೇಳೋದಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ಮಧ್ಯಪ್ರದೇಶದಲ್ಲಿ 40 ಲಕ್ಷ ಮುದ್ದಿನ ರಾಜ್ಕುಮಾರಿರು ಇದ್ರ ಇಂಪ್ಯಾಕ್ಟ್ ನೀವೇ ನೋಡಿ. ಅಂದ್ರೆ 1,000 ಗಂಡ್ಮಕ್ಳಿಗೆ 911 ಹೆಣ್ಮಕ್ಳು ಹುಡ್ತಿದ್ರು. ಈಗ 956 ಹೆಣ್ಮಕ್ಳು ಹುಡ್ತಾ ಇದ್ದಾರೆ ಪ್ರತಿ 1,000 ಗಂಡು ಮಕ್ಳಿಗೆ. ಹೆಣ್ಮಕ್ಳು ಭಾರ ಅಲ್ಲ, ಹೆಣ್ಮಕ್ಳೀಗ ವರದಾನ ಆಗಿದ್ದಾರೆ. ಮತ್ತಿದನ್ ಮಾಡಿದ್ದು 2006ರಲ್ಲಿ. ಹೆಣ್ಮಕ್ಳು ದುಃಖ ಮತ್ತೆ ಕಷ್ಟಗಳನ್ನ ನೋಡಿ ನಾವು ಮಾಡಿದ ಮೊದಲನೇ ಯೋಜನೆ ಅಂದ್ರೆ, ಯಾಕಂದ್ರೆ ನಾನು ಹಳ್ಳಿಲಿ ನೋಡ್ತಿರ್ತಿದ್ದೆ, ಕಾರ್ಮಿಕರು ಹೆಣ್ಮಕ್ಳು ತಮ್ಮ ಮಕ್ಳಿಗೆ ಜನ್ಮ ಕೊಡೋದಿಕ್ಕೆ 2 ದಿನಕ್ಕೆ ಮುಂಚಿನ ತನಕ ಕೆಲಸ ಮಾಡ್ತಿರ್ತಿದ್ರು. ನನಗ್ ನೋಡಕ್ ಆಗ್ತಿರ್ಲಿಲ್ಲ, ಹಿಂಸೆ ಆಗ್ತಿತ್ತು. ಮತ್ತೆ ಮಕ್ಳಿಗೆ ಜನ್ಮ ಕೊಟ್ಮೇಲೆ 1 ವಾರ ಕೂಡ ರೆಸ್ಟ್ ಮಾಡ್ತಾ ಇರ್ಲಿಲ್ಲ. ಒಂದೋ ಮಗುನ ಮನೇಲಿ ಬಿಟ್ಟು ಹೋಗ್ತಾ ಇದ್ರು, ಇಲ್ಲ ಅವರು ಗದ್ದೆ ಬದುವಿನ ಮೇಲಿಟ್ಟು ದಿನ ಪೂರ್ತಿ ಕೆಲಸ ಮಾಡ್ತಿದ್ರು. ತನ್ನ ಮಕ್ಳಿಗೆ ಸರಿಯಾಗಿ ಹಾಲು ಕೂಡ ಕುಡ್ಸಕ್ ಆಗ್ತಿರ್ಲಿಲ್ಲ. ಆಗ ನಾನು ನಿರ್ಧಾರ ಮಾಡಿದೆ, ಕಾರ್ಮಿಕರು ಹೆಣ್ಮಕ್ಳು ಹೆರಿಗೆ ಮಾಡಿಸ್ಕೊಳಕ್ ಹೋಗೋಕ್ ಮುಂಚೆ ನಾನು 4,000 ರೂಪಾಯಿ ಕೊಡ್ತೀನಿ. ಅದರಿಂದ ಅವರು ಪೌಷ್ಟಿಕ ಆಹಾರ ತಗೊಳ್ಳಿ, ತಮ್ಮ ಸ್ವಾಸ್ಥ್ಯನೂ ಚೆನ್ನಾಗಿಟ್ಕೊಳ್ಳಿ, ಮತ್ತೆ ಹೊಟ್ಟೆಯಲ್ಲಿ ಏನ್ ಮಗನೋ ಮಗಳೋ ಬೆಳಿತಿದೆ ಅದ್ರ ಸ್ವಾಸ್ಥ್ಯನೂ ಚೆನ್ನಾಗಿರ್ಲಿ ಅಂತ. ಮತ್ತೆ ಜನ್ಮ ಆದ್ಮೇಲೆ 12,000 ರೂಪಾಯಿ ಕೊಡ್ತೀವಿ. ಆದ್ರಿಂದ ಕಮ್ಮಿ ಅಂದ್ರೂ ಅವರು 1-2 ತಿಂಗಳು ವಿಶ್ರಾಂತಿ ತಗೊಳ್ಳಿ. ಕನಿಷ್ಠ ಪಕ್ಷ ತನ್ನ ಮಮತೆಯಿಂದ ಮಗ ಮಗಳಿಗೆ ಹಾಲಾದ್ರೂ ಕುಡ್ಸಕ್ಕಾಗ್ಲಿ, ಮತ್ತೆ ವಿಶ್ರಾಂತಿ ತಗೊಳ್ಳೋ ಅವಕಾಶ ಸಿಗ್ಲಿ. ಇದನ್ನ ನನಗೆ ಹೇಳೋದಿಕ್ಕೆ ಹೆಮ್ಮೆ ಇದೆ ರಜತ್ ಅವ್ರೆ. ಮಧ್ಯಪ್ರದೇಶದಲ್ಲಿ ಹೆಣ್ಮಕ್ಳನ್ನ ಗರ್ಭದಲ್ಲೇ ಕೊಲ್ತಾ ಇಲ್ಲ, ಗರ್ಭನ ಸ್ಮಶಾನ ಮಾಡ್ಬಿಟ್ಟಿದ್ರು ಜನಗಳು. ಒಂದ್ ವೇಳೆ ಮಗಳು ಹುಡ್ತಾಳೆ ಅಂತ ಗೊತ್ತಾದ್ರೆ ಗರ್ಭದಲ್ಲೇ ಕೊಂದ್ಬಿಡ್ತಿದ್ರು. ಪ್ರಪಂಚದಲ್ಲಿ ಹುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ಹೆಣ್ಮಕ್ಳು ಕಮ್ಮಿ ಯಾಕೆ ಹುಡ್ತಿದ್ರು? ಭಗವಂತ ಏನ್ ಭೇದ ಭಾವ ಮಾಡ್ತಿರ್ಲಿಲ್ಲ, ಮನುಷ್ಯ ಮಾಡ್ತಿದ್ದ ಮನುಷ್ಯ. ಅದಕ್ಕೆ ನಾವು ಈ ಯೋಜನೆ ಮಾಡಿದ್ವಿ. ಮುದ್ದಿನ ಮಗಳಿಂದ ಹಿಡಿದು ಮುದ್ದಿನ ಅಕ್ಕ ತಂಗಿ, ನಮ್ಮ ಪ್ರಯಾಣ ಅಲ್ಲಿಂದ ಪ್ರಾರಂಭ ಆಯ್ತು. ಮತ್ ಬರೀ ಇಷ್ಟೇ ಅಲ್ಲ, ಹೆಮ್ಮೆಯಿಂದ ಹೇಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ, ದೇಶದಲ್ಲೇ ಮೊದಲನೇದಾಗಿ ನಿರ್ಧಾರ ಮಾಡಿದ ರಾಜ್ಯ ನಮ್ಮ ಮಧ್ಯಪ್ರದೇಶ. ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 50% ರಿಸರ್ವೇಶನ್ ನಾವು ಮಹಿಳೆಯರು ಕೊಡ್ತೀವಿ. ಯಾಕಂದ್ರೆ ಹೆಣ್ಮಕ್ಳು ಚುನಾವಣೆಗೆ ನಿಲ್ತಿರ್ಲಿಲ್ಲ. ಸೆರಗ್ ಮುಚ್ಕೋ,
ಸೆರಗ್ ಮುಚ್ಕೋ ಮತ್ತೆ ಮನೇಲಿ ರೊಟ್ಟಿ ತಟ್ತಾ ಇರೋ. ಮತ್ ಬೇರೆ ಕೆಲ್ಸನೇ ಇರ್ಲಿಲ್ಲ. ಮಧ್ಯಪ್ರದೇಶನೇ ಮೊದಲನೇ ರಾಜ್ಯ. ನಾವು ನಿರ್ಧಾರ ಮಾಡಿದ್ವಿ ಪೊಲೀಸ್ನಲ್ಲೂ 30% ಸ್ಥಾನಗಳನ್ನ ನಾವು ಹೆಣ್ಮಕ್ಳಿಗೆ ಮೀಸಲಿಡ್ತೀವಿ ಅಂತ. ತುಂಬಾ ವಿರೋಧ ಬಂತು. ಪೊಲೀಸ್ ಆಫೀಸರ್ಸೇ ವಿರೋಧ ಮಾಡಿದ್ರು. ಇದು ಹೇಗಾಗುತ್ತೆ, ಪೊಲೀಸರು ಹೇಗ್ ಕೆಲಸ ಮಾಡ್ತಾರೆ ಅಂತ. ಆದ್ರೆ ನಮ್ಮ ಹೆಣ್ಮಕ್ಳು ಸಾಮರ್ಥ್ಯದ ಮೇಲೆ ಭರವಸೆ ಇತ್ತು. ನನ್ಗೆ ವಿಶ್ವಾಸ ಆಯ್ತು, ಒಂದ್ ವೇಳೆ ಹೆಣ್ಮಕ್ಳು ಕೈಯಲ್ಲಿ ಬಂದು ಕೊಟ್ರೆ ಆಗ ಅವರು ಕಳ್ಳರು ಮತ್ತೆ ಗುಂಡಾಗಳಿಗೂ ಬುದ್ಧಿ ಕಲ್ಸ್ ತೋರಿಸ್ತಾರೆ ಅಂತ. ನಾವು 30% ಮೀಸಲಿಟ್ಟಿದೀವಿ. ಮತ್ತೆ 50% ಹೆಣ್ಮಕ್ಳಿಗೆ ಮೀಸಲಿಟ್ಟಿದೀವಿ ಟೀಚರ್ಸ್ ತರದ ಪರೀಕ್ಷೆಗಳಲ್ಲಿ. ಮತ್ತಿವತ್ತು ಮಧ್ಯಪ್ರದೇಶದಲ್ಲಿ ನೀವು 4 ದಿಕ್ಕಲ್ಲಿ ನೋಡ್ಬೋದು ಗಂಡ್ಮಕ್ಳ ಜೊತೆ ಹೆಣ್ಮಕ್ಳು ಮುಂದಕ್ಕೆ ಬರ್ತಿದ್ದಾರೆ. ಮತ್ತೆ ನಾನು ಇನ್ನೂ ಒಂದು ಉದಾಹರಣೆ ತೋರಿಸ್ತೆ. ನನ್ಗನ್ಸ್ತು, ಅಂದ್ರೆ ಒಬ್ಬ ಸ್ತ್ರೀ ಹೆಸರಲ್ಲಿ ನೋಡಿ, ಸ್ತ್ರೀ ಮತ್ತೆ ಪುರುಷ ಇಬ್ರು ಸಮಾನರಾಗಿರ್ಬೇಕು. ಮಗ ಮಗಳು ಇಬ್ರು ಸಮಾನರಾಗಿರ್ಬೇಕು. ಇಬ್ರು ಹಕ್ಕು ಸಮಾನವಾಗಿದೆ, ಇಬ್ರು ಅಧಿಕಾರನೂ ಸಮಾನನೇ. ಆದ್ರೆ ಪ್ರಾಪರ್ಟಿ ಏನಾದ್ರೂ ಖರೀದಿ ಮಾಡಿದಾಗ ಪುರುಷ ಹೆಸರಲ್ಲೇ ಖರೀದಿ ಮಾಡ್ತಿದ್ರು. ಮನೆ, ಅಂಗಡಿ, ಜಮೀನು ಏನೇ ಖರೀದಿ ಮಾಡಿದ್ರು ಪುರುಷ ಹೆಸರಲ್ಲೇ ಖರೀದಿ ಮಾಡ್ತಿದ್ರು. ನಾವು ನಿರ್ಧಾರ ಮಾಡಿದ್ವಿ, ಒಂದ್ ವೇಳೆ ಮಹಿಳೆಯರ ಹೆಸರಲ್ಲಿ ಖರೀದಿ ಮಾಡಿದ್ರೆ ಸ್ಟಾಂಪ್ ಶುಲ್ಕ ಕೇವಲ 1% ಮಾತ್ರ ಬೀಳುತ್ತೆ. ಪುರುಷ ಹೆಸರಲ್ಲಿ ಖರೀದಿ ಮಾಡಿದ್ರೆ ಜಾಸ್ತಿ ಬೀಳುತ್ತೆ. ನಾನೀಗ ನಿಮ್ಗಾದ್ರೂ ಪರಿಣಾಮ ಹೇಳ್ತೀನಿ ರಜತ್ ಅವ್ರೆ. ಮಧ್ಯಪ್ರದೇಶದಲ್ಲೀಗ 45% ಸಂಪತ್ತುಗಳನ್ನ ಮಹಿಳೆ ಹೆಸರಲ್ಲಿ ಖರೀದಿ ಮಾಡ್ತಿದ್ದಾರೆ. ಪತಿ ತನ್ನ ಪತ್ನಿಗೆ ಹೇಳ್ತಾನೆ, ನಿನ್ ಹೆಸರಲ್ಲಿ ತಗೋತಿದ್ದೀನಿ, ಸ್ಟಾಂಪು ಕೊಡೋ ದುಡ್ಡು ಉಳಿಯುತ್ತೆ ಅಂತ, ರಿಜಿಸ್ಟ್ರೇಷನ್ ದುಡ್ಡು ಉಳಿಯುತ್ತೆ ಅಂತ. ಇದು ಮಹಿಳಾ ಸಶಕ್ತೀಕರಣದ ಅಭಿಯಾನ. ಇದು ಉಚಿತವಾಗಿ ಕೊಡೋದಲ್ಲ. ಇದೇನಿದೆ ಯೋಜನೆಗಳೆಲ್ಲ ಏನಿದೆ, ನೀವು ಕೊಡ್ತಿರುವಂತ ದುಡ್ಡೇನಿದೆ, ಇದು ನಿಜವಾಗ್ಲೂ ಅವರನ್ನ ತಲುಪುತ್ತಾ? ಇದ್ರ ಮಾನಿಟರಿಂಗ್ ಹೇಗಾಗತ್ತೆ? DVT ಸೀದಾ ಖಾತೆಗೆ, ಅಕೌಂಟ್ಗೆ ತಲುಪುತ್ತೆ. ಮಧ್ಯೆ ಬೇರೆ ಯಾರೂ ಇರಲ್ಲ. ಅದು ಕಾಂಗ್ರೆಸ್ ಜಮಾನದಲ್ಲಿ. ಆಗ ಸ್ವರ್ಗೀಯ ರಾಜೀವ್ ಜಿ ಹೇಳ್ತಾ ಇದ್ರು, ನಾನೇನ್ ಮಾಡ್ಲಿ, 1,000 ಕಳಿಸ್ತೀನಿ, ಬರೀ 15 ಪೈಸಾ ತಲುಪುತ್ತೆ. ನಾವು ಹಂಗ್ ಸೋಲು ಒಪ್ಕೊಳ್ಳಲ್ಲ. ಮೋದಿ ಅವರ ನೇತೃತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಿದೀವಿ. ₹1 ಕೊಟ್ರು ಆ ₹1 ಸೀದಾ ಅವ್ರ ಅಕೌಂಟ್ಗೆ ಹೋಗುತ್ತೆ, ಅವ್ರದೇ ಖಾತೆಗೆ. ಅವರೇ ತಗೋತಾರೆ, ಖರ್ಚು ಮಾಡ್ಕೋತಾರೆ. ಶಿವರಾಜಿ, ಎಲ್ಲಾ ಮನೇಲೂ ನಿಮ್ಮ ಅಳಿಯಂದ್ರೇನಿದ್ದಾರೆ ಅವ್ರು ಹೇಳ್ತಿದ್ದಾರೆ ಹುಡುಗಿಯರ ಅಕೌಂಟ್ಗೆ ತಿಂಗಳಿಗೆ ₹1,000 ಹೋಗುತ್ತೆ. ನೀವು ಹೇಳ್ತಿದ್ದೀರಾ ₹3,000 ಮಾಡ್ತೀನಿ ಅಂತ. ಹುಡುಗರ ಕೈಗೆ ಏನೂ ಸಿಗ್ತಾ ಇಲ್ಲ. ಇದು ಈ ₹1,000 ಮುದ್ದಿನ ಅಕ್ಕ ತಂಗಿರ ಖಾತೆಗೆ ಹೋಗ್ತಾ ಇದೆ. ಮತ್ತೆ ಹೆಣ್ಮಕ್ಳೇನಿದ್ದಾರೆ, ಮುದ್ದಿನ ಲಕ್ಷ್ಮಿ, ಅದು ಬೇರೆನೇ ಯೋಜನೆ. ಆದ್ರೆ ಗಂಡ್ಮಕ್ಳಿಗೂ ನಾವೇನು ಮೋಸ ಮಾಡಿಲ್ಲ ನೋಡಿ. ಈಗ ಸೈಕಲ್ ಕೊಡೋದಾಗ್ಲಿ, ಪುಸ್ತಕ ಕೊಡೋದಾಗ್ಲಿ, ಮೇಧಾವಿ ವಿದ್ಯಾರ್ಥಿ ಯೋಜನೆ ಮಾಡಿದೀವಿ ನಾವು. ಮುಖ್ಯಮಂತ್ರಿ ಮೇಧಾವಿ ವಿದ್ಯಾರ್ಥಿ ಯೋಜನೆ. ಮತ್ತ ಆ ಯೋಜನೆಯಲ್ಲಿ ನಿರ್ಧಾರ ಮಾಡಿದ್ವಿ, ನಮ್ ಹುಡುಗ ಹುಡುಗಿಯರು ಯಾವುದೇ ಜಾತಿ ಧರ್ಮದವ್ರಿರ್ಲಿ, ನಾನು ಮಕ್ಕಳನ್ನ ಜಾತಿಗಳಿಂದ ಮೇಲಿಟ್ಟಿದ್ದೀನಿ. ಮಕ್ಕಳಲ್ಲಿ ಯಾಕೆ ಭೇದ ಮಾಡ್ಬೇಕು? ಪ್ರತಿಯೊಂದು ಮಗುಗೂ ಅವ್ರು ಯಾವುದೇ ಜಾತಿಯವರಾಗಿರ್ಲಿ, ಒಂದ್ ವೇಳೆ ಅವರು ಮೇಧಾವಿ ಆಗಿದ್ರೆ ಮತ್ತೆ PUCಲಿ 75% ಅಂಕ ತಗೊಂಡ್ ಪಾಸ್ ಆಯ್ತು ಅಂತಂದ್ರೆ ಅವ್ರ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಒಂದ್ ವೇಳೆ 8 ಲಕ್ಷ ತನಕ ಬಂದ್ರು ಸರಿನೇ, ಈ ಮಾಮ ಮಾಡಿಸ್ತಾನೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ದೂನು ನಿಮಗೆ ಗೊತ್ತಿದ್ಯಾ? ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ವರ್ಷಕ್ಕೆ 8 ಲಕ್ಷ 10 ಲಕ್ಷ ಫೀಸ್ ಇರುತ್ತೆ. ಬಡವ್ರ ಮಕ್ಳು ಕಟ್ಟಕ್ಕಾಗೋದಿಲ್ಲ, ರೈತರ ಮಕ್ಳು ಕೊಡೋದಿಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ಬಿಟ್ಟೆ, ಚಿಂತೆ ಮಾಡಬೇಡಿ ನನ್ನ ಸೊಸೆ ಅಳಿಯಂದ್ರೆ, ನಿಮ್ ಫೀಸ್ನ ನಿಮ್ ಮಮ್ಮಿ ಪಪ್ಪ ಅಲ್ಲ, ನಿಮ್ಮ ಮಾಮ ತೀರಿಸ್ತಾನೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತೀರಿಸುತ್ತೆ. ಮತ್ತೆ ಹುಡುಗರು ಮುಂದಕ್ಕೆ ಬರ್ತಿದ್ದಾರೆ. ಮತ್ತೆ ಇದೇ ಹುಡುಗರನ್ನ ಇನ್ನೂ ಮುಂದೆ ತರೋದಿಕ್ಕೆ ಈಗ ನಾವು ಇನ್ನೂ ಒಂದು ಯೋಜನೆ ತಗೊಂಡ್ ಬಂದಿದೀವಿ. ಅದ್ರ ಹೆಸರು ಕಲಿ ಮತ್ತು ಗಳಿಸು ಯೋಜನೆ. ಎಷ್ಟೋ ರಾಜಕೀಯ ಪಾರ್ಟಿಗಳು ಬರೀ ಬಿಟ್ಟಿ ಘೋಷಣೆಗಳನ್ನ ಮಾಡ್ತಾರೆ. ನಾವು ನಿರುದ್ಯೋಗ ಭತ್ಯೆ ನೀಡ್ತೀವಿ ಅಂತ. ಅಲ್ರಿ, ಹಕ್ಕಿ ತನ್ನ ಮರಿಗಳಿಗೆ ಬಿಟ್ಟಿ ತಿನ್ಸಲ್ಲ, ರೆಕ್ಕೆಗಳನ್ನ ಕೊಡುತ್ತೆ. ಆದ್ರಿಂದ ಅದು ದೂರಕ್ಕೆ ಹಾರ್ ಹೋಗಕ್ಕಾಗ್ಲಿ ಅಂತ. ಈ ನಿರುದ್ಯೋಗ ಭತ್ಯೆನೂ ಮೋಸಾನೆ. ಮತ್ತೆ ದಗಲ್ಬಾಜಿದು. ಇದನ್ನ ಅನೌನ್ಸ್ ಮಾಡೋರು ಎಷ್ಟೊಂದು ಬ್ಯಾರಿಯರ್ಸ್ ಹಾಕ್ಬಿಡ್ತಾರೆ. ಅಂದ್ರೆ ಮಕ್ಳಿಗೆ ಅದು ಸಿಗೋದೇ ಇಲ್ಲ, ತುಂಬಾ ಕಮ್ಮಿ ಜನಕ್ಕೆ ಸಿಗುತ್ತೆ. ಮತ್ತೆ ಮಕ್ಕಳಿಗೆ ನಿರುದ್ಯೋಗ ಭತ್ಯೆ ಬೇಕಾಗೂ ಇಲ್ಲ. ನಾವು ನಿರ್ಧಾರ ಮಾಡಿದೀವಿ, ನಮ್ಮ ಮಧ್ಯಪ್ರದೇಶದ ಮಕ್ಕಳಿಗೆ ಕೆಲಸ ಕಲಿಸ್ತೀವಿ. ನಾವು ಸ್ಕಿಲ್ಡ್ ಮಾಡ್ತೀವಿ ಅವರನ್ನ. ಅವರು ಬೇರೆ ಬೇರೆ ಕಂಪ್ನಿಲಿ, ಸಂಸ್ಥೆಗಳಲ್ಲಿ ಕೆಲಸ ಕಲಿತಾರೆ. ಮತ್ತೆ ಕೆಲಸ ಕಲಿತಿರೋವಾಗ ಅವ್ರಿಗೆ ತಿಂಗಳಿಗೆ 8,000 ರಿಂದ 10,000 ರೂಪಾಯಿ ತನಕ ಕೊಡ್ಲಾಗುತ್ತೆ. ಮತ್ತಾಮೇಲೆ ಕೆಲಸ ಕಲಿತ ಮೇಲೆ ಅವ್ರಿಗೆ ಪರ್ಮನೆಂಟ್ ಜಾಬ್ ಸಿಗುತ್ತೆ. ಇದೇ ವರ್ಷ 1 ಲಕ್ಷ ಸರ್ಕಾರಿ ನೌಕರಿ ತುಂಬಿಸೋ ಅಭಿಯಾನ ಕೂಡ ನಡೀತಿದೆ. ಈ ವರ್ಷ ಅದನ್ನು ಪೂರ್ತಿ ಮಾಡ್ತೀವಿ. ಮತ್ತೆ ಪ್ರತಿ ತಿಂಗಳು 3 ಲಕ್ಷ ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಲೋನ್, ಅದರಲ್ಲಿ ನಾವು ಇಂಟ್ರೆಸ್ಟ್ ಸಬ್ಸಿಡಿನೂ ಕೊಡ್ತೀವಿ. ಅದ್ರ ಗ್ಯಾರಂಟಿನೂ ಮಾಮನೆ ತಗೋತಾನೆ. ಅದನ್ನು ನಾವು ಮಕ್ಳಿಗೆ ಕೊಡಿಸ್ತಾ ಇದೀವಿ. ಸೊ ಗಂಡ್ ಮಕ್ಳಿಗೂ ಏನು ಅನ್ಯಾಯ ಆಗ್ತಿಲ್ವಲ್ಲ. ಅಳಿಯಂದ್ರು ಕೂಡ ನನ್ನ ಪ್ರಾಣನೇ ಸ್ವಾಮಿ, ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ತಿದೀವಿ. ಆದ್ರೆ ಕಾಂಗ್ರೆಸ್ನವ್ರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ನವ್ರು ಹೇಳ್ತಾರೆ ಗ್ಯಾರಂಟಿ ನಾವು ಕೊಟ್ಟಿದ್ವಿ, ಇವರು ನಮ್ಮ ಐಡಿಯಾನ ಕದ್ದು ಬಿಟ್ರು ಅಂತ. ಅವ್ರು ಹೇಳ್ತಾರೆ ನಾವು ಮಹಿಳೆಯರಿಗೆ ತಿಂಗಳಿಗೆ 1,500 ಕೊಡೋ ಮಾತು ಕೊಟ್ಟಿದ್ವಿ, ಶಿವರಾಜ್ ಅವರು ಮೊದಲೇ 1,000 ಕೊಟ್ಟುಬಿಟ್ರು. ಅವರು ಗ್ಯಾಸ್ ಸಿಲಿಂಡರ್ನ 500 ಕೊಡ್ತೀವಿ ಅಂತ ಹೇಳಿದ್ರೆ ನೀವು 450 ಕೊಟ್ಬಿಟ್ರಿ. ನೋಡಿ, 2017ರಲ್ಲಿ 1,000 ನಾನು ಈ ಸ್ಕೀಮ್ ಸ್ಟೋರಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ. 2017ರಲ್ಲಿ
ಮಧ್ಯಪ್ರದೇಶದಲ್ಲಿ 3 ಅತ್ಯಂತ ಹಿಂದುಳಿದ ಜಾತಿಗಳಿತ್ತು. ಅದು ಬೇಗ, ಭಾರಿಯಾ ಮತ್ತೆ ಸೆಹ್ರಿಯಾ. ಅವರಲ್ಲಿ ಮಕ್ಕಳು ಪೋಷಣೆನೂ ಅಷ್ಟು ಚೆನ್ನಾಗಿರ್ಲಿಲ್ಲ. ನನ್ಗನ್ನಿಸ್ತು ಒಂದ್ ವೇಳೆ ಈ ಕುಟುಂಬಗಳನ್ನ ಮುಂದಕ್ಕೆ ತರಬೇಕು ಅಂತಂದ್ರೆ ನಾನು ಕುಟುಂಬದ ಮುಖ್ಯಸ್ಥೆ ಏನಿರ್ತಾರೆ ಹೆಣ್ಮಕ್ಳು, ಅವ್ರ ಖಾತೆಗೆ ನಾನು 1,000 ರೂಪಾಯಿ ಹಾಕ್ಬಿಡ್ತೀನಿ. ಯಾಕೆ ಅಂದ್ರೆ ಹೆಣ್ಣು ಅಥವಾ ಮಹಿಳೆ ದುಡ್ಡನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ. ಮತ್ತೆ ಅವಳ ಕೈಯಲ್ಲಿ ದುಡ್ಡೇನಾದ್ರೂ ಬಂದ್ರೆ ಎಲ್ಲಕ್ಕಿಂತ ಮೊದಲು ಮಕ್ಳ ಮೇಲೆ ಖರ್ಚು ಮಾಡ್ತಾಳೆ ಅವಳು. ಹಾಗಾಗಿ ನಾವು 1,000 ರೂಪಾಯಿನ ಹಾಕೋದಿಕ್ ಶುರು ಮಾಡಿದ್ವಿ. ಅದಾದ್ಮೇಲೆ ನಾವು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಸಿದಾಗ ಆಗ ನಮ್ಗೆ ಆಶ್ಚರ್ಯ ಆಯ್ತು ನೋಡಿ. ಮಕ್ಕಳ ಪೋಷಣೆಯಲ್ಲಿ ಸುಧಾರಣೆ ಆಗಿತ್ತು. ಆಮೇಲೆ ಅಮ್ಮನ ಕೈಗೆ 1,000 ರೂಪಾಯಿ ಸಿಕ್ತು. ಅವಳು ಮಕ್ಳಿಗೆ ಹಾಲು ಕೊಂಡ್ಕೊಂಡ್ಲು, ಹಣ್ಣು ಕೊಂಡ್ಕೊಂಡ್ಲು, ಬೇಳೆ ಕೊಂಡ್ಕೊಂಡ್ಲು, ಮಕ್ಳಿಗೆ ಬಟ್ಟೆ ತಂದ್ಲು. ಮಕ್ಳ ಪೋಷಣೆಯಲ್ಲೂ ಸುಧಾರಣೆ ಆಯ್ತು. ಅಲ್ಲಿಂದ ನನ್ನ ಧೈರ್ಯ ಇನ್ನೂ ಹೆಚ್ಚಾಯ್ತು. ಮತ್ತೆ ನನಗನ್ನಿಸ್ತು ಪ್ರತಿ ಬಡ ಮಹಿಳೆ ಖಾತೆಯಲ್ಲೂ 1,000 ರೂಪಾಯಿ ಹೋಗೋದು ಒಳ್ಳೇದು. ಸೊ ನಾವು ಚುನಾವಣೆಗೋಸ್ಕರ ಅಲ್ಲ, ನಾವು ಮೊದ್ಲೇ 1,000 ಏನ್ ಕೊಡ್ತಿದ್ವಿ, ಅವರು ಲಕ್ಷಾಂತರ ಇದ್ರು ಆ ಹೆಣ್ಮಕ್ಳು. ನಾವದನ್ನ ವಿಸ್ತಾರ ಮಾಡಿ ಈಗ ಅದನ್ನ ಪ್ರತಿ ಬಡ, ಕೆಳಮಧ್ಯಮ ಮತ್ತೆ ಮಧ್ಯಮ ಪರಿವಾರದ ಹೆಣ್ಮಕ್ಳೇನಿದ್ದಾರೆ ಅವರಿಗೂ ತಲುಪೋ ಹಾಗೆ ಮಾಡಿದ್ವಿ. ಮತ್ ನನ್ಗದ್ ಖುಷಿ ಇದೆ. ಎಷ್ಟೋ ಸಲ ನಾನು ಭಾವುಕ ಆಗ್ಬಿಡ್ತೀನಿ, ರೋಮಾಂಚನ ಆಗ್ಬಿಡುತ್ತೆ. ಈಗ ತಾನೇ 3 ದಿನಕ್ಕೆ ಮೊದಲು ನಾನು ಜಾಬುವಾಗಿ ಹೋಗಿದ್ದೆ. ನೀವು ಆ ಫೋಟೋಗ್ರಾಫ್ ನೋಡಿ ಒಂದ್ಸಲ. ಎಲ್ಲಾ ಜಾಗದಲ್ಲೂ ಬ್ಯಾಂಡ್ ಸೇರ್ಕೊಳ್ಳುತ್ತೆ, ತಡಿತಾರೆ. ಆ ಹೆಣ್ಮಕ್ಳು ಧ್ವನಿ ಸೇರ್ಸಿದ್ರು. ಅಣ್ಣ ಅಂತ ನಾನಂದೆ ನಿಲ್ಸಿ ತಂಗಿ ಕರೀತಿದ್ದಾಳೆ. ಬಂದು ನನ್ನನ್ನ ತಪ್ಕೊಂಡ್ಬಿಟ್ಲು. ತಲೆ ಮೇಲೆ ಕೈ, ನನಗೆ ಆಶೀರ್ವಾದ ಮಾಡೋದು, ಮತ್ತೆ ನನ್ನ ಹಣೆ ಚುಮ್ಸೋದು. ಮತ್ತಮೇಲೆ ಅವಳು ಹೇಳಿದ್ಲು, ನೀವೇನ್ ದುಡ್ಡು ಕೊಟ್ಟಿದ್ರಿ ಆದ್ರಿಂದ ನಾನು ತರಕಾರಿ ಗಾಡಿ ಹಾಕಿದ್ದೀನಿ, ನಾನ್ ತರಕಾರಿ ಕೊಂಡ್ಕೊಂಡೆ, ಈ ಗಾಡಿ ತಗೊಂಡಿದ್ದೀನಿ, ಕೈ ಗಾಡಿ ಮತ್ತೆ ಇದರಲ್ಲಿ ತರಕಾರಿ ಮಾರ್ತಿದ್ದೀನಿ. ಮತ್ತೆ ಅವಳು ಏನಂದ್ಲು ಅಂದ್ರೆ, ದಿನಕ್ಕೆ 200ರಿಂದ 300 ರೂಪಾಯಿ ಸಂಪಾದನೆ ಮಾಡೋದಿಕ್ ಶುರು ಮಾಡಿದ್ದೀನಿ. ಯಾರೋ ಹಳೆ ಹೊಲಿಯೋ ಮಿಷಿನ್ ಕೊಂಡ್ಕೊಂಡ್ರು, ಮತ್ತೆ ಅವರು ಹೊಲಿಯೋ ಕೆಲಸ ಮಾಡ್ತಿದ್ದಾರೆ. ಈ ಮಹಿಳೆಯರೆಲ್ಲರೂ ಆ ದುಡ್ಡನ್ನ ಉಪಯೋಗಿಸ್ಕೊಂಡು ಜೀವನ ನಡೆಸೋದಿಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರ ಜೀವನ ಬದಲಾಗ್ತಾ ಇದೆ. ಇದು ಫ್ರೀಯಾಗಿ ಕೊಡೋದಲ್ಲ, ನಮ್ ಹೆಣ್ಮಕ್ಳು ಜೀವನನ ಬದಲಾಯಿಸೋ ನನ್ನ ಅಭಿಯಾನ ಇದು. ಮತ್ ನನ್ನ ಸಂಕಲ್ಪನೂ ಇದೆ. ಅಂದ್ರೆ ಹೆಣ್ಮಕ್ಳು ಕಣ್ಣಲ್ಲಿ ನೀರ್ ಬರೋದಿಕ್ ಬಿಡಲ್ಲ. ಆ ಹೆಣ್ಮಕ್ಳು ಮುಖದ ಮೇಲೆ ಮುಗುಳ್ನಗೆ ತಗೊಂಡ್ ಬರ್ತೀನಿ. ಮಹಿಳಾ ಸಶಕ್ತೀಕರಣನೇ ನಮ್ಮ ಜೀವನದ ಮಿಷನ್ ಆಗಿದೆ. ಜುಲೈ 2022ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ರು, ಇತ್ತೀಚೆಗೆ ನಮ್ಮ ದೇಶದಲ್ಲಿ ಫ್ರೀಯಾಗಿ ಮಿಠಾಯಿ ಕೊಟ್ಟು ವೋಟ್ ಬಾಚ್ಕೊಳ್ಳೋ ದೊಡ್ಡ ಪ್ರಯತ್ನ ನಡೀತಾ ಇದೆ. ಅವ್ರು ಹೇಳ್ತಾರೆ, ಈ ಮಿಠಾಯಿ ಕಲ್ಚರ್ನವರು ಎಕ್ಸ್ಪ್ರೆಸ್ ವೇ ಮಾಡಕ್ಕಾಗಲ್ಲ, ಹೊಸ ಏರ್ಪೋರ್ಟ್ ಮಾಡ್ಸಕ್ಕಾಗಲ್ಲ, ಹಾಸ್ಪಿಟಲ್ ಮಾಡಕ್ಕಾಗಲ್ಲ, ಇವರು ಕೇವಲ ವೋಟ್ ಕೇಳ್ತಾರಷ್ಟೇ ಅಂತ. ಅವ್ರು ಹೇಳಿರೋದು ಖಂಡಿತವಾಗ್ಲೂ ಸತ್ಯ. ನೀವು ಮಾಡ್ತಿದ್ದೀರಾ? ಯಾರು ಕೇವಲ ಉಚಿತವಾಗಿ ಕೊಡ್ತಾರೋ ಅವ್ರಿಗೆ ಹೇಳಿದ್ದಾರೆ. ನೀವು ನೋಡಿ ರಜತ್ ಅವ್ರೆ, ಮಧ್ಯಪ್ರದೇಶಕ್ಕೆ ಹೋಗಿ, ಹೈವೇಸ್ ಆಗ್ತಾ ಇದೆ, ಎಕ್ಸ್ಪ್ರೆಸ್ ವೇಸ್ ಆಗ್ತಾ ಇದೆ. ನೋಡಿ ಮಧ್ಯಪ್ರದೇಶ ಹೇಗಿತ್ತು. 2003ರಲ್ಲಿ ಮಧ್ಯಪ್ರದೇಶದಲ್ಲಿ ಕಿತ್ತೋಗಿರೋ 60,000 ಕಿಲೋಮೀಟರ್ ರಸ್ತೆ ಮಾತ್ರ ಇದ್ದಿದ್ದು. ಹಳ್ಳದಲ್ಲಿ ರಸ್ತೆ ಇದೆಯೋ, ರಸ್ತೆಯಲ್ಲಿ ಹಳ್ಳ ಇದೆಯೋ, ಇಲ್ಲ ಹಳ್ಳಾನೇ ಹಳ್ಳನೋ ಗೊತ್ತಾಗ್ತಿರ್ಲಿಲ್ಲ. ಜನ ಮಧ್ಯಪ್ರದೇಶಕ್ಕೆ ಬರ್ತಿದ್ದ ಹಾಗೆ ಗಾಡಿ ಕುಲ್ಕೋಕ್ ಶುರು ಮಾಡ್ತಿತ್ತು. ಅವ್ರು ಗೊತ್ತಾಗ್ತಿತ್ತು ಮಧ್ಯಪ್ರದೇಶ ಬಂತು ಅಂತ. ಇಡೀ ಮಧ್ಯಪ್ರದೇಶನ ಸರ್ವನಾಶ ಮಾಡ್ಬಿಟ್ಟಿದ್ರು ದಿಗ್ವಿಜಯ್ ಸಿಂಗ್ ಅವರು. ಇವತ್ತು ಮಧ್ಯಪ್ರದೇಶದಲ್ಲಿ 5 ಲಕ್ಷ ಕಿಲೋಮೀಟರ್ ಅದ್ಭುತವಾದ ರಸ್ತೆಗಳ ಜಾಲ ಹರಡ್ಕೊಂಡಿದ್ರೆ ನಾವೇ ಹರಡಿದ್ದದನ್ನ. ಅಟಲ್ ಎಕ್ಸ್ಪ್ರೆಸ್ ವೇ, ನರ್ಮದಾ ಎಕ್ಸ್ಪ್ರೆಸ್ ವೇ, ಬಿಂದ್ ಎಕ್ಸ್ಪ್ರೆಸ್ ವೇ, ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ, ನಾವು ಇಡೀ ಮಧ್ಯಪ್ರದೇಶನೇ ಬದಲಾಯಿಸ್ಬಿಟ್ಟಿದೀವಿ. ಮತ್ತೆ ಕೇವಲ ರಸ್ತೆ ಅಷ್ಟೇ ಅಲ್ಲ, ಮಧ್ಯಪ್ರದೇಶದಲ್ಲಿ ಕರೆಂಟ್ ಬರ್ತಿದ್ದುದೇ ಕಮ್ಮಿ, ಹೋಗ್ತಿದ್ದುದೇ ಜಾಸ್ತಿ. ಹಿಂದೆ ಅವ್ರು ಆಳ್ತಿದ್ದಾಗ ಕಾಂಗ್ರೆಸ್ನವರು 2 ಗಂಟೆ 3 ಗಂಟೆ ಕರೆಂಟ್ ಸಿಕ್ತಿತ್ತು ಅಷ್ಟೇ. ವಿದ್ಯುತ್ ಉತ್ಪಾದನೆ ಮತ್ತೆ ಸಂಗ್ರಹ ಕೇವಲ 5,000 ಮೆಗಾವ್ಯಾಟ್ಗಿಂತ ಕಡಿಮೆ ಇತ್ತು. ಇವತ್ತು 29,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಿ ಮಧ್ಯಪ್ರದೇಶದ ಜನತೆಗೆ 24 ಗಂಟೆ ವಿದ್ಯುತ್ ಕೊಟ್ಟು ಮನೆಗಳನ್ನ ಬೆಳಗ್ಸೋ ಕೆಲಸ ಮಾಡಿದೀವಿ. ನಾವು ಹೊಸ ಪವರ್ ಪ್ಲಾಂಟ್ಸ್ ಹಾಕಿದೀವಿ. ಕೇವಲ ಖಂಡಿತ ನೀವೇನ್ ಕರೆಂಟ್ ಕೊಡ್ತಿದ್ದೀರಾ, ಆದ್ರೆ ನೀವ್ ಹೇಳ್ತಿರ್ತೀರಾ 100 ಯೂನಿಟ್ ಫ್ರೀ, 200 ಮೇಲೆ ಅರ್ಧ ಬಿಲ್ಲು. ಸೊ ಇದೇನ್ ಫ್ರೀ ಬೀಸ್ ಅಲ್ವಾ? ಇದು ನಾವು ಮಾತ್ರ ಅಲ್ಲ, ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ನಾವು ದುಡ್ಡು ತಗೋತಿದೀವಿ ಅಂದ್ರೆ ಬಡವರಿಂದ ಕಮ್ಮಿ ತಗೋತಿದೀವಿ. ಇದ್ರಲ್ಲೇನ್ ಸಮಸ್ಯೆ? ಮಧ್ಯಪ್ರದೇಶದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖಂಡಿತವಾಗ್ಲೂ ಯಾವತ್ತೂ ಕಮ್ಮಿ ಮಾಡಿಲ್ಲ. ರೆವಿನ್ಯೂ ಸರ್ಪ್ಲಸ್ ಬಜೆಟ್ ನಮ್ದು. ರಸ್ತೆ ಇರ್ಲಿ, ವಿದ್ಯುತ್ ಇರ್ಲಿ, ನೀರಿರ್ಲಿ. 5 ಮೆಡಿಕಲ್ ಕಾಲೇಜ್ ಇತ್ತು, ಇವತ್ತು 30 ಮೆಡಿಕಲ್ ಕಾಲೇಜಸ್ ಆಗಿದೆ. CMRI ತರದ್ ಸ್ಕೂಲ್ ಮಾಡ್ತಿದೀವಿ. ಒಂದೊಂದು ಸ್ಕೂಲ್ ಬಿಲ್ಡಿಂಗು 38ರಿಂದ 40 ಕೋಟಿ ಆಗುತ್ತೆ. ಇದರಲ್ಲಿ ಬಡವ್ರ ಮಕ್ಕಳು ಪ್ರೈವೇಟ್ ಸ್ಕೂಲ್ಗಿಂತ ಒಳ್ಳೆ ಸೌಲಭ್ಯಗಳನ್ನ ಪಡ್ಕೋತಾರೆ. ನೋಡ್ತೀರಿ, ಗ್ಲೋಬಲ್ ಸ್ಕಿಲ್ಸ್ ಪಾರ್ಕ್ ತರನೇ ನಮ್ಮ ರಾಜ್ಯದಲ್ಲಿ ಸ್ಕಿಲ್ಡ್ ಮ್ಯಾನ್ ಪವರ್ ತಯಾರಿ ಮಾಡೋದಿಕ್ಕೆ ಸಿಂಗಾಪುರ್ ಜೊತೆ ಸೇರ್ಕೊಂಡು ಇನ್ಸ್ಟಿಟ್ಯೂಷನ್ ಆಗ್ತಾ ಇದೆ. ಬೇರೆ ಬೇರೆ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು, ಮೆಡಿಕಲ್ ಕಾಲೇಜಸ್ಸು ಪೂರ್ತಿ ರಾಜ್ಯದಲ್ಲೇ ಇದನ್ನ ನಿರ್ಮಾಣ ಮಾಡಿದೀವಿ. ಮತ್ತೆ ಮಧ್ಯಪ್ರದೇಶದ ಅರ್ಥವ್ಯವಸ್ಥೆನ ನೀವೇ ನೋಡಿ. ಹಿಂದೆ ಕಾಂಗ್ರೆಸ್ ಆಳ್ತಿತ್ತಲ್ಲ 2002-3 ತನಕ, ಆಗ ಮಧ್ಯಪ್ರದೇಶದ ಪರ್ ಕ್ಯಾಪಿಟಮ್ ಇನ್ಕಮ್ 11,000 ಇತ್ತು. ಇವತ್ತು ಅದು 1,40,000 ರೂಪಾಯಿಯಷ್ಟಾಗಿದೆ. ಮಧ್ಯಪ್ರದೇಶದಲ್ಲಿ ಎಲ್ಲಾ ಸೇರಿಸಿ ಅರ್ಥವ್ಯವಸ್ಥೆದು ಮೊತ್ತ ಇದ್ದಿದ್ದೆ 21,000 ಕೋಟಿ. ಇವತ್ ನಾವದನ್ನ ಜಾಸ್ತಿ ಮಾಡಿ ಹೆಚ್ಚು ಕಮ್ಮಿ 15 ಲಕ್ಷ ಕೋಟಿ ಮಾಡಿದೀವಿ. ಮಧ್ಯಪ್ರದೇಶದಲ್ಲಿ ಫಸ್ಲಿಂದು ಧಾನ್ಯದ್ದು ಉತ್ಪಾದನೆ ಇದ್ದಿದ್ದು ಕೇವಲ 100 ಕೋಟಿ ಆಸ್ಪಾಸ್ನಲ್ಲಿ. ಇವತ್ತದು ಬೆಳೀತಾ ಹೋಗಿ ಹೆಚ್ಚು ಕಮ್ಮಿ 650 ಕೋಟಿ. ಮಧ್ಯಪ್ರದೇಶ ಗೋಧಿ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ
ಅತಿ ದೊಡ್ಡ, ಅತಿ ಹೆಚ್ಚು ಗೋಧಿ ಎಕ್ಸ್ಪೋರ್ಟ್ ಮಾಡೋ ರಾಜ್ಯ ಆಗಿದೆ. ನಮ್ಮ ಅಗ್ರಿಕಲ್ಚರ್ ಗ್ರೋತ್ ರೇಟ್ ಏನಾದ್ರೂ ನೀವು ತಗೊಂಡ್ರೆ ಕಾಂಗ್ರೆಸ್ ಕಾಲದಲ್ಲಿ ಮೈನಸ್ನಲ್ಲಿರ್ತಿತ್ತು. ನಿರಂತರವಾಗಿ 1.5 ದಶಕದಿಂದಲೂ ಮಧ್ಯಪ್ರದೇಶ 18% ಅಗ್ರಿಕಲ್ಚರ್ ಗ್ರೋತ್ ರೇಟ್ ಸಾಧಿಸಿ ತೋರಿಸಿ ಕೇವಲ ದೇಶದಲ್ಲ ಪ್ರಪಂಚದಲ್ಲೇ ರೆಕಾರ್ಡ್ ಮಾಡಿದೆ. ರೆಕಾರ್ಡ್. ಒಂದೇ ಸಮ ಇಷ್ಟು ಬೆಳವಣಿಗೆ ಯಾವತ್ತೂ ಆಗಿಲ್ಲ. ನೀರಾವರಿ ವ್ಯವಸ್ಥೆ, ಕಾಂಗ್ರೆಸ್ ರಾಜ ನವಾಬ ಆಂಗ್ಲರು ಸ್ವಾತಂತ್ರ್ಯಕ್ಕೆ ಮೊದಲೂನು ಒಟ್ಟು 7 ಲಕ್ಷ ಹೆಕ್ಟೇರ್ ಇತ್ತು. ನಾವು ಅದನ್ನ ಜಾಸ್ತಿ ಮಾಡಿ 47 ಲಕ್ಷ ಮಾಡಿದೀವಿ. ಮತ್ತೆ 65 ಲಕ್ಷ ಹೆಕ್ಟೇರ್ ತನಕ ಹೆಚ್ಚಿಸೋದ್ರಲ್ಲಿದ್ದೀವಿ. ಮತ್ತೆ ನೀರಾವರಿ ಚಮತ್ಕಾರದಿಂದಾಗಿ ನಮ್ಮ ಕೃಷಿ ವೇಗವಾಗಿ ಬೆಳೀತಾ ಹೋಯ್ತು. ಕೃಷಿ ವೇಗವಾಗಿ ಬೆಳೆದಾಗ ಅರ್ಥವ್ಯವಸ್ಥೆನೂ ವೈಬ್ರೆಂಟ್ ಆಗೋಯ್ತು. ದೇಶದ GSDPಗೆ ಮಧ್ಯಪ್ರದೇಶದ ಕೊಡುಗೆ ಕೇವಲ 3.6% ಮಾತ್ರ. ಈಗ 4.8% ಆಗಿದೆ. ಎಷ್ಟು ವೇಗವಾಗಿ ನಾವು ಬೆಳೆದಿದ್ದೀವಿ. ಹಿಂದೆ ಬಜೆಟ್ 21,000 ಕೋಟಿ ರೂಪಾಯಿ ಅಷ್ಟಿರ್ತಿತ್ತು. ಇವತ್ತು 3,14,000 ಕೋಟಿ ಬಜೆಟ್ ನಾವು ಪೂರ್ತಿ ಎಲೆಕ್ಷನ್ ಕ್ಯಾಂಪೇನ್ ಇಲ್ಲೇ ಮಾಡ್ಬಿಡ್ತೀರಾ? ನಾನು ಇದನ್ನೆಲ್ಲ ಯಾಕೆ ಹೇಳ್ದೆ ಅಂದ್ರೆ ಇದು ಫ್ರೀ ಬೀಸ್ ಅಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನನಗೆ ಹೇಳಿ, ನಾನು ನಿಮ್ಗೆ ಫಿಗರ್ ಹೇಳ್ತೀನಿ. ನೀವು ಹುಡುಗಿರ್ಗೆ ತಿಂಗಳಿಗೆ 1,000 ಕೊಡ್ತೀರಾ. ಅದಕ್ಕೆ ಖರ್ಚಾಗೋದು 18,000 ಕೋಟಿ. ಅವರ ಖಾತೆಗೆ 3,000 ಹಾಕ್ಬೇಕು ಅಂದ್ರೆ 54,000 ಕೋಟಿ ರೂಪಾಯಿ ಆಗುತ್ತೆ. ಎಲ್ಲಿಂದ ಬರುತ್ತೆ ಇಷ್ಟೊಂದು ದುಡ್ಡು? ನೋಡಿ, ಈಗ ನಮ್ ಬಜೆಟ್ 3,14,000 ಕೋಟಿ ಇದೆ. ಇದಾದ್ಮೇಲೆ ನಾನು ಅದನ್ನ ರಿವೈಸ್ ಮಾಡಿದೆ. ಅದನ್ನ ಇನ್ನೂ ರಿವೈಸ್ ಮಾಡೋಣ ಅಂತ. ಸೊ 5,000 ಕೋಟಿ ಹೆಚ್ಚಿಸ್ದೆ. ಹಾಗಾಗಿ ಆ 5,000 ಕೋಟಿನೂ ಬರ್ತಿದೆ. ಮುಂದಿನ ವರ್ಷ ನಮ್ ಬಜೆಟ್ ಇದರಿಂದ ಕಮ್ಮಿ ಅಂದ್ರೂ 25% ಜಾಸ್ತಿ ಇರುತ್ತೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಹೇಳಿದ್ರು, ದೇಶದ ಎಕಾನಮಿನ 5 ಟ್ರಿಲಿಯನ್ ಎಕಾನಮಿ ಮಾಡ್ಬೇಕು. ನಾವು ನಿರ್ಧಾರ ಮಾಡಿದ್ವಿ, ನಾವು ಮಧ್ಯಪ್ರದೇಶನ $550 ಬಿಲಿಯನ್ ಎಕಾನಮಿ ಮಾಡ್ತೀವಿ. ಮತ್ತೆ ನಮ್ಮ ಅರ್ಥವ್ಯವಸ್ಥೆ ವೇಗವಾಗಿ ಬೆಳೀತಿದೆ, ವೇಗವಾಗಿ. ಸೊ ನಾವು ಬಜೆಟ್ ಗಾತ್ರನ ನಿರಂತರವಾಗಿ ಹೆಚ್ಚಿಸ್ತಾ ಹೋಗ್ತಿದೀವಿ. ದುಡ್ಡು ಜಾಸ್ತಿ ಬರುತ್ತೆ. ಯಾಕೆ ಅಂದ್ರೆ ಅರ್ಥವ್ಯವಸ್ಥೆ ವೇಗವಾಗಿ ಬೆಳೀತಿದೆ, ಬಂಡವಾಳ ಬರ್ತಿದೆ. ಈಗಷ್ಟೇ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ ಮಾಡಿದ್ವಿ. ಆ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ ಅಲ್ಲಿ 15,42,550 ಕೋಟಿ ಬಂಡವಾಳದ ಪ್ರಸ್ತಾಪ ಬಂತು. ಅದನ್ನ ಆದಷ್ಟು ಬೇಗ ನಾವು ಕಾರ್ಯರೂಪಕ್ಕೆ ತರ್ತಿದೀವಿ. ನಮ್ಮಲ್ಲಿ IT ಕಂಪನೀಸ್ ಬರ್ತಿದೆ, ನಮ್ಮಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಬರ್ತಿದೆ, ಜೊತೆಗೆ ನಮ್ಮಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಕೂಡ ಬರ್ತಿದೆ. MSME ವೇಗವಾಗಿ ಬೆಳೀತಿದೆ. ನಾವೇನ್ ಹಿಂಗೆ ಬಡವರಾಗೆ ಇರ್ತೀವ? ಆ ಕಾಲ ಎಲ್ಲ ಹೊರಟೋಯ್ತು. ನಮ್ಮನ್ನ ಭೀಮಾರು ರಾಜ್ಯ ಅಂತ ಕರಿತಿದ್ರು, ಅದು ಕಾಂಗ್ರೆಸ್ ಜಮಾನ. ಈಗ ಭೀಮಾರು ಅಲ್ಲ, ಮುಂದುವರೆದ ರಾಜ್ಯ ನಮ್ದು. ವೇಗವಾಗಿ ಮುಂದೆ ಬರ್ತಿದೀವಿ. ಅದಕ್ಕೆ ದುಡ್ಡು ವ್ಯವಸ್ಥೆ ಆಗ್ತಾ ಇದೆ. ಅಂದ್ರೆ ಇದರ ಅರ್ಥ ಮಧ್ಯಪ್ರದೇಶದಲ್ಲಿ ಒಂದು ಮಗು ಹುಟ್ಟಿದ್ರೆ ಹುಟ್ಟದಾಗಿಂದ ಜನ್ಮದಿಂದ ಮರಣದ ತನಕ ಎಲ್ಲಾ ಖರ್ಚನ್ನು ಸರ್ಕಾರ ಕೊಡುತ್ತೆ. ವಿದ್ಯಾಭ್ಯಾಸನೂ ಸರ್ಕಾರನೇ ಮಾಡುತ್ತೆ, ಚಿಕಿತ್ಸೆನೂ ಸರ್ಕಾರನೇ ನೀಡುತ್ತೆ, ಊಟನೂ ಸರ್ಕಾರನೇ ಕೊಡುತ್ತೆ. ಯಾವ ಮಕ್ಕಳು ಬಡ ಮತ್ತೆ ಕೆಳ ಮಧ್ಯಮ ವರ್ಗದ ಕುಟುಂಬದವರಾಗಿರ್ತಾರೋ ಅವ್ರನ್ನ ನೋಡ್ಕೊಳ್ಳೋದು ಸರ್ಕಾರದ ಡ್ಯೂಟಿ. ಎಜುಕೇಶನ್, ಶಿಕ್ಷಣ ಕೊಡೋದು. ಒಂದ್ ವೇಳೆ ಯಾರ ಹತ್ರನೋ ದುಡ್ಡಿಲ್ಲ ಅಂದ್ರೆ ಶಿಕ್ಷಣ ಪಡ್ಕೊಳ್ಳೋ ಅಧಿಕಾರನೇ ಇಲ್ವಾ? ಪ್ರಾಚೀನ ಕಾಲದಲ್ಲೂ ಭಾರತದಲ್ಲಿ ಫ್ರೀ ಎಜುಕೇಶನ್ ಇತ್ತು. ಭಗವಂತ ಶ್ರೀಕೃಷ್ಣ ಮತ್ತೆ ಸುಧಾಮ ಸಂದೀಪನಿ ಅವರ ಆಶ್ರಮಕ್ಕೆ ಹೋಗಿದ್ರು. ಆಗ ಸಂದೀಪಿನಿ ಅವರು ಫೀಸ್ ತಗೋತಿರ್ಲಿಲ್ಲ. ಸಮಾಜ ಶಿಕ್ಷಣದ ಖರ್ಚನ್ನ ವಹಿಸ್ಕೊತಾ ಇತ್ತು. ಯಾರು ಬಡವರಿದ್ದಾರೋ, ನಾನು 8 ಲಕ್ಷ ಅಂತ ಎಲ್ಲೋ ಹೇಳಿದ್ದೆ, ಯಾರಿಗೆ ಈ 8 ಲಕ್ಷಕ್ಕಿಂತ ಕಮ್ಮಿ ಬರುತ್ತೋ ಅವ್ರಿಗೆ ಕೊಡೋದು ನಮ್ ಧರ್ಮ ಆಗುತ್ತೆ. ನೋಡಿ, ಒಂದ್ ವೇಳೆ ಮಗು ಹತ್ರ ದುಡ್ಡಿಲ್ಲ ಅಂದ್ರೆ ಹಂಗೆ ಬಿಡಕ್ಕಾಗತ್ತಾ? ಮತ್ತದು ಯೋಚಿಸ್ತಿರುತ್ತೆ, ಟ್ಯಾಲೆಂಟ್ ಅಂತೂ ಇದೆ, ನನ್ನ ಹತ್ರನೂ ದುಡ್ಡಿದ್ದಿದ್ರೆ ನನ್ ಮಮ್ಮಿ ಪಪ್ಪಾನ ಹತ್ರ, ಆಗ ನಾನು ಮುಂದಕ್ಕೆ ಹೋಗಿರ್ತಿದ್ದೆ. ನಾನು ಮಕ್ಕಳು ಕಾಣೋ ಕನ್ಸನ್ನ ಸಾಯೋಕ್ ಬಿಡೋದಿಲ್ಲ. ನೋಡಿ, ಇದಕ್ಕೆ ಇತ್ತೀಚೆಗೆ ಕಮಲ್ನಾಥ್ ಅವ್ರು ಹೇಳ್ತಿರ್ತಾರೆ, ಶಿವರಾಜ್ ಅವರು ಜೇಬಲ್ಲಿ ತೆಂಗಿನಕಾಯಿ ಇಟ್ಕೊಂಡು ಓಡಾಡ್ತಾರೆ, ಎಲ್ಲಿ ಹೋದ್ರೂ ಅಲ್ಲೊಂದು ಯೋಜನೆಗೆ ಶಿಲಾನ್ಯಾಸ ಮಾಡಿಬಿಡ್ತಾರೆ ಅಂತ. ನೋಡಿ, ಯಾರಿಗ್ ದಮ್ ಇದೆಯೋ ಅವನೇ ಮಾಡೋದು. ನಾವೇನ್ ಬರೀ ಶಿಲಾನ್ಯಾಸ ಮಾಡ್ತೀವ? ಭವ್ಯವಾದ ಭವನನೂ ಕಟ್ಟಿ ನಿಲ್ಲಿಸ್ತೀವಿ. ಅವರು ನನ್ನ ಘೋಷಣೆ ವೀರ ಅಂತ ಕರೀತಾರೆ. ವೀರನೇ ಘೋಷಣೆ ಮಾಡೋದು. ಹೇಳಿ ಎಲ್ಲಿ ಘೋಷಣೆ ಮಾಡ್ತಾನೆ? ನಾವು ಘೋಷಣೆನೂ ಮಾಡ್ತೀವಿ, ಅದನ್ನ ಪೂರ್ತಿನೂ ಮಾಡ್ತೀವಿ. ಅದ್ರಲ್ಲೇನಿದೆ? ಕಮಲ್ನಾಥ್ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗ ಅವರು ಪೂರ್ತಿ ಸಮಯ ಅಳ್ತಾ ಕೂತಿರ್ತಿದ್ರು. ನಾನು ಏನ್ ಮಾಡ್ಲಿ, ನನ್ನ ಹತ್ರ ದುಡ್ಡಿಲ್ಲ, ನಾನು ಏನ್ ಮಾಡ್ಲಿ, ನನ್ನ ಹತ್ರ ದುಡ್ಡೇ ಇಲ್ಲ. ಮಾಮ ಖಜಾನೆ ಖಾಲಿ ಮಾಡಿ ಹೊಟ್ಟೋದ. ನಾನಂದೆ, ಮಾಮ ಅಲ್ದೆ ನಾನೇನ್ ಔರಂಗಜೇಬ? ನಾನು ಯಾವತ್ತೂ ಹೇಳಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ. ನನ್ನ ಹತ್ರ ತುಂಬಾ ದುಡ್ಡಿದೆ. ವಿಕಾಸದ ಕೆಲ್ಸಕ್ಕೂ ಕಮ್ಮಿ ಇಲ್ಲ, ಮತ್ತೆ ಜನ ಕಲ್ಯಾಣಕ್ಕೂ ಕಮ್ಮಿ ಇಲ್ಲ. ನೀವು ಇಷ್ಟೊಂದು ಒಳ್ಳೆ ಮಾತು ಹೇಳಿದ್ರಿ. ಇವಾಗ ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಆಗ ಇವರು ಪ್ರಯತ್ನ ಪಟ್ಟಿದ್ರು ಜನರನ್ನ ಸತಾಯಿಸಕ್ಕೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಅದ್ಮಿಡೋದಿಕ್ಕೆ. ನೋಡಿ, ಹೇಳ್ತೀನಿ, ನಾನು ಮುಖ್ಯಮಂತ್ರಿ ಅಲ್ದೇ ಇರ್ಬೋದು, ಆದ್ರೆ ಟೈಗರ್ ಅಭಿ ಜಿಂದಾ ಹೈ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಮಧ್ಯಪ್ರದೇಶದ ಜನಪ್ರಿಯ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲಿರುವ ಆರೋಪವೆಂದರೆ ಇವರು ಪ್ರತಿಯೊಬ್ಬರಿಗೂ ಬೆದರಿಕೆ ಹಾಕ್ತಾರೆ ಎಂಬುದು.
ಶಿವರಾಜಿ, ತುಂಬಾ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಭಾಷೆ ತುಂಬಾನೇ ಸುಶೀಲ, ಜನತೆ ಜೊತೆ ಮಾತನಾಡುವಾಗ ತುಂಬಾ ಸಿಹಿ, ಮಧುರ. ಆದ್ರೆ ಇತ್ತೀಚೆಗೆ ನಿಮ್ಮ ಭಾಷಣ ಕೇಳಿದೆ, ನೀವು ಹೇಳ್ತೀರಾ 10 ಅಡಿ ಕೆಳಗೆ ಹೂತಾಕ್ಬಿಡ್ತೀನಿ, ನೀವು ಹೇಳ್ತೀರಾ ಮನೆ ಒಡೆದಾಕಿ ಮೈದಾನ ಮಾಡ್ಬಿಡ್ತೀನಿ, ನೀವು ಹೇಳ್ತೀರಾ ಕ್ರಶ್ ಮಾಡಿ ಹಾಕ್ಬಿಡ್ತೀನಿ, ಹೊಸ್ಕಾಕ್ಬಿಡ್ತೀನಿ ಅಂತೆಲ್ಲ. ನೋಡಿ, ಯಾಕಂದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದು ಇವತ್ತು ನಿನ್ನೆ ಅಲ್ಲ. ನಾನು ಪ್ರಾರಂಭದಿಂದನೇ ಆಗಿದ್ದೆ. ನಾನು 2005ರಲ್ಲಿ ಮುಖ್ಯಮಂತ್ರಿ ಆದೆ. ಆ ಸಮಯ ಮಧ್ಯಪ್ರದೇಶದಲ್ಲಿ ಉತ್ತರ ಭಾಗ ಫೇಮಸ್ ಇದ್ದದ್ದು ಡಕಾಯಿತ್ರಿಂದಾಗಿ. ಚಂಬಲ್ ಕೆ ಬೀಡ್ ಅಂತೆಲ್ಲ ಫಿಲ್ಮ್ ಆಗ್ತಿತ್ತು. ಚಂಬಲ್ ಕಿ ಕಸಂ, ಬೇರೆ ಬೇರೆ ಡಾಕುಗಳ ಬಗ್ಗೆ. ಡಾಕು ಮಲ್ಖಾನ್ ಸಿಂಗ್, ಮಲ್ಖಾನ್ ಸಿಂಗ್, ಪಾನ್ ಸಿಂಗ್, ಇನ್ನೂ ಸುಮಾರು ಜನ ಇದ್ರು. ಮತ್ತೆ ಹಿಂಗೆ ಲೈನಲ್ಲಿ ನಿಲ್ಸಿ ಗುಂಡು ಹೊಡ್ಸುಟ್ಟಿದ್ದಾರೆ ಅವಾಗೆಲ್ಲ. ಯಾವಾಗ ಅಂದ್ರೆ ಕಾಂಗ್ರೆಸ್ ರಿಜಿಮಲ್ಲಿ 14 ಜನರನ್ನ ಗುಂಡು ಹೊಡ್ಸುಟ್ಬಿಡ್ತಿದ್ರು. ಸಂಜೆ 5 ಗಂಟೆ ಮೇಲೆ ಯಾರೋ ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ. ಯಾವಾಗ ಡಕಾಯಿತರು ಅಪಹರಣ ಮಾಡಿ ಎಳ್ಕೊಂಡು ಹೋಗ್ತಾರೋ, ದುಡ್ಡು ಕೊಡ್ಬೇಕಾಗುತ್ತೋ ಗೊತ್ತಿರ್ಲಿಲ್ಲ. ನಾನು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಗ್ವಾಲಿಯರ್ನಲ್ಲಿ ಮೀಟಿಂಗ್ ಮಾಡಿದೆ. ಡಿಜಿಪಿ ಸಹಿತ ಎಲ್ಲಾ ಆಫೀಸರ್ಸ್ನೂ ಕರೆಸ್ದೆ. ಮತ್ತೆ ನಾನು ನೇರವಾಗಿ ಹೇಳ್ದೆ, ಮಧ್ಯಪ್ರದೇಶದಲ್ಲಿ ಒಂದು ಡಾಕು ಇರಬೇಕು, ಇಲ್ಲ ಶಿವರಾಜ್ ಇರ್ಬೇಕು. ಇಬ್ರು ಜೊತೆಗಿರಕ್ ಸಾಧ್ಯನೇ ಇಲ್ಲ. ಟಾಸ್ಕ್ ಕೊಟ್ಟೆ ಅವ್ರಿಗೆ. ಮತ್ ನನ್ಗೆ ಪೊಲೀಸ್ನವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. 6 ತಿಂಗಳೊಳಗೆ ಎಲ್ಲಾ ಡಕಾಯಿತ್ರ ಗುಂಪನ್ನ ಮುಗ್ಸಾಕ್ಬಿಟ್ರು. ಹಿಂದೆ ಕಾಂಗ್ರೆಸ್ ಇದ್ದಾಗ ಅವ್ರಿಗೆ ರಕ್ಷಣೆ ಸಿಕ್ತಿತ್ತು. ಎಲ್ಲಾ ಡಕಾಯಿತ್ರನ್ನು ಹೊಸ್ಕಾಕ್ಬಿಟ್ವಿ. ಮತ್ತೆ ಇವತ್ತಿನ ತನಕ ಒಂದೇ ಒಂದು ಡಕಾಯಿತ್ರು, ಕೊಲೆಗುಡುಕರು ಗುಂಪಾಗ್ಲಿ ಇವತ್ತಿನ ತನಕ ಯಾರು ತಯಾರಾಗಕ್ ಬಿಟ್ಟಿಲ್ಲ, ಹುಟ್ಟೋದಿಕ್ಕೆ ಬಿಟ್ಟಿಲ್ಲ. ಮುಗ್ಸಾಕ್ಬಿಟ್ವಿ. ನಂಬರ್ 2, ಒಂದು ಕಾಲ ಇತ್ತು ಆಗ ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ ಅವರ ಆಳ್ವಿಕೆಯಲ್ಲಿ. ನಕ್ಸಲ್ರು ಸಿಟ್ಟಿಂಗ್ ಮಂತ್ರಿ ಸ್ವರ್ಗೀಯ ಲಿಖಿರಾಮ್ ಕಾವ್ರೆ ಅವರ ಕತ್ತರಿಸ್ಕೊಂಡು ಹೋದ್ರು. ಹಂಗ್ ಬೆಳಿತಿತ್ತು ನಕ್ಸಲ್ವಾದ. ನಾವು ನಕ್ಸಲ್ವಾದನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬಿಟ್ವಿ. ಇನ್ನು ಆ ನಕ್ಸಲ್ವಾದ ಮುಂದುವರಿತಿಲ್ಲ. ಈ ವರ್ಷನೋ ಏನೋ ಆಟ ಆಡಕ್ ನೋಡಿದಾಗ 8 ಜನ ನಕ್ಸಲ್ರು ಹತ್ಯೆ ಆದ್ರು. ನಾವು ಸಿಮಿ ನೆಟ್ವರ್ಕ್ನು ಪೂರ್ತಿಯಾಗಿ ದುರ್ಬಲಗೊಳಿಸ್ಬಿಟ್ವಿ. ದಿಗ್ವಿಜಯ್ ಅವರ ಕಾಲ ಏನಿದೆ ಅದು ಕರಾಳವಾದ ಯುಗ ಆಗಿತ್ತು. ಈ ಸಿಮಿನವರು ಎಷ್ಟು ಅಪರಾಧಿ ಕೆಲಸಗಳನ್ನ ಮಾಡ್ತಿದ್ರು ಗೊತ್ತಾ? ಆಯುಧಗಳ ಗುಡ್ಡೇನೆ ಹೊರಗಡೆ ಬರ್ತಿತ್ತು. ನಾವು ಧ್ವಂಸ ಮಾಡ್ಬಿಟ್ವಿ ಸಿಮಿ ನೆಟ್ವರ್ಕ್ನ. ಮತ್ತೆ ಸಿಮಿಗ್ ಸೇರಿದವರು ಜೈಲಲ್ಲಿದ್ದವರು ತಪ್ಪಿಸ್ಕೊಂಡು ಓಡೋದಿಕ್ ನೋಡಿದ್ರು. ಆದ್ರೆ ಜಾಸ್ತಿ ದೂರ ಹೋಗೋದಿಕ್ಕಾಗ್ಲಿಲ್ಲ. ಎನ್ಕೌಂಟರ್ನಲ್ಲಿ ಅವ್ರ ಕತೆ ಮುಗಿಸ್ಬಿಟ್ವಿ. ನಾವು ಅಪರಾಧಿಗಳ ವಿರುದ್ಧ ಮೊದ್ಲಿಂದ ಕಾರ್ಯಾಚರಣೆ ಮಾಡಿದೀವಿ. ಮತ್ ಈಗ್ಲೂ ಒಂದ್ ವೇಳೆ ಮಾಫಿಯಾ ಏನಾದ್ರೂ ಇದ್ರೆ, ಗುಂಡಾ ಇದ್ರೆ, ರೌಡಿಗಳೇನಾದ್ರೂ ಇದ್ರೆ, ಒಂದ್ ವೇಳೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿದ್ರೆ, ದುರಾಚಾರ ಮಾಡಿದ್ರೆ ಬಿಟ್ಬಿಡ್ತೀನ ನಾನು? ಆಗ ನಾನ್ ನಿರ್ಧಾರ ಮಾಡ್ದೆ, ನಾನು ಇಂಥ ಜನಗಳನ್ನ ಸುಮ್ನೆ ಬಿಡೋದಿಲ್ಲ ಅಂತ. ಮೊದಲನೇದಾಗಿ ಮಧ್ಯಪ್ರದೇಶದಲ್ಲಿ ಕಾನೂನು ಮಾಡಿದ್ದು, ಯಾರಾದ್ರೂ ಮುಗ್ಧ ಹೆಣ್ಮಕ್ಳ ಮೇಲೆ ದುರಾಚಾರ ಮಾಡಿದ್ರೆ ಸೀದಾ ನೇಣುಗಂಬಕ್ಕೆ ಏರ್ಸಲಾಗತ್ತೆ. ಎಲ್ರಿಗಿಂತ ಮೊದಲು ಕಾನೂನು ಮಾಡಿದವ್ರು ನಾವು. ಮತ್ತೆ ಇಂಥ ಅಪರಾಧಿಗಳಿಗೆ ನಾನು ಹೇಳೋದು 10 ಅಡಿ ಆಳದಲ್ಲಿ ಹೂತ್ ಹಾಕ್ಬಿಡ್ತೀವಿ ಅಂತ. ಮತ್ತೆ ಇದರ ಅರ್ಥ ಏನು ಅಂದ್ರೆ, ನಾವು ಕಠಿಣವಾದ ಕಾರ್ಯಾಚರಣೆ ಮಾಡ್ತೀವಿ. ಎಂಥ ಕಾರ್ಯಾಚರಣೆ ಅಂದ್ರೆ ಉದಾಹರಣೆ ಆಗ್ಬೇಕು. ಅದರಿಂದ ಅಪರಾಧಿ ಕೆಟ್ಟ ಕೆಲಸ ಮಾಡಕ್ ನಡುಗ್ಬೇಕು. ಮಾಫಿಯಾಗಳಿಗೆ, ಯಾರ್ಯಾರು ದುಷ್ಟು ಕೆಡುಕರಿದ್ದಾರೋ ಅವ್ರಗಳಿಗೆ ನನ್ನ ಸರ್ಕಾರ ವಜ್ರಕ್ಕಿಂತ ಕಠೋರವಾಗಿರುತ್ತೆ. ಆದ್ರೆ ಸಜ್ಜನ್ರ ಪಾಲ್ಗೆ ನನ್ನ ಸರ್ಕಾರ ಹೂವಿಗಿಂತ ಮೃದುವಾಗಿರುತ್ತೆ. ಜನತೆ ಪಾಲ್ಗೆ ನೋಡಿ, ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ನೀವು ಯೋಗಿ ಆದಿತ್ಯನಾಥ್ ಅವರ ಐಡಿಯಾನ ಕದ್ಬಿಟ್ಟಿದ್ದೀರಾ. ಈಗ ನೀವು ಬುಲ್ಡೋಜರ್ ಓಡಿಸ್ತೀರಾ, ಬಾಬಾದ್ ಬುಲ್ಡೋಜರ್ ಬಂದ್ಬಿಡುತ್ತೆ. ಈಗ ನೋಡಿ, ನಾನು ಹೇಳದ್ನಲ್ಲ ಮೊದ್ಲಿಂದ ನಾವು ಕಠಿಣವಾದ ಕ್ರಮ ತಗೋತಿದೀವಿ ಅಂತ. ಆಗ್ಲೂ ಓಡಿಸ್ತಿದ್ವಿ. ಈಗ ನಾವು, ಈ ಮಾತು ಸರಿ ಇದೆ, 33,000 ಎಕರೆ ಜಮೀನು, ಸರಿಯಾಗಿ ಕೇಳಿಸ್ಕೊಳ್ಳಿ, 33,000 ಎಕರೆ ಜಮೀನು. ಎಂಥ ಜನಗಳಿಂದ ಅಂದ್ರೆ ತಮ್ಮನ್ ತಾವು ದಬಂಗ್ ಅನ್ಕೊಂಡಿದ್ರು, ಪ್ರಭಾವಶಾಲಿ ಅಂದ್ಕೊಂಡಿದ್ರು, ಮಾಫಿಯಾ ಅನ್ಕೊಂಡಿದ್ರು. ಜನ ಅವ್ರಿಗೆ ಹೆದರ್ಕೋತಿದ್ರು. ಯಾರ ಮೇಲೆ ಅಕ್ರಮ ಅತಿಕ್ರಮಣ ಇತ್ತೋ ಬುಲ್ಡೋಜರ್ ಓಡಿಸಿ ಅದನ್ನೆಲ್ಲ ಬಿಡಿಸ್ಕೊಂಡಾಗಿದೆ. ಮತ್ ಯಾವ ಜಮೀನ್ ನಾವು ಬಿಡಿಸ್ಕೊಂಡ್ವೋ ಅದನ್ನ ನಾವು ಬಡವ್ರಿಗೆ ಹಂಚುತ್ತಾ ಇದೀವಿ, ಬಡವ್ರಿಗೆ ಮನೆ ಕಟ್ಟಿಸ್ತಾ ಇದೀವಿ. ಭೋಪಾಲಲ್ಲಿ, ಇಂಡೋರಲ್ಲಿ, ಗ್ವಾಲಿಯರಲ್ಲಿ, ಜಬಲ್ಪುರದಲ್ಲಿ ಸೂರಜ್ ಕಾಲೋನಿಗಳ ನಿರ್ಮಾಣ ಆಗ್ತಾ ಇದೆ. ಈ ಮಾಫಿಯಾಗಳಿಂದ ಕಿತ್ಕೊಂಡ್ ಜಮೀನಲ್ಲಿ ಸೂರಜ್ ಕಾಲೋನಿ ಮಾಡಿದ್ರು. ಅಲ್ಲಿಗೆ ನಮ್ಮ ದಿಗ್ವಿಜಯ್ ಸಿಂಗ್ ಕೂಡ ಹೋಗಿದ್ರು, ಕಮಲ್ನಾಥ್ ಕೂಡ ಹೋಗಿದ್ರು. ಮತ್ತೆ ದಿಗ್ವಿಜಯ್ ಸಿಂಗ್ ಅಂತೂ ಕಣ್ಣೀರ್ ಸುರಿಸ್ತಿದ್ರು. ಅಂದ್ರೆ ನೀವು ಬಡವರು ಮತ್ತೆ ದಲಿತರ ಮೇಲೆ ಬುಲ್ಡೋಜರ್ನ ಓಡಿಸ್ಬಿಟ್ರಿ ಅಂತ. ಒಂದ್ ವೇಳೆ ಮಾಫಿಯಾ ಅವ್ರ ಆಪ್ತರಾಗಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಯಾವ ಬಡವ್ರ ಮೇಲೂ ಬುಲ್ಡೋಜರ್ ಓಡಿಸಿಲ್ಲ. ಯಾರ ಮೇಲ್ ಓಡ್ತೋ ಅಂತವ್ರ ಹತ್ರ ಅವರು ಕಣ್ಣೀರ್ ಹಾಕಕ್ ಹೋಗಿದ್ರು. ಯಾಕಂದ್ರೆ ಬಹುಶಃ ಅವರು ಇವ್ರ ಕಾರ್ಯಕರ್ತರಿರ್ಬೇಕು. ಮತ್ತೆ ಎಲ್ಲಾ ತಪ್ಪು ಕೆಲಸಗಳನ್ನ ಇವ್ರ ಸಮಕ್ಷಮದಲ್ಲಿ ಆ ಸರ್ಕಾರಗಳು ಮಾಡಿರ್ಬೋದೋ ಏನೋ. ಆದ್ರೆ ಮಾಮಾ ರಾಜ್ಯದಲ್ಲಿ ಗೋಲ್ಮಾನ್ ಮಾಡೋರ್ಗೆ ಉಳ್ಗಾಲ ಇಲ್ಲ ಅಷ್ಟೇ. ಮತ್ತೆ ನೀವ್ ಹೇಳಿದ್ರಿ ಟೈಗರ್ ಜಿಂದಾ ಹೇ. ನಾನು 1.5 ವರ್ಷ ಮುಖ್ಯಮಂತ್ರಿ ಆಗಿರ್ಲಿಲ್ವಲ್ಲ, ಆಗಿದ್ದನ್ನು ಹೇಳಿದ್ದು. ಆಗ ಇವರು ಪ್ರಯತ್ನ ಪಟ್ಟಿದ್ರು. ಅದೇನು ಅಂತಂದ್ರೆ, ಜನರನ್ನ ಸತಾಯಿಸಕ್ಕೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಅದ್ಮಿಡೋದಿಕ್ಕೆ. ಆಗ ನಾನು ಹೇಳಿದ್ದೆ, ನಾನು ಮುಖ್ಯಮಂತ್ರಿ ಆಗಿಲ್ದೇ ಇರ್ಬೋದು, ಆದ್ರೆ ಟೈಗರ್ ಅಭಿ ಜಿಂದಾ ಹೇ. ನಿಮ್ಮ ಬಗ್ಗೆ ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಾರೆ ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡೋ ಅವಶ್ಯಕತೆ ಇದೆ. ಪ್ರಿಯಾಂಕಾ ಗಾಂಧಿ ಮಧ್ಯಪ್ರದೇಶಕ್ಕೆ ಹೋಗಿದ್ರು. ಅವ್ರು ಹೇಳ್ತಾರೆ, 220 ತಿಂಗಳುಗಳ ಆಡಳಿತದಲ್ಲಿ
ಶಿವರಾಜ್ ಸಿಂಗ್ ಚೌಹಾಣ್ ಅವರು 225 ಗೋಲ್ಮಾಲ್ ಮಾಡಿದ್ದಾರೆ ಅಂತ. ಚೆನ್ನಾಗ್ ಕಟ್ಟಿದ್ದಾರೆ ಪ್ರಾಸನ. 220, 225. ಗೋಲ್ಮಾಲ್ ಮಾಡಿದ್ರೋ ಇಲ್ವೋ? ಅವ್ರಿಗಂತೂ ಯಾವ್ಯಾವ ಹೆಸರು ನೆನ್ಪಾಗುತ್ತೋ ಅದೆಲ್ಲ ಇದು ಗೋಲ್ಮಾಲ್, ಇದು ಗೋಲ್ಮಾಲ್, ಇದು ಗೋಲ್ಮಾಲ್, ಊಟ ತಿಂದ್ರೆ ಗೋಲ್ಮಾಲ್, ನೀರ್ ಕುಡಿದ್ರೆ ಗೋಲ್ಮಾಲ್, ಒಳಗೋಗೋ ಗೋಲ್ಮಾಲ್, ಹೊರಗ್ ಬಾ ಗೋಲ್ಮಾಲ್. ಮತ್ತೆ ಪತ್ರಕರ್ತರು ಇದರಲ್ಲಿ ಗೋಲ್ಮಾಲ್ ಏನಿದೆ ಅರ್ಥ ಮಾಡ್ಸಿ ಅಂದ್ರೆ ನೀವು ಓದ್ಕೊಳ್ಳಿ ಅಂದ್ಬಿಟ್ರು. ಸತ್ಯ ಏನು ಅಂತಂದ್ರೆ ಈ ಪ್ರಪಂಚ ಒಂದು ಕನ್ನಡಿ ತರ, ನೀವೇನೋ ಅದೇ ತೋರ್ಸುತ್ತೆ. ಈಗ ಇದಕ್ಕೆ ಮೊದ್ಲು ಕಾಂಗ್ರೆಸ್ ಶಾಸನ ಇತ್ತಲ್ಲ, ಆಗ ಗೋಲ್ಮಾಲ್ ನಡೀತಿತ್ತು. ಮತ್ತೀಗ 15 ತಿಂಗಳು ಅವ್ರ ಶಾಸನ ಇತ್ತಲ್ಲ, ಎಂತ ಸ್ಥಿತಿಗೆ ತಂದ್ಬಿಟ್ಟಿದ್ರು ಮಧ್ಯಪ್ರದೇಶನ. ನಾನ್ ಕೇಳ್ತಿದ್ದೀನಿ ಅವ್ರನ್ನ, ಗೋಲ್ಮಾಲ್ ಬಗ್ಗೆ ಮಾತಾಡ್ತಾರಲ್ಲ ಅವರು. ಉದಾಹರಣೆ ಕೊಡ್ತೀನಿ. ಅದ್ರಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ರು, ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರು ಒಂದು ಲೆಟರ್ ಜಾರಿ ಮಾಡಿದ್ರು. ಮತ್ತೆ ಹೇಳ್ತಾರೆ, ಒಬ್ಬ ಕಾಂಟ್ರಾಕ್ಟರ್ ಇದ್ದಾನೆ, ಅವನು ಹೈಕೋರ್ಟ್ಗೆ ಲೆಟರ್ ಬರ್ದಿದ್ದಾನೆ, ಮತ್ತೆ 50% ಕಮಿಷನ್ ಕೇಳ್ತಿದ್ದಾರೆ ಅಂತ ಹೇಳಿದ್ದಾನೆ. ನಾವು ಆ ಕಾಂಟ್ರಾಕ್ಟರ್ನ ಹುಡುಕಿದ್ವಿ, ಅವನೆಲ್ಲೂ ಸಿಗ್ಲೇ ಇಲ್ಲ. ಯಾವ್ಯಾವ ವಿಳಾಸ ಕೊಟ್ಟಿದ್ರು ಅವೆಲ್ಲ ಅಸ್ತಿತ್ವದಲ್ಲೇ ಇರ್ಲಿಲ್ಲ. ಇದಂತೂ ಗೊತ್ತಿಲ್ಲ. ಕರ್ನಾಟಕನೋ ಇಲ್ಲ ಅದೆಲ್ಲಿಂದ ಕಲ್ತ್ಕೊಂಡ್ರೋ ಇವರು ಪದೇ ಪದೇ ಪತ್ರ ಬರೀತಿರ್ತಾರೆ. ಇವ್ರ ಕೈಗೆ ಏನೂ ಸಿಕ್ತಿಲ್ಲ, ಅದಕ್ಕೆ ಅವರು ಈ ತರ ಮಾತಾಡ್ತಾರೆ. ಇವ್ರಿಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ಖಂಡಿತ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ. ಹಿಂದೆ ಕಮಲ್ನಾಥ್ ಜಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇನ್ಕಮ್ ಟ್ಯಾಕ್ಸು, ಇಡಿ ಎಲ್ರೂ ರೈಡ್ ಮಾಡಿದ್ರು. 280 ಕೋಟಿ ವಶಪಡಿಸ್ಕೊಂಡಿದ್ರು. ಕಮಲ್ನಾಥ್ ಅವ್ರು ಹೇಳಿ ಯಾರ್ಗ ಹತ್ರ ಆಗಿದ್ರು? ಅವ್ರ ಸುತ್ತಮುತ್ತ ಇರೋ ಎಲ್ರ ಹತ್ರನೋ. ನೀವು ಪತ್ರಿಕೆಗಳಲ್ಲಿ ಕಟಿಂಗ್ಸ್ ನೋಡಿ ಒಂದ್ಸಲ, ಅವಾಗಿನ ಸಮಾಚಾರ ನೋಡಿ ಒಂದ್ಸಲ. ಬಲ್ಲಭ್ ಭವನನ ದಲ್ಲಾಳಿಗಳ, ಬಲ್ಲಭ್ ಭವನ ಅಂದ್ರೆ ಮಧ್ಯಪ್ರದೇಶದ ಸೆಕ್ರೆಟೇರಿಯೇಟ್ನ ದಲ್ಲಾಳಿಗಳ ಅಡ್ಡ ಮಾಡ್ಬಿಟ್ಟಿದ್ರು. ಪಾನ್ ಇಲ್ದೆ ದುಡ್ಡು ಕೊಡದೆ ಯಾವ ಕೆಲ್ಸನೂ ಆಗ್ತಿರ್ಲಿಲ್ಲ. ಕಲೆಕ್ಟರ್ ಮತ್ತೆ SP ಸ್ಥಾನಕ್ಕೆ ಯಾರು ಹೋಗ್ತಿದ್ರು ಅವರಿಂದನೂ ದುಡ್ಡು ವಸೂಲಿ ಮಾಡ್ತಿದ್ರು ಅವರು. ಬಲ್ಲಭ್ ಭವನದಲ್ಲಿ ಜನತೆ ಬರ್ತಿರ್ಲಿಲ್ಲ, ಜನಪ್ರತಿನಿಧಿಗಳು ಬರ್ತಿರ್ಲಿಲ್ಲ, ದಲ್ಲಾಳಿಗಳು ಕೂತಿರ್ತಿದ್ರು. ದಲ್ಲಾಳಿಗಳು ಅವ್ರು ಡೀಲ್ ಮಾಡ್ತಿದ್ರು. ಮಧ್ಯಪ್ರದೇಶನ ಸರ್ವನಾಶ ಮಾಡೋ ಕೆಲಸ ಮಾಡಿದ್ದೆ ಅವರು. ಮತ್ತೆ ಗೋಲ್ಮಾಲ್ಗಳ ಬಗ್ಗೆ ಮಾತಾಡ್ತಿದಾರಲ್ಲ, ಇಡಿ ತನಿಖೆಗಳು ಯಾರ ವಿರುದ್ಧ ನಡೀತಾ ಇದೆ? ಯಾರ್ ಸಂಬಂಧಿಕರು ಅವರೆಲ್ಲ? ಮೊದ್ಲವ್ರು ಉತ್ತರ ಕೊಡ್ಲಿ. ಸುಮ್ನೆ ಆರೋಪ ಮಾಡೋದು ತುಂಬಾ ಸುಲಭ ಬಿಡಿ. ಆದ್ರೆ ಅವರು ನಿಮ್ಮನ್ನ ಪೇ CM ಅಂತಾರೆ. ಅವರು ಪೋಸ್ಟರ್ ಮಾಡ್ಸಿದ್ರು ನೋಡಿ. ಅವ್ರ ಹತ್ರ ಏನೂ ಇಲ್ವಲ್ಲ, ಕೈಯಲ್ಲೇನೂ ಆಗ್ತಿಲ್ಲ, ತಲೆ ಕೆಟ್ಟೋಗಿದೆ. ಮೊದ್ಲು ಒಂದ್ ಸ್ವಲ್ಪ ನಿರೀಕ್ಷೆ ಇತ್ತು ಅವ್ರಿಗೆ. ಅವ್ರು ಅನ್ಕೊಂಡ್ರು ಇಷ್ಟು ವರ್ಷ ಆಗೋಗಿದೆ, ಈಗ ಸರ್ಕಾರ ಮಾಡ್ಬೋದು ಅಂತ. ಕಾಲ್ ಕೆಳಗಿನ ಭೂಮಿ ಕುಸಿತಾ ಇದೆ. ಸೊ ಬಾಯಿಗೆ ಬಂದಿದ್ನೆಲ್ಲ ಹೇಳ್ತಿದ್ದಾರೆ. ಅದನ್ನ ಯಾರು ಕೇಳೋದು ಇಲ್ಲ, ಒಪ್ಪೋದು ಇಲ್ಲ. ಕಾಂಗ್ರೆಸ್ಗೆ ಭರವಸೆ ಇಲ್ಲ. ಅವ್ರು ಏನ್ ಹೇಳ್ತಿದಾರೋ ಅದ್ರ ಮೇಲೆ ಅವ್ರ ಜನಗಳಿಗೆ ಭರವಸೆ ಇಲ್ಲ. ಈಗ ಅವರು 15 ತಿಂಗಳ ಭ್ರಷ್ಟಾಚಾರ ಮಾಡಿದ್ರಲ್ಲ, ನೀವದನ್ನ ತನಿಖೆ ಮಾಡಿಸಿದ್ರ? ಈಗ ಸುಮಾರು ತನಿಖೆಗಳು ನಡೀತಾ ಇದೆ. ಈಗ ಈ ಚಿಂದ್ವಾಡ ಸಿಸೈ ಕಾಂಪ್ಲೆಕ್ಸ್ ಅದ್ರಲ್ಲಿ ಕೆಲ್ಸನೇ ಮಾಡ್ದೆ ಕೋಟ್ಯಾಂತರ ರೂಪಾಯಿ ಪೇಮೆಂಟ್ ಆಗೋಯ್ತು. ಈಗ ಅದ್ರದ್ದು ತನಿಖೆಗಳು ನಡೀತಾ ಇದೆ. ಮತ್ತೆ ನಿಮ್ ಜನನು ಪೋಸ್ಟರ್ ಮಾಡ್ಸಿದ್ರು, ಕಮಲ್ನಾಥ್ನ ಕರಪ್ಟ್ ನಾಥ್ ಅಂದ್ಬಿಟ್ರಲ್ಲ. ಈಗದು ಯಾವ್ದು ಹೆಂಗಿದ್ಯೋ ಅದು ಜನ ಮಾಡಿರ್ಬೋದು. ಆದ್ರೆ ಮಧ್ಯಪ್ರದೇಶದಲ್ಲಿ ಈ ಥರದ ಕ್ಯಾಂಪೇನ್ ಮೊದಲು ನಡೀತಾ ಇರ್ಲಿಲ್ಲ. ಅವರು ಪೇ CM ಅಂತಾರೆ, ನಿಮ್ ಜನ ಕರಪ್ಟ್ ನಾಥ್ ಅಂತಾರೆ. ಒಬ್ರನ್ನೊಬ್ರು ಸುಳ್ಳ ಅನ್ನೋದು, ಕಳ್ಳ ಅನ್ನೋದು. ನೋಡಿ, ಅವರೇ ಶುರು ಮಾಡಿದ್ದು ಇದನ್ನ. ಸೊ ಅವ್ರು ಹೇಗಿದ್ದಾರೆ ಅಂತ ಭಾರತೀಯ ಜನತಾ ಪಾರ್ಟಿನವ್ರು ಹೇಳ್ತಾರೆ, ಜನಗಳೇ ಹೇಳ್ತಾರೆ. ಆದ್ರೆ ನಿಮ್ ಕಡೆಯಿಂದ ಘೋಷಣೆ ಬಂತು 50-50, ಅರ್ಧ ಕಮಲ್ನಾಥ್ ದಿಗ್ಗಿ ಅವ್ರ ಸ್ನೇಹ. ಹಿಂದೆ ಇವ್ರ ಸರ್ಕಾರ ನಡೀತಿದ್ದಾಗ ಆಗ ಇವ್ರ ಸರ್ಕಾರದಲ್ಲಿ ನಿಜವಾದ ಮುಖ್ಯಮಂತ್ರಿ ಯಾರು ಅನ್ನೋದೇ ಯಾರಿಗೂ ಗೊತ್ತಿರ್ಲಿಲ್ಲ. ಮುಂದೆ ಕಮಲ್ನಾಥ್ ಅವ್ರ ಮುಖ ಇತ್ತು, ಆದ್ರೆ ಹಿಂದಿಂದ ಕೆಲಸ ಮಾಡ್ತಿದ್ದವರು ದಿಗ್ವಿಜಯ್ ಅವರು. ಜನ ಹೇಳ್ತಿದ್ರು ನಕಲಿ ಮುಖ ಮುಂದೆ ಬಂದಿದೆ, ಅಸ್ಲಿ ಮುಖ ಮುಚ್ಕೊಂಡಿದೆ ಅಂತ. ಸೊ ಅದ್ರ ಮೇಲೆ ಈ ಘೋಷಣೆ ಹೋಗಿರ್ಬೋದೋ ಏನೋ. ನೋಡಿ, ಅವ್ರು ಹೇಳ್ತಾರೆ, ಹಿಂದೆ ಅವರ ಸರ್ಕಾರ ಇದ್ದಾಗ ಜನಗಳಿಗೆ ಅವ್ರೇನ್ ಮಾತು ಕೊಟ್ಟಿದ್ರು ಅದನ್ನ ಅವರು ಪೂರೈಸಿದ್ರು. 27 ಲಕ್ಷ ರೈತರ ಲೋನನ್ನ ಅವರು ಮನ್ನಾ ಮಾಡಿದ್ರು ಮುಖ್ಯಮಂತ್ರಿ ಆಗ್ತಿದ್ದಂಗೆ. 900ಕ್ಕಿಂತ ಜಾಸ್ತಿ ಮಾತು ಕೊಟ್ಟಿದ್ರು, ಆಣೆ ಮಾಡಿದ್ರು 900. ಮತ್ತೆ ಏನ್ ಮಾತು ಕೊಟ್ಟಿದ್ರು ಅಂದ್ರೆ 10 ದಿನದ ಒಳಗೆ. ನೀವು ನೋಡ್ತಾ ನೋಡ್ತಾ ಎಣಿಸ್ಕೊಳ್ಳಿ. ಆ ವಿಡಿಯೋ ನಾನು ತುಂಬಾ ಕಡೆ ತೋರಿಸಿದ್ದೆ. ರಾಹುಲ್ ಜಿ ಹೇಳ್ತಿದ್ರು, ರಾಹುಲ್ ಬಾಬಾ 10 ದಿನದ ಒಳಗೆ ಮತ ಎಣಿಸ್ತಿದ್ರು. 1, 2, 3, 4, 5, 6, 7, 8, 9, 10. 10 ದಿನದಲ್ಲಿ ಸಾಲ ಮನ್ನಾ ಆಗ್ಲಿಲ್ಲ ಅಂದ್ರೆ 11ನೇ ದಿನ ಮುಖ್ಯಮಂತ್ರಿ ಬದಲಿಸ್ಬಿಡ್ತೀನಿ ಅಂತ. 15 ತಿಂಗಳಾಗೋಯ್ತು. ರೈತರು ಸಾಲ ಮನ್ನಾಗೋಸ್ಕರ ಕಾಯ್ತಾ ಕೂತಿದ್ರು. ಕೇವಲ ಕರ್ಮಕಾಂಡ ಪೂರ್ತಿಗೊಳಿಸಿದ್ರು. ಲಕ್ಷಾಂತರ ಜನ ರೈತರನ್ನ ಇವರು ಡಿಫಾಲ್ಟರ್ ಮಾಡ್ಬಿಟ್ರು. ಇವ್ರು ಆಸೆ ಇಟ್ಕೊಂಡಿದ್ರು ನಮ್ ಸಾಲ ಮನ್ನಾ ಆಗುತ್ತೆ ಅಂತ. ದುಡ್ಡು ಕಟ್ಲಿಲ್ಲ, ಸೋ ಡಿಫಾಲ್ಟರ್ ಆಗೋದ್ರು. ಅವ್ರ ಮೇಲೆ ಬಡ್ಡಿ ಹೊರೆ ಜಾಸ್ತಿ ಆಗೋಯ್ತು. ಆ ಬಡ್ಡಿ ಹೊರೆನ ನಾನು ಈಗ ತಾನೇ ಇಳಿಸಿದ್ದೀನಿ. 2200 ಕೋಟಿ ರೂಪಾಯಿ ಅವ್ರ ಹೆಸರಿಂದ ಜಮಾ ಮಾಡಿ ರೈತರಿಗೆ ಮೋಸ ಮಾಡಿದ್ರು ಅವರು. ನಿರುದ್ಯೋಗಿಗಳಿಗೂ ಸುಳ್ಳು ಹೇಳಿದ್ರು 4000 ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ. 1 ರೂಪಾಯಿನೂ ಕೊಡ್ಲಿಲ್ಲ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಹೇಳಿದ್ರು
ನಿಮ್ಗೆ ನಿಮ್ ಎಲ್ಲಾ ಖರ್ಚನ್ನು ಮನ್ನಾ ಮಾಡ್ಬಿಡ್ತೀವಿ ಅಂತ ಒಬ್ರದು ಮನ್ನಾ ಮಾಡ್ಲಿಲ್ಲ. ಇದ್ರ ಜೊತೆಗೆ ಪ್ರತಿ ಫಸಲ್ಗೂ ಬೋನಸ್ ಕೊಡ್ತೀವಿ. 900 ಮಾತು. ಒಂದ್ ಫಸಲ್ಗೂ ಬೋನಸ್ ಕೊಡ್ಲಿಲ್ಲ, 900 ವಾಗ್ದಾನ. ಅದ್ರಲ್ಲಿ ಒಂದೇ ಒಂದು ಮಾತನ್ನು ನಡ್ಸ್ಕೊಡ್ಲಿಲ್ಲ ಅವರು. ಮತ್ತೆ ಇವರು ಮಾತ್ ನಡ್ಸ್ಕೊಡ್ದೇ ಇದ್ದಾಗ ಆಗ್ಲೇ ಸಿಂಧಿಯಾಜಿ ಇವ್ರಿಗೆ ಹೇಳಿದ್ದು, ನೀವು ಕೊಟ್ಟಿರೋ ಮಾತನ್ನ ನೀವು ಪೂರೈಸಿ ಅಂತ. ಕಮಲ್ನಾಥ್ ಅವರು ಅವ್ರ ಮೇಲೆ ಸಿಟ್ಟಾಗೋದ್ರು. ಮಾಡಲ್ಲ ಅಂದ್ರೆ ನೀನೇನ್ ಮಾಡ್ತೀಯಾ ಅಂತ. ಇಳಿ ಬೀದಿಗೆ ಅಂದ್ರು. ಸೊ ಅವ್ರು ಬೀದಿಗೆ ಇಳಿದ್ರು, ಇವ್ರು ಸರ್ಕಾರ ಬೀಳಿಸ್ಬಿಟ್ರು. ಸಿಂಧಿಯಾಜಿ ಬೀಳ್ಸಿದ್ರ ಇಲ್ಲ ನೀವು ಬೀಳ್ಸಿದ್ರ? ಇಲ್ಲ ಇಲ್ಲ ಇಲ್ಲ, ಇದು ಸಿಂಧಿ ಅವರೇ ಹೇಳಿದ್ದು. ನೋಡಿ, ಕಮಲ್ನಾಥ್ ಅವ್ರು ಹೇಳ್ತಾರೆ, ನಾನ್ ಕಲ್ಲು ಲೇಟಾಗಿ ರುಬ್ಬಿದ್ರು ನೈಸಾಗಿ ರುಬ್ಬುತ್ತೆ. ಎಷ್ಟ್ ನೈಸಾಗಿ ರುಬ್ಬಿದ್ರು ಅಂದ್ರೆ ಅವ್ರ ಸರ್ಕಾರನೇ ರುಬ್ಬಿಟ್ರು ಅವರು. ಅವ್ರು ಮಾಡಿದ ಕೆಲಸ ಹೆಂಗಿತ್ತು ಅಂದ್ರೆ ಅದ್ರಿಂದ ಕಾಂಗ್ರೆಸ್ ಒಡೆದೋಯ್ತು. ಸಿಂಧಿಯಾಜಿ ಹೇಳ್ತಾನೆ ಇದ್ರು, ನೋಡಪ್ಪ, ಕೊಟ್ಟಿರೋ ಮಾತ್ ಪೂರ್ತಿ ಮಾಡು, ಜನತೆ ಸೇವೆ ಮಾಡು. ಅದಕ್ಕೆ ಅವ್ರಿಗೆ ಬೇಜಾರಾಗ್ತಿತ್ತು. ಮತ್ತೆ ಅವ್ರ ಜೊತೆಗೆ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ, ಜಗಳ ಮಾಡ್ಕೊಂಡ್ಬಿಟ್ರು. ನೀವು 2,500 ಕೋಟಿ ಖರ್ಚು ಮಾಡಿದ್ರಂತೆ ಅವರ ಸರ್ಕಾರನ ಉರುಳಿಸೋದಕ್ಕೆ. ಈಗ ದಿಗ್ಗಿ ಬಾಬಾ ಬಾಯಿಗೆ ಬಂದಂಗೆ ಹೇಳ್ತಿರ್ತಾರೆ ಆಧಾರ ಇಲ್ದಿರೋ ಮಾತುಗಳನ್ನ. ಈಗ ತಿಪ್ಪೆ ಸಾರ್ಸಕ್ ಏನಾದ್ರೂ ಹೇಳಲೇಬೇಕಲ್ಲ. ಕೆಲವು ಜನ ಇನ್ನೂ ಒಂದು ಹೇಳ್ತಾರೆ, ಅವರು ಕಮಲ್ನಾಥ್ಗೆ ಸಲಹೆಗಾರರಾಗಿದ್ರು, ಅದ್ರಿಂದಲೇ ಕಮಲ್ನಾಥ್ ಹೊಡ್ಸ್ಕೊಂಡ್ರು ಅಂತ. ಈಗ ಜನತೆಗೆ ನಂಬಿಕೆನೇ ಬರಲ್ಲ. ಹಾಲಿಂದ ಸುಟ್ಕೊಂಡೋನು ಮಜ್ಗೆನೂ ಆರ್ಸಿ ಕುಡಿತಾನೆ ಅಂತ. ಹಂಗಂತ ಮಜ್ಗೆ ಎಲ್ಲಾದ್ರೂ ಬಿಸಿಯಾಗಿರುತ್ತಾ ಹೇಳಿ, ಅದನ್ನ ಆರ್ಸ್ಕೊಂಡು ಕುಡಿಯೋದಿಕ್ಕೆ? ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ನಮಗೆಲ್ಲ ಗೊತ್ತಿರೋ ಹಾಗೆ ಸಿಎಂಗಳೇನಿರ್ತಾರಲ್ಲ, ಅವ್ರು ತುಂಬಾನೇ ಬ್ಯುಸಿ ಇರ್ತಾರೆ. ನೀವ್ ಇಷ್ಟು ಬ್ಯುಸಿ ಶೆಡ್ಯೂಲ್ ನಲ್ಲಿ ಇಷ್ಟು ಫಿಟ್ ಹೇಗಿರ್ತೀರಾ, ಅದ್ರ ಬಗ್ಗೆ ಹೇಳ್ತೀರಾ? ಇದರಲ್ಲಿ ಅವ್ರು ಕೇಳ್ತಾ ಎರಡು ಇರೋದು, ವಿಷಯ ಇದೆ. ನಿಮ್ಮ ಮುಖದ ಹೊಳಪಿನ ರಹಸ್ಯ ಏನು ಅಂತ. ಇಲ್ಲ, ನನ್ನ ಮುಖ ಅಷ್ಟೆಲ್ಲ ಹೊಳಿತಿಲ್ಲ ಬಿಡಿ. ಆದ್ರೆ ಒಂದು ಮಾತು ನಿಜ, 24ರಲ್ಲಿ 18 ಗಂಟೆ ಕಾಲ ನಾನು ಕೆಲಸ ಮಾಡ್ತಿರ್ತೀನಿ. ಮತ್ತದಕ್ಕೆ ಕಾರಣ ಎರಡಿದೆ. ಒಂದು, ಕೆಲಸ ಮಾಡೋ ದೃಢವಾದ ಇಚ್ಛಾಶಕ್ತಿ ಒಳಗಿರೋದು. ನೋಡಿ, ಒಂದ್ ವೇಳೆ ಮನುಷ್ಯನೊಳಗೆ ಏನಾದ್ರೂ ಮಾಡ್ಬೇಕು ಅನ್ನೋ ಒದ್ದಾಟ ಇದ್ರೆ ಆಗ ಶರೀರದಿಂದ ತಂತಾನೆ ಒಂದಷ್ಟು ರಾಸಾಯನಿಕ ಹೊರಗ್ ಬಂದು ನಿಮ್ಗೆ ಕೆಲಸ ಮಾಡೋದಿಕ್ಕೆ ತಾಕತ್ ಕೊಡುತ್ತೆ. ಈಗ ನಿಮ್ ಮನ್ಸಲ್ ಸಂಕಲ್ಪ ಮಾಡ್ಕೊಂಡ್ರೆ ವೈಷ್ಣೋದೇವಿಗೆ ಹೋಗ್ತೀನಿ ಅಂತ 14 ಕಿಲೋಮೀಟರ್ ಬೆಟ್ಟ ನಡ್ಕೊಂಡೆ ವೈಷ್ಣೋದೇವಿಗೆ ಹೋಗ್ಬೋದು. ಆಗ ಮಕ್ಳು ಹತ್ಕೊಂಡ್ ಬರ್ತಾರೆ. ಅದೇ ಸುಮ್ನೆ 2 ಕಿಲೋಮೀಟರ್ ಹತ್ತಕ್ ನೋಡಿ, ಖಂಡಿತ ಹತ್ತಕ್ಕಾಗಲ್ಲ. ಸಂಕಲ್ಪ ಇದ್ರೆ ಆಗ ಶರೀರನೇ ಆ ತಾಕತ್ ಹುಟ್ಟಾಕುತ್ತೆ. ಇದು ಮೊದಲನೇದು. ಇನ್ನೊಂದು, ನಿಮ್ ಶರೀರನ ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ ನೀವು ಕೆಲವು ಪ್ರಯತ್ನ ಮಾಡ್ಲೇಬೇಕಾಗತ್ತೆ. ನಾನು ಬೆಳಿಗ್ಗೆ ಯೋಗ ಮಾಡ್ತೀನಿ, ಸ್ವಲ್ಪ ಧ್ಯಾನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ. ನೋಡಿ, ಶರೀರ್ ಮಾಧ್ಯಮ್ ಕಲು ಧರ್ಮ ಸಾಧನಂ. ಎಲ್ಲಾ ಧರ್ಮಗಳನ್ನೂ ಪಾಲನೆ ಮಾಡಕ್ಕಿರೋ ಮಾಧ್ಯಮನೇ ಶರೀರ. ಆದ್ರಿಂದಲೇ ಶರೀರ ಚೆನ್ನಾಗಿರ್ಬೇಕಾಗತ್ತೆ. ಇದು ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ನಾನ್ ನಿಮ್ಗೆ ಇನ್ನೂ ಒಂದ್ ಮಾತನ್ನ ಹೇಳ್ಬಿಡ್ತೀನಿ. ನಾನು 3 ವಿಷಯಗಳನ್ನ ಪಾಲಿಸ್ತೀನಿ: ಮಿತಭೋಗ, ಋತುಭೋಗ ಮತ್ತೆ ಹಿತಭೋಗ. ಮಿತಭೋಗ ಅಂದ್ರೆ ಹಸುವಿಗಿಂತ ಸ್ವಲ್ಪ ಕಮ್ಮಿ ತಿನ್ನು. ಋತುಭೋಗ ಅಂದ್ರೆ ಆಯಾ ಋತುನಲ್ಲಿ ಏನೇನ್ ಹುಟ್ಟುತ್ತೋ, ಹಣ್ಣು ತರಕಾರಿ ಅಂತದೆಲ್ಲ ಅದನ್ ತಿನ್ನು. ಮತ್ತೆ ಹಿತಭೋಗ ಅಂತಂದ್ರೆ ಶರೀರಕ್ಕೆ ಏನ್ ಹಿತಾನೋ ಅದನ್ ತಿನ್ನು. ಒಂದ್ ವೇಳೆ ಕಚೋರಿ ಸಮೋಸ ತಿಂತಿದ್ರೆ, ಪಿಜ್ಜಾ ಬರ್ಗರ್ ತಿಂತಿದ್ರೆ ಆಗ ಫಿಟ್ ಆಗಿರೋದಿಕ್ಕಾಗಲ್ಲ. ಸೊ ನಾನು ಇದನ್ನೆಲ್ಲ ಪಾಲಿಸ್ಕೊಂಡ್ ಬರ್ತೀನಿ. ಯಾರು ಫಿಟ್ ಆಗ್ಬೇಕು ಅಂತಿದ್ದಾರೋ ಅವರೆಲ್ಲರಿಗೂ ತುಂಬಾ ದೊಡ್ಡ ಜ್ಞಾನನ ನೀವು ಒಂದೇ ಮಾತಲ್ಲಿ ಕೊಟ್ಬಿಟ್ರಿ. ಶಿವರಾಜಿ, ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಆರೋಪ ಹಾಗೂ ವಿಚಾರಣೆಯ ಮತ್ತೊಂದು ಸುತ್ತು. ಏನೋ ಒಂದು ಟ್ರಿಕ್ ಇರಲೇಬೇಕು. ಅದಕ್ಕೆ 18 ವರ್ಷದಿಂದ ಮುಖ್ಯಮಂತ್ರಿಯಾಗಿ ಉಳ್ಕೊಂಡಿದ್ರೆ ಮತ್ತೆ ಈ ಸಲ ನಿಮ್ಮ ಹೆಸರು ಮೇಲೆ ಚುನಾವಣೆಗೆ ಇಳಿತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲಿರುವ ಆರೋಪವೆಂದರೆ ಇವರು ಮುಖ್ಯಮಂತ್ರಿಯ ಕುರ್ಚಿಗೆ ಅಂಟುಕೊಂಡೇ ಕೂತಿರೋ ಆಸೆ ಇಟ್ಕೊಂಡಿದ್ದಾರೆ ಎಂಬುದು. ಶಿವರಾಜ್ ಅವರೇ, ಪ್ರಿಯಾಂಕಾ ಗಾಂಧಿ ಅವರು ಈ ಮಾತನ್ನ ಹೇಳಿದ್ರು. ಅವರು ಹೇಳಿದ್ರು 18 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ, ಸರ್ಕಾರದಲ್ಲಿದ್ದಾರೆ. ಮತ್ತೆ ಯಾವುದೇ ವ್ಯಕ್ತಿ ಇಷ್ಟು ವರ್ಷ ಕುರ್ಚಿ ಮೇಲೆ ಕೂತಿದ್ರೆ ಸ್ವಲ್ಪ ಸೋಮಾರಿ ಆಗೋಗ್ತಾನೆ. ವ್ಯಕ್ತಿ ಇಷ್ಟೊಂದು ವರ್ಷ ಕುರ್ಚಿ ಮೇಲೆ ಕೂತಿದ್ರೆ ಜನಕ್ಕೆ ಅವನ ಮುಖನ ನೋಡಿ ನೋಡಿ ಸಾಕಾಗೋಗಿರುತ್ತೆ ಅಂತ. ಮತ್ತೆ ಇನ್ನೂ ಕೆಲವರು ಹೇಳ್ತಾರೆ ನಿಮ್ಮ ಮುಖದ ಮೇಲೆ ಗೆರೆಗಳು ಕಾಣಿಸ್ತಿದೆ ಅಂತ. ಈಗ ಪ್ರಿಯಾಂಕಾ ಅವ್ರಿಗೆ ಏನ್ ಕಷ್ಟ ಆಗ್ತಿದ್ಯೋ ನಾನು 18 ವರ್ಷದಿಂದ ನನಗಂತೂ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಉಳಿದಿದ್ರೆ ಅದು ಪಾರ್ಟಿಯ ಇಚ್ಛೆ ಮತ್ತು ಜನರ ಆಶೀರ್ವಾದದಿಂದ. ನಾನ್ ನಿಮ್ಗೆ ಹೇಳ್ತೀನಿ, ಮೊದಲನೇ ಸಲ 2005ರಲ್ಲಿ ಮುಖ್ಯಮಂತ್ರಿ ಆದಾಗ ನಾನು ಮುಖ್ಯಮಂತ್ರಿ ಆಗೋದ್ರಲ್ಲಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡ್ದು ಬೈಠಕ್ ನಡೀತಾ ಇತ್ತು. ನಾನು ಡೆಲ್ಲಿನಲ್ಲೇ 7 ಪಂಡಿತ್ ಪಂತ್ ಮಾರ್ಗದಲ್ಲಿ ವಾಸ ಇದ್ದೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದೆ ನಾನು. ಇದ್ದಕ್ಕಿದ್ದಂಗೆ ನನ್ನ ಪತ್ನಿ ಬಂದು ನನ್ನ ಎಬ್ಸಿದ್ಲು. ನಾನು ಯಾವತ್ತೂ ಹಗ್ಲು ಮಲ್ಗೋದಿಲ್ಲ. ಅವತ್ತು ಏನು ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ಹೊತ್ತು ಮಲಗ್ಬಿಟ್ಟೆ. ಅವಳು ಎಬ್ಸಿ ಹೇಳಿದ್ಲು, ಟಿವಿಲಿ ನ್ಯೂಸ್ ಬರ್ತಿದೆ, ಪಾರ್ಲಿಮೆಂಟರಿ ಬೋರ್ಡ್ ನಿರ್ಧಾರ ಮಾಡಿದ್ಯಂತೆ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತಾರಂತೆ ಅಂದಾಗ ನಾನಂದೆ, ನೀನ್ ಮಲ್ಕೋ, ಕನ್ಸ್ ಕಾಣ್ಬೇಡ ಅಂತ.
ಅವಳು ಹೇಳಿದ್ಲು, ಇಲ್ಲ ಇಲ್ಲ ಇದು ನಿಜ. ಅಷ್ಟೊಳಗೆ ಮನೆ ಬೆಲ್ ರಿಂಗ್ ಆಯ್ತು. ನಾನು ಹೋಗಿ ಬಾಗ್ಲು ತೆಗ್ದೆ. ನನ್ ಮುಂದೆ ಭೂಪೇಂದರ್ ಹೂಡಾ ಅವ್ರು ನಿಂತಿದ್ರು. ಅವರು ಹರಿಯಾಣದ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ರು. ಆದ್ರೆ ನನ್ ಪಕ್ಕದಲ್ಲೇ ಆ ಸಮಯ ಇಬ್ರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರಿಂದ ಅಕ್ಕಪಕ್ಕದಲ್ಲೇ ಮನೆ ಇತ್ತು ನಮ್ದು. 7ನೇ ನಂಬರ್ ಮತ್ತೆ 9ನೇ ನಂಬರ್. ಅವರು ನನಗೆ ಅಭಿನಂದನೆ ತಿಳ್ಸಕ್ ಬಂದ್ರು. ಮೊದ್ಲು ಅಭಿನಂದನೆ ನನಗೆ ಹೂಡಾ ಅವರೇ ತಿಳಿಸಿದ್ದು. ಅರೆ ನೀವು ಮುಖ್ಯಮಂತ್ರಿ ಆಗ್ಬಿಟ್ರಿ ಅಂತ. ಇದಾದ್ಮೇಲೆ ಪಾರ್ಟಿ ಆಫೀಸ್ನಿಂದ ಸೆಂಟ್ರಲ್ ಮಹಾಮಂತ್ರಿಗಳಿಂದ ಅಷ್ಟರಲ್ಲಿ ಫೋನ್ ಬಂತು. ಮತ್ತೆ ಅವ್ರು ಹೇಳಿದ್ರು ಕಾರ್ಯಾಲಯಕ್ಕೆ ಬಾ ಅಂತ. ನಾನು ಕಾರ್ಯಾಲಯಕ್ಕೆ ಹೋದೆ. ಅಲ್ಲಿ ನನಗೆ ಸೂಚನೆ ಕೊಟ್ರು, ನಿಮಗೆ ಮುಖ್ಯಮಂತ್ರಿಯ ಜವಾಬ್ದಾರಿಯನ್ನ ಪಾರ್ಟಿ ಕೊಡ್ತಿದೆ ಅಂತ. ನಾನು ಹೋದೆ, ಮತ್ತೆ ಶಪಥ ತಗೊಂಡು ಮುಖ್ಯಮಂತ್ರಿ ಆಗ್ಬಿಟ್ಟೆ. ಎಲ್ಲಿ ತನಕ ಜನತೆ ಆಶೀರ್ವಾದ ಮಾಡ್ತಾರೋ, ಎಲ್ಲಿವರೆಗೂ ಪಾರ್ಟಿಗೆ ಇಷ್ಟ ಇದೆಯೋ ಅಲ್ಲಿ ತನಕ ಮುಖ್ಯಮಂತ್ರಿ ಆಗಿರ್ತೀನಿ. ಪ್ರಿಯಾಂಕ್ ಅವ್ರು ಅನ್ಕೊಳ್ಳೋದ್ರಿಂದ, ರಾಹುಲ್ ಅವ್ರು ಅನ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಆದ್ರೆ ಶಿವರಾಜ್ ಜಿ, ಪಾರ್ಟಿನಲ್ಲೂ ತುಂಬಾ ಜನ ಇರ್ಬೋದಲ್ವಾ, ಅವರಿಗೂ ಆಸೆ ಇರ್ಬೋದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಎಷ್ಟೋ ಜನ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ನೀವು ಯಾವಾಗ್ಲೂ ನಾಟ್ಔಟ್ ಆಗಿ ಉಳ್ಕೊಂಡ್ಬಿಡ್ತೀರಾ. ಪಾಪ ಬಡಪಾಯಿಗಳಿಗೆ ಬ್ಯಾಟಿಂಗೇ ಸಿಗಲ್ವಲ್ಲ. ನಾವೆಲ್ಲರೂ ಸಾಮೂಹಿಕವಾಗಿ ಒಗ್ಗಟ್ಟಿನ ಕೆಲಸ ಮಾಡ್ತೀವಿ. ಯಾರಿಗೆ ಏನ್ ಜವಾಬ್ದಾರಿ ಕೊಡ್ತೀವೋ ಅವ್ರು ಅದನ್ನ ಪೂರೈಸ್ತಾರೆ. ಮುಂದೇನು ಯಾರಿಗೆ ಏನ್ ಜವಾಬ್ದಾರಿ ಕೊಡ್ತೀವೋ ಅವ್ರು ಅದನ್ನ ಪೂರೈಸ್ತಾರೆ. ಈ ಮಾತು ನಿಜಾನೇ. ಹಿಂದೆ ಕಮಲ್ನಾಥ್ ಅವರ ಸರ್ಕಾರ ಬಿದ್ದು ಹೋಗಿತ್ತು, ಮತ್ತೆ ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಬೇಕಾಗಿತ್ತು. ಸೊ ನೀವು ಸೆಂಟರ್ಗೆ ಬಂದು ಮೋದಿಜಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗೋ ಮತ್ತೆ ಬೇರೆ ಯಾರನ್ನೋ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಕೇಂದ್ರದಲ್ಲಿ ಮಾತಿತ್ತಂತೆ, ಹೌದಾ? ಇಲ್ಲ, ನನ್ಗಂತೂ ಈ ತರ ಯಾವತ್ತೂ ಹೇಳಲಿಲ್ಲ. ನನಗಂತೂ ಪಾರ್ಟಿನೇ ಆದೇಶ ಕೊಟ್ಟಿದ್ದು. ಇನ್ನು ಈಗ ನೀವು ಮುಖ್ಯಮಂತ್ರಿ ಆಗ್ಬೇಕು, ಪಾರ್ಟಿ ಆದೇಶದ ಮೇಲೆ, ಪಾರ್ಟಿ ತೀರ್ಪ್ ಮೇಲೆ ಅಂತ. ಆಮೇಲೆ ನಾನು ಮುಖ್ಯಮಂತ್ರಿಯಾಗಿ ಶಪಥ ತಗೊಂಡೆ. ಪ್ರಧಾನಮಂತ್ರಿ ಅವರ ಆಶೀರ್ವಾದನೂ ಸಿಕ್ತು. ಪಾರ್ಟಿನೂ ನೋಡಿ, ಪ್ರಧಾನಮಂತ್ರಿ ಅವರಂತೂ ಗುಜರಾತಲ್ಲಿ ಇಡೀ ಸರ್ಕಾರನೇ ಬದಲಾಯಿಸ್ಬಿಟ್ರಲ್ಲ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿನ ಬದಲಾಯಿಸ್ಬಿಟ್ರು. ಸೊ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಮೇಲೆ ಅಂಥ ಪ್ರೇಮ ಏನಿದೆ, ನಿಮ್ಮನ್ನ ಮತ್ತೆ 2ನೇ ಸಲ ಮಾಡಿಬಿಟ್ರಲ್ಲ. ನಾನೊಂದು ವಿಷಯ ಹೇಳ, ಮೋದಿಜಿ ಅದ್ಭುತ ಮತ್ತೆ ಅದ್ವಿತೀಯ ನಾಯಕರು. ಯಾವುದೇ ಇಂಡಿವಿಜುವಲ್ ಪ್ರೀತಿ ಮಾಡಿದ್ದಿಲ್ಲ ಅವರು. ಈ ತಪ್ಪು ಕಲ್ಪನೆ ಯಾರೂ ಇಟ್ಕೋಬೇಡಿ. ನನಗೂ ಈ ತಪ್ಪು ಕಲ್ಪನೆ ಇಲ್ಲ. ಅಂದ್ರೆ ಅವ್ರು ಪ್ರೀತಿಸ್ತಾರೆ ಮತ್ತೆ ಆ ಪ್ರೀತಿಯಿಂದಾಗಿ ಯಾರನ್ನೋ ಮಾಡ್ಬಿಟ್ಟಿದ್ದಾರೆ ಅಂತ. ಒಂದ್ ವೇಳೆ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಪ್ರೀತಿ ಮಾಡಿದ್ರೆ ಅದು ಈ ದೇಶನ್ ಮಾತ್ರನೇ. ದೇಶದ ಜನತೆನ ಪ್ರೀತಿಸ್ತಾರೆ. 140 ಕೋಟಿ ಭಾರತವಾಸಿಗಳನ್ನ ಅವರು ಪ್ರೀತಿಸ್ತಾರೆ. ಮತ್ತೆ ಅವ್ರ ಸೇವೆಗೆ ಅವರು ತಮ್ಮ ಇಡೀ ಜೀವನನೇ ಸಮರ್ಪಣೆ ಮಾಡಿದ್ದಾರೆ. ಎಷ್ಟೊಂದು ಹಾರ್ಡ್ ವರ್ಕಿಂಗ್, ಹಗ್ಲೂ ರಾತ್ರಿ ಕಷ್ಟಪಡೋ ಒಬ್ಬ ನಾಯಕನನ್ನ ಪ್ರಪಂಚದಲ್ಲಿ ನೋಡಿದಿರಾ? 24 ಗಂಟೆ 365 ದಿನ ಒಂದೇ ಮಾತು, ಇನ್ನೂ ಉತ್ತಮವಾಗಿ ಹೇಗೆ, ಇನ್ನೂ ಚೆನ್ನಾಗಿ ಹೇಗೆ, ಇನ್ನೂ ಉತ್ತಮವಾಗಿ ಹೇಗೆ. ಯಾರ್ ಹಗ್ಲು ರಾತ್ರಿ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರನ್ನ ಮಾತ್ರ ಪ್ರೀತಿಸ್ತಾರೆ ಅವರು. ಮಿಕ್ದೋರನ್ನ ಅವ್ರು ಯಾವತ್ತೂ ಹೇಳಲ್ಲ, ಇಲ್ಲ ನೀವೇನೋ ಮಾಡಬೇಡಿ ಆದ್ರೂ ನಿಮ್ಮನ್ನ ನಾನು ಪ್ರೀತಿಸ್ತೀನಿ ಅಂತ. ಅವ್ರ ಪ್ರೀತಿ ಯಾವತ್ತೂ ಆತರ ಇರಲ್ಲ. ಖುದ್ ಅವರು ಹಗ್ಲು ರಾತ್ರಿ ಕೆಲಸ ಮಾಡ್ತಾರೆ. ಮತ್ತೆ ಎಷ್ಟೊಂದ್ಸಲ ನಮ್ಗನ್ಸುತ್ತೆ ಅವ್ರ ಜವಾಬ್ದಾರಿ ಕೊಡ್ತಾರೆ, ಯಾವ್ದೋ ಯೋಜನೆ ಮಾಡ್ತಾರೆ. ನಾನದನ್ನ ಐಡಿಯಲಿ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ಅವ್ರು ಹೇಳಿದ್ರು ಸ್ವಚ್ಛತೆ, ಸ್ವಚ್ಛ ಭಾರತ. ನಾವು ಕಷ್ಟಪಟ್ವಿ. ನಾನು ಇಡೀ ಮಧ್ಯಪ್ರದೇಶದಲ್ಲಿ ಸುತ್ತಾಡ್ದೆ, ಮತ್ತಿವತ್ತು ಮಧ್ಯಪ್ರದೇಶ ಸ್ವಚ್ಛತೆಯಲ್ಲಿ ನಂಬರ್ 1 ರಾಜ್ಯ ಆಗಿದೆ. ಅವ್ರು ಹೇಳಿದ್ರು ನೀರು ಉಳಿಸಿ, ಜಲ ಸಂರಕ್ಷಣೆ. ಇವತ್ತು ಜಲ ಸಂರಕ್ಷಣೆಯಲ್ಲಿ ಮಧ್ಯಪ್ರದೇಶ ನಂಬರ್ 1 ರಾಜ್ಯ ಆಗಿದೆ. ಅವರು ಸ್ಮಾರ್ಟ್ ಸಿಟಿ ಯೋಜನೆ ತಗೊಂಡ್ ಬಂದ್ರು. ಸ್ಮಾರ್ಟ್ ಸಿಟಿಲೂ ಇವತ್ತು ಮಧ್ಯಪ್ರದೇಶ ನಂಬರ್ 1 ರಾಜ್ಯ ಆಗಿದೆ. ಅವ್ರು ಹೇಳಿದ್ರು PM ಸ್ಟ್ರೀಟ್ ವೆಂಡರ್ ಯೋಜನೆ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ನಂಬರ್ 1 ನಾವು. ಪ್ರಧಾನಮಂತ್ರಿ ಡಜನ್ ಗಟ್ಲೆ ಯೋಜನೆಯಲ್ಲಿ ನಮ್ಮ ಮಧ್ಯಪ್ರದೇಶ ನಂಬರ್ 1ರಲ್ಲಿದೆ. ಮತ್ತೆ ನಂಬರ್ 1ಗೆ ಬಂದಾದ್ಮೇಲೂ ಕೂಡ ನಾವು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ವಿ. ಆಗ ಪ್ರಧಾನಮಂತ್ರಿ ಅವರು ನೋಡಿ ತುಂಬಾ ಹೊಗಳ್ತಾರೆ ಅನ್ಕೊಂಡ್ರೆ, ಆದ್ರೆ ಅವ್ರು ಮಾತಾಡೋವಾಗ ನಮ್ಗೆ ಹೇಳ್ತಾರೆ, ಅದ್ ಸರಿ ಇದೇನೋ ಆಯ್ತು, ಆದ್ರೆ ಈ 4 ವಿಷಯನೂ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ. ಕೆಲ್ಸದ ಹಸುವು ಎಷ್ಟಿದೆ ಅಂದ್ರೆ ಇನ್ನೂ ಮಾಡು, ಇನ್ನೂ ಮಾಡು, ಇನ್ನೂ ಮಾಡು, ಇನ್ನೂ ಮಾಡು. ಯಾವತ್ತೋ ಅದೇ ನಾವು ಹೇಳ್ತೀವಲ್ಲ, ಇನ್ನು ಮುಗೀತು ಅಂತ. ಇಲ್ಲ, ಇನ್ನೂ ಚೆನ್ನಾಗಿ ಭಾರತ ಮುಂದೆ ಬರಬೇಕು. ಹೇಗ್ ಮುಂದೆ ಬರುತ್ತೆ? ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ಬೇಕು. ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿರೋದು ಇಲ್ಲ ಅವರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋದು ತುಂಬಾ ಅಪಾಯದ ಕೆಲಸ ಅಂತ ಅನ್ಸುತ್ತೆ. ಖಂಡಿತ ಅಪಾಯದ್ದಲ್ಲ, ಆನಂದದ ವಿಷಯ ಇದು. ಅಂದ್ರೆ ನಾವು ನಮ್ಮ ಸರ್ವಶ್ರೇಷ್ಠ ಕೊಡೋದಿಕ್ ನೋಡ್ತಾ ಇದೀವಿ. ಮತ್ತೆ ಅವರು ಕೂಡ ಸರ್ವಶ್ರೇಷ್ಠ ಕೊಡ್ತಾರೆ, ಮತ್ತೆ ಜನರಿಂದ ಸರ್ವಶ್ರೇಷ್ಠ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದ್ರಿಂದ ನಮ್ ದೇಶ ಇವತ್ತು ಮುಂಚೆ ಹಿಂದೆ ಉಳಿದ್ಬಿಟ್ಟಿತ್ತಲ್ಲ ನೋಡಿ. 9 ವರ್ಷದಲ್ಲಿ ದೇಶ ಬದಲಾಗೋಯ್ತು. ರಜತ್ ಅವ್ರೆ, ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ಇದನ್ನ. ಅವರು ನಮ್ಮ ಪಾರ್ಟಿನವರು ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳ್ತಿಲ್ಲ. ನೋಡಿ, ಅವರಂತೂ ಈ ದೇಶದ ನಾಯಕರು. ಅವರಿವತ್ತು ತಮ್ಮ ಕರ್ತವ್ಯ ನಿಷ್ಠೆಯಿಂದ, ತಮ್ಮ ಪರಿಶ್ರಮದಿಂದ, ತಮ್ಮ ಬುದ್ಧಿಮತ್ತೆಯಿಂದ ಅವರಿವತ್ತು ಎಂಥ ಸ್ಥಾನ ಸಾಧಿಸಿದ್ದಾರೆ ಅಂದ್ರೆ, ಇವತ್ತು ನರೇಂದ್ರ ಮೋದಿಜಿ ಪ್ರಪಂಚಕ್ಕೆ ಲೀಡರ್, ಪ್ರಪಂಚದ ಅತ್ಯಂತ ಜನಪ್ರಿಯ ನಾಯಕ. ಮತ್ತಿವತ್ತು ಇಡೀ ವಿಶ್ವನೇ ಅವ್ರ ಹಿಂದೆ ನಿಂತಿದೆ. ಎಷ್ಟೋ ವಿಷಯಗಳಲ್ಲಿ ಅವರಿವತ್ತು ಪ್ರಪಂಚದ ನೇತೃತ್ವ ವಹಿಸ್ಕೊಂಡಿದ್ದಾರೆ. ನೋಡಿ, ನಮ್ಗೆ ಹೆಮ್ಮೆ ಅನ್ಸುತ್ತೆ. ಮತ್ತೆ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿಜಿ ಅವ್ರಿಗೆ ಪ್ರಪಂಚದ ದೇಶಗಳು, ದೊಡ್ಡ ದೊಡ್ಡ ದೇಶಗಳು ಸರ್ವೋಚ್ಚ ಸನ್ಮಾನ ಕೊಡ್ತಾರೆ ಅಂದ್ರೆ, ಆ ಸನ್ಮಾನ 140 ಕೋಟಿ ಭಾರತವಾಸಿಗಳು ಕೊಟ್ಟ ಹಾಗೆ.
ಮತ್ತೆ ಹೆಮ್ಮೆಯಿಂದ ಎದೆ ಉಬ್ಬಿ ಬರುತ್ತೆ. ನೀವು ನೋಡಿ, ಇಂಥ ಅದ್ಭುತ ಪ್ರಧಾನಮಂತ್ರಿ ಎಲ್ಲಾದ್ರೂ ನೋಡಿದೀರಾ? ರಷ್ಯಾ ಇರ್ಲಿ, ಅಮೆರಿಕ ಇರ್ಲಿ, ಇಬ್ರು ತುದಿಗಾಲಲ್ಲಿ ನಿಂತಿರ್ತಾರೆ. ಅಮೆರಿಕ ಅಂತೂ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ವೀಸಾ ಕೊಡಕ್ಕೂ ನಿರಾಕರಿಸಿದ್ರು. ಈಗ ವೈಟ್ ಹೌಸ್ ಅಲ್ಲಿ ರೆಡ್ ಕಾರ್ಪೆಟ್ ಹಾಸ್ತಾ ಇದ್ದಾರೆ. ಮತ್ತೆ ರಾಷ್ಟ್ರಪತಿಯವರ ಧರ್ಮಪತ್ನಿ ಸೆರ್ಗೊಡ್ಡಿ ಕಾಯ್ತಾ ನಿಂತಿರ್ತಾರೆ. ಮತ್ತೆ ನಾವು ಭಾರತೀಯರೆಲ್ಲರೂ ಹೃದಯ ಹೆಮ್ಮೆಯಿಂದ ತುಂಬ ಹೋಗುತ್ತೆ. ಇದೇ ಪ್ರಧಾನಮಂತ್ರಿ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧದಲ್ಲಿ ನಮ್ಮ ಮಕ್ಕಳು ಸಿಕ್ಕಾಕೊಂಡಾಗ ಮಕ್ಕಳು ಹೇಗಲ್ಲಿಂದ ಹೊರಗೆ ಬರ್ತಾರೆ? ಒಂದು ಫೋನ್ ರಷ್ಯಾದ ರಾಷ್ಟ್ರಪತಿಗೆ ಹೋಗುತ್ತೆ, ಒಂದು ಫೋನ್ ಯುಕ್ರೇನ್ ರಾಷ್ಟ್ರಪತಿಗೆ ಹೋಗುತ್ತೆ. ಮತ್ ಹೇಳ್ತಾರೆ ತಿರಂಗ ಹಿಡ್ಕೊಂಡು ನಮ್ಮ ಮಕ್ಕಳು ಹೊರಗೆ ಬರ್ತಾರೆ. ಆಗ ಯುದ್ಧ ವಿರಾಮ ಆಗ್ಬೇಕು. ಅದರಿಂದ ನಮ್ಮ ಮಕ್ಕಳು ಸುರಕ್ಷಿತವಾಗಿ ಹೊರಗೆ ಬರ್ತಾರೆ. ಭಾರತದ ಮಕ್ಕಳು ತಿರಂಗ ಕೈಯಲ್ಲಿ ಹಿಡ್ಕೊಂಡು ಹೊರಗೆ ಬರ್ತಾರೆ. ರಷ್ಯಾದ ಪಿರಂಗಿಗಳು ಬಂದಾಗ್ಬಿಡುತ್ತವೆ. ಯುಕ್ರೇನ್ ಕೂಡ ಸುಮ್ನಾಗ್ಬಿಡುತ್ತೆ. ಮತ್ತೆ ನಮ್ಮ ಮಕ್ಕಳು ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತಾ ಹೊರಗಡೆ ಬರ್ತಾರೆ. ಹಿಂದೆ ಬಾಂಗ್ಲಾದೇಶದವರು ಬಂದ್ಬಿಡ್ತಾರೆ. ಇದು ನಮ್ಮ ಪ್ರಧಾನಮಂತ್ರಿಗಳು. ಆದ್ರೆ ಪ್ರಧಾನಮಂತ್ರಿಗಳಂತೂ ದೇಶ ಇನ್ನೂ ಚೆನ್ನಾಗಿ ಹೇಗ್ ಮುಂದಕ್ಕೆ ಬರ್ಬೇಕು ಅಂತಾರೆ. ಇವತ್ತು ಹೇಳ್ತಾ ಇದ್ದೀನಿ, ಆಪ್ಕಿ ಅದಾಲತ್ನಲ್ಲಿ ನರೇಂದ್ರ ಮೋದಿಜಿಯವರ ಕೈಯಿಂದಲೇ, ಅವ್ರ ಕಣ್ಮುಂದೇನೆ ಮತ್ತೆ ನಮ್ಮೆಲ್ರ ಕಣ್ಮುಂದೇನು ಭಾರತ ಮತ್ತೆ ವಿಶ್ವಗುರು ಆಗೋದನ್ನ ಯಾರೂ ತಡೆಯಕ್ಕಾಗಲ್ಲ. ಒಬ್ಬ ನರೇಂದ್ರ 100 ವರ್ಷಗಳ ಹಿಂದೆ ಹೇಳಿದ್ರು. ಸ್ವಾಮಿ ವಿವೇಕಾನಂದ ಅವರು 100 ವರ್ಷಕ್ಕೆ ಮುಂಚೆನೆ ಹೇಳಿದ್ರು. ಅವ್ರು ಹೇಳಿದ್ರು, ಈ ಮಹಾರಾತ್ರಿಯ ಅಂತ್ಯ ಹತ್ತಿರ ಇದೆ. ಸುದೀರ್ಘ ರಶ್ಮಿ ಸಮಸ್ತ ಜನರ ಮೇಲೂ ಬೀಳುತ್ತೆ. ಅಂದರೂ ಅದನ್ನು ನೋಡಕ್ಕಾಗಲ್ಲ, ಕಿವುಡ್ರು ಅದನ್ನ ಕೇಳಕ್ಕಾಗಲ್ಲ. ಆದ್ರೆ ನನಗೆ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಭಾರತ ಮಾತೆ ಮತ್ತೊಮ್ಮೆ ಮೈ ಕೊಡ್ಕೊಂಡ್ ಮೇಲೆ ಹೇಳ್ತಿದ್ದಾಳೆ. ಮತ್ತೆ ವಿಶ್ವಗುರುವಿನ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತಿದ್ದಾಳೆ. ಒಬ್ಬ ನರೇಂದ್ರ ಹೇಳಿದ್ರು, ಸ್ವಾಮಿ ವಿವೇಕಾನಂದ ಅವರು. ಇನ್ನೊಬ್ಬ ನರೇಂದ್ರನ ಕೈಯಿಂದ ಇದು ಪೂರ್ತಿ ಆಗ್ತಾ ಇದೆ. ಶಿವರಾಜಿ, ಈಗ ನಿಮ್ಮ ಮುಂದೆ ಇರುವಂತ ಚಾಲೆಂಜು ಮಧ್ಯಪ್ರದೇಶದ ಚುನಾವಣೆದು. ಅಂದ್ರೆ ಏನು, ಈ ಚುನಾವಣೆನು ಪ್ರಧಾನಮಂತ್ರಿ ಅವರ ಹೆಸರ ಮೇಲೆ, ಅವರ ಕೆಲಸದ ಮೇಲೆ ಸ್ಪರ್ಧೆ ಮಾಡ್ತೀರಾ? ನೋಡಿ, ಮೋದಿಜಿನ ಇಡೀ ದೇಶ ಶ್ರದ್ಧೆಯಿಂದ ನೋಡುತ್ತೆ. ಅವ್ರ ಹಿಂದೆ ನಿಂತಿದೆ. ಅಲ್ಲಿಗ್ ಮೋದಿಜಿ ಎಲ್ಲಾ ಕಡೆ ಇದ್ದಾರೆ, ಇಡೀ ದೇಶದಲ್ಲಿದ್ದಾರೆ. ಮಧ್ಯಪ್ರದೇಶದ ಜನರ ಮನಸ್ಸಲ್ಲೂ ಇದ್ದಾರೆ. ಮಧ್ಯಪ್ರದೇಶದಲ್ಲಿರೋ ನಿಮ್ಮ ಪಾರ್ಟಿನ ಏನ್ ಮಾಡ್ತೀರಾ? ಅಲ್ಲಿ 3 ತರದ ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಒಬ್ರು ನಾರಾಜ್, ಒಬ್ರು ಮಹಾರಾಜ್, ಇನ್ನೊಬ್ರು ಶಿವರಾಜ್. ಈ ಕಾಂಗ್ರೆಸ್ನವ್ರ ಸಮಸ್ಯೆ ಏನು ಅಂತ ಅಂದ್ರೆ, ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ರೆ ಅವ್ರ ನಿದ್ರೆ ಎಲ್ಲ ಹಾರೋಗಿದೆ. ಕನ್ಸಲ್ಲೂ ಅವ್ರಿಗೆ ನಾವೇ ಕಾಣಿಸ್ತೀವಿ. ಈಗ ಗೂಳಿಗೆ ಕೆಂಪು ಬಣ್ಣದ ಬಟ್ಟೆ ತೋರ್ಸಿದ್ರೆ ಅದು ರೊಚ್ಗೆದ್ಬಿಡುತ್ತಲ್ಲ, ಅದೇ ತರ ಕನ್ಸಲ್ಲೂ ಕಮಲ್ನಾಥ್ ಅವರು, ದಿಗ್ವಿಜಯ್ ಸಿಂಗ್ ಅವರು ನಿದ್ದೆನಲ್ಲೂ ಎಷ್ಟೋ ಸಲ ಶಿವರಾಜ್ 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 ಅಂತ ಕಿರ್ಚುತ್ತಾನೆ ಇರ್ತಾರಂತೆ. ಸೊ ಈಗ ನಾವು ಕನ್ಸಲ್ಲೂ ಕಾಣಿಸಿದ್ರೆ ಮತ್ತೆ ಅವರು ಈ ತರದ ವಿಶೇಷಗಳ ಜೊತೆ ನಮ್ಮ ಹೆಸರು ಹೇಳ್ತಾರೆ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಆದ್ರೆ ಮಧ್ಯಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಡಿವೈಡರ್ ಅನ್ನೋದು ನಿಜಾನೇ ಅಲ್ವಾ? ನರೇಂದ್ರ ಸಿಂಗ್ ತೋಮರ್ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಆದ್ರೆ ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡಕ್ ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ಇಲ್ಲ, ಅದು ನಿಜ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಒಗ್ಗಟ್ಟಾಗಿದೆ. ಸಿಂಧಿಯಾಜಿ ಅವ್ರ ಜೊತೆನೂ ಒಂದಷ್ಟು ಜನ ಬಂದ್ರಲ್ಲ, ಅವರು ಹಾಲಲ್ಲಿ ಸಕ್ಕರೆ ಹೇಗ್ ಬೆರ್ತೋಗುತ್ತೋ ಹಂಗೆ ಭಾರತೀಯ ಜನತಾ ಪಾರ್ಟಿಲ್ ಸೇರ್ಕೊಂಡಿದ್ದಾರೆ. ಮತ್ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಿದೀವಿ. ಮತ್ ಹೇಳೋದಿಕ್ಕೆ ನನಗೆ ಆನಂದ ಮತ್ತೆ ಸಂತೋಷ ಎರಡೂ ಆಗ್ತಿದೆ. ಆದ್ರೆ ಒಂದಂತೂ ನಿಜಾನೇ, ಕೆಲಸ ಮಾಡೋ ರೀತಿ ರಿವಾಜಲ್ಲಂತೂ ಪ್ರತಿ ವ್ಯಕ್ತಿಲೂ ಅಂತರ ಇದ್ದೇ ಇರುತ್ತೆ. ಅಣ್ಣ ತಮ್ಮ ಮಾಡೋ ಕೆಲಸ ಒಂದೇ ತರ ಇರಲ್ಲ, ಬೇರೆ ಬೇರೆ ಆಗಿರುತ್ತೆ. ಎಲ್ರದ್ದು ಅವ್ರವ್ರದ್ದೇ ಆದ ಯೋಚನೆಗಳಿರುತ್ತೆ. ಆದ್ರೆ ನಾವ್ ಇದನ್ನು ಹೇಳ್ತೀವಿ, ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ. ಸತ್ಯ ಒಂದೇ ಆದ್ರೆ ಜನ ಅದನ್ನ ಬೇರೆ ಬೇರೆ ತರ ಹೇಳ್ತಾರೆ. ಸೊ ಕೆಲಸ ಮಾಡೋ ರೀತಿ ಬೇರೆ ಬೇರೆ ಇರ್ಬೋದೇನೋ, ಆದ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಯಾವಾಗ್ಲಾದ್ರೂ ಬಂದಿರ್ಬೇಕಲ್ವಾ? ಯಾಕಿರ್ಬಾರ್ದು? ಖಂಡಿತ ಇರ್ಬೋದು. ಆಸೆ ಇಟ್ಕೊಳ್ಳೋದ್ರೆ ನೀವ್ ಆಗಕ್ ಬಿಡಲ್ವಲ್ಲ? ಅದಂತೂ ಪಾರ್ಟಿ ಮಾಡುತ್ತೆ, ಜನತೆ ಮಾಡ್ತಾರೆ. ಆದ್ರೆ ನೋಡಿ, ಏನೋ ಒಂದು ಟ್ರಿಕ್ ಇರ್ಲೇಬೇಕು ನಿಮ್ ಹತ್ರ. ಅದಕ್ಕೆ 18 ವರ್ಷದಿಂದ ಮುಖ್ಯಮಂತ್ರಿಯಾಗಿ ಉಳ್ಕೊಂಡಿದ್ದೀರಾ. ಮತ್ತೆ ಈ ಸಲ ನಿಮ್ಮ ಹೆಸರ ಮೇಲೆ ಚುನಾವಣೆಗೆ ಇಳಿತಾ ಇದ್ದಾರೆ. ಸೀಕ್ರೆಟ್ ಏನಿದೆ ಅದನ್ನ ನಮ್ಗೆ ಹೇಳಿ. ಇಲ್ಲ, ಇದ್ರಲ್ಲೇನ್ ಸೀಕ್ರೆಟ್ ಇಲ್ಲ. ಚೆನ್ನಾಗ್ ಕಷ್ಟಪಡಿ, ಕೆಲಸ ಮಾಡಿ, ಮಾಡ್ತಾ ಹೋಗಿ. ಮತ್ತಿನ್ನೊಂದು ವಿಷಯ, ಎಲ್ರನ್ನು ಪ್ರೀತಿ ಮಾಡಿ, ಸ್ನೇಹದಿಂದಿರಿ, ಮರ್ಯಾದೆ ಕೊಡಿ, ಅಹಂಕಾರ ತಲೆಗೇರೋದಿಕ್ ಬಿಡ್ಬೇಡಿ. ನನಗೆ ಒಂದು ಶ್ಲೋಕ ನೆನಪಾಗ್ತಾ ಇದೆ, ಇವತ್ತಿಲ್ಲಿ ಹೇಳೋದಿಕ್ ಇಷ್ಟಪಡ್ತೀನಿ. ನನಗೆ ತುಂಬಾ ಪ್ರೇರಣೆ ಕೊಡುವಂಥದ್ದು. ಸಾತ್ವಿಕ ಕಾರ್ಯಕರ್ತ ಯಾರು, ಒಳ್ಳೆ ಕೆಲಸ ಮಾಡೋ ಕಾರ್ಯಕರ್ತ ಯಾರು ಅಂತ ಈ ಪ್ರಶ್ನೆನ ಅರ್ಜುನ ಭಗವಂತ ಶ್ರೀಕೃಷ್ಣನ್ ಕೇಳಿದಾಗ, ಆಗ ಭಗವಂತ ಶ್ರೀಕೃಷ್ಣ ಹೇಳ್ತಾರೆ, ಮುಕ್ತ ಸಂಗೋ ಅನಹಂಬಾದಿ ಧೃತಿ ಉತ್ಸಾಹ ಸಮನ್ವಿತ ಸಿದ್ಧಿಯೋ ಅಸಿದ್ಧಿಯೋ ನಿರ್ವಿಕಾರ ಕರ್ತಾ ಸಾತ್ವಿಕ ಉಚ್ಚಿತೆ. ಮುಕ್ತ ಸಂಗೋ ಅಂತಂದ್ರೆ ಯಾರ್ ಸಂಘದಿಂದ ಮುಕ್ತನಾಗಿರ್ತಾನೆ, ಎಲ್ರನ್ನೂ ಸಮಾನವಾಗಿ ನೋಡ್ತಾನೆ. ರಾಜನೀತಿ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮುಕ್ತ ಆಗಿರ್ಬೇಕು, ಎಲ್ರನ್ನೂ ಸಮಾನವಾಗಿ ಪ್ರೀತಿಸ್ಬೇಕು. ಮತ್ತೆ ಯಾರ್ ಯಾವ ಕೆಲ್ಸಕ್ ಸರಿನೋ ಅವರಿಂದ ಆ ಕೆಲ್ಸ ತೆಗ್ಸಿ. ಇದು ಮುಕ್ತ ಸಂಗೋ. ಅನಹಂಬಾದಿ ಅಂದ್ರೆ ಅಹಂಕಾರ ಇರಬಾರ್ದು, ಕೆಟ್ಟ ಹಠ ಇರಬಾರ್ದು, ಈಗೋ ಇರಬಾರ್ದು. ಯಾರಲ್ಲಿ ಅಹಂಕಾರ ಬರುತ್ತೋ ಅವನ್ ಸೇವೆ ಮಾಡಕ್ಕಾಗೋದಿಲ್ಲ. ಸೊ ಯಾವತ್ತೂ ಅಹಂಕಾರ ಮಧ್ಯೆ ತರಬೇಡಿ, ವಿನಮ್ರವಾಗೇ ಇರಿ. ಮತ್ತೆ ಧೃತಿ ಅಂದ್ರೆ ಧೈರ್ಯ,
ಎಷ್ಟೋ ಸಲ ಪರಿಸ್ಥಿತಿಗೆ ಸಿಕ್ಬಿಡ್ತೀರಾ, ಧೈರ್ಯ ಕಳ್ಕೊಬಿಡ್ತೀರಾ, ತಲೆ ಕೆಡ್ಸ್ಕೊತೀರಾ. ಇಲ್ಲ, ಧೈರ್ಯ ಕಳ್ಕೊಬೇಡ. ಮತ್ತೆ ಉತ್ಸಾಹ. ಇದ್ರ ಅರ್ಥ ಏನು ಅಂದ್ರೆ, ನಿಮ್ಮೊಳಗೆ ಕೆಲಸ ಮಾಡ್ಬೇಕು ಅನ್ನೋ ಬೆಂಕಿ ಯಾವಾಗ್ಲೂ ಉರಿತಾ ಇರ್ಬೇಕು. ಒಂದ್ ವೇಳೆ ಉತ್ಸಾಹ ಇಲ್ಲ ಅಂದ್ರೆ ನೀವೇನು ಮಾಡಕ್ಕಾಗಲ್ಲ. ಮನ್ಸೆ ಸೋಲ್ಸುತ್ತೆ, ಮತ್ತೆ ಮನ್ಸೆ ನಿಮ್ಮನ್ ಗೆಲ್ಸುತ್ತೆ. ಸೊ ಈ ಉತ್ಸಾಹ ಇರ್ಬೇಕಾಗತ್ತೆ. ಒಂದ್ ವೇಳೆ ಒಂದೆರಡು ಸಲ ಗೆಲುವು ಸಿಗ್ಲಿಲ್ಲ ಅಂದ್ರೆ ನೀವು ಧೈರ್ಯ ಕಳ್ಕೋಬಾರ್ದು. ಮತ್ತೆ ಕೊನೆಲ್ ಅವ್ರು ಹೇಳ್ತಾರೆ, ಸಿದ್ಧಿ ಅಸಿದ್ಧಿಯೋರ್ ನಿರ್ವಿಕಾರ. ಒಂದ್ ವೇಳೆ ಗೆಲುವು ಸಿಗ್ಲಿಲ್ಲ ಅಂದ್ರೂ ಯಾಕೆ ತಲೆ ಕೆಡ್ಸ್ಕೊತೀರಾ? ಕೆಲ್ಸ ಮಾಡುದ್ರಿ, ಗೆಲುವು ಸಿಕ್ಕಿದ್ರು ಸರಿನೇ, ಸಿಗ್ಲಿಲ್ಲ ಅಂದ್ರೂ ಸರಿನೇ. ಈಗ 18ರಲ್ಲಿ ನಾವು ಸರ್ಕಾರ ಮಾಡಕ್ ಆಗ್ಲಿಲ್ಲ. ವೋಟ್ ನಮ್ಗೆ ಜಾಸ್ತಿ ಸಿಕ್ಕಿತ್ತು, ಸೀಟ್ ಜಾಸ್ತಿ ಕಾಂಗ್ರೆಸ್ಗೆ ಸಿಕ್ಕಿತ್ತು. ಅವ್ರಿಗೂ ಬಹುಮತ ಇರ್ಲಿಲ್ಲ. ನಾವೊಂದ್ ನಿಮಿಷನೂ ಲೇಟ್ ಮಾಡ್ಲಿಲ್ಲ. ಅಷ್ಟೇ ಆನಂದ ಮತ್ತೆ ಸಂತೋಷದಿಂದ ಗವರ್ನರ್ ಅವ್ರಿಗೆ ರಾಜೀನಾಮೆ ಕೊಟ್ವಿ. ಮತ್ತಂದ್ವಿ, ನಾವು ಐ ಆಮ್ ಫ್ರೀ. ನೋಡಿ, ನೀವು ಜೋಳ್ಗೆ ಎತ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿ. ಹೇಳ್ತಾ ಇದ್ದೀರಲ್ಲ, ಅರ್ಜುನ ಕೃಷ್ಣನ ಏನ್ ಕೇಳ್ದ ಅಂತ. ಇವತ್ತಿನ ರಾಜಕೀಯದಲ್ಲಿ ರಾಹುಲ್ ಜಿ ಲಾಲೂಜಿ ಹತ್ರ ಕೇಳಿದ್ರು ಮೋದಿನ ಹೇಗ್ ಸೋಲ್ಸೋದು ಅಂತ. ಸೊ ಅವ್ರು ಹೇಳಿದ್ರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಇಂಡಿಯಾ ಮಾಡ್ಬಿಡು. ಸೊ ಇದೊಂದು ದೊಡ್ಡ ಚಾಲೆಂಜ್ ಇದೆ ನಿಮ್ ಮುಂದೆ. ಇಂಡಿಯಾನ ಕಾಪಾಡಕ್ಕೆ ಅಂತ ಅವ್ರುಗಳು ಇಂಡಿಯಾ ಮಾಡಿದ್ದಾರೆ. ಈ INDIA ಇವ್ರೇನೋ ಪ್ರೀತಿಯಿಂದ ಇರೋದಿಕ್ಕಾಗಲ್ಲ. ಇವ್ರ ವಿಚಾರ ಬೇರ್ಬೇರೆ, ಇವ್ರ ಯೋಚನೆ ಬೇರ್ಬೇರೆ, ಇವ್ರ ಸಿದ್ಧಾಂತ ಬೇರ್ಬೇರೆ. ಬೇರ್ಬೇರೆ ರಾಜ್ಯದಲ್ಲಿ ಇವ್ರುಗಳು ಬಡ್ದಾಡ್ತಾ ಇದ್ದಾರೆ. ಇವರಲ್ಲೂ ಒಂದ್ ವಿಷಯ ಕಾಮನ್ ಇದೆ. ಇವ್ರೆಲ್ರೂ ಹಿಂದೆ ನೀವು ED ಮತ್ತೆ CBIನ ಚೂ ಬಿಟ್ಟಿದ್ದೀರಾ. 2 ವಿಷಯ ಇದೆ. ಒಂದ್ ಮಾತಂತೂ ನೀವು ಬಿಲ್ಕುಲ್ ಸರಿಯಾಗಿ ಹೇಳಿದ್ರಿ. ನಾನೀಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದು, ನರೇಂದ್ರ ಮೋದಿ ಅವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಮತ್ತೆ ಅವ್ರಿಗೆ ಜನತೆಯಿಂದ ಎಷ್ಟು ಪ್ರೀತಿ ಮತ್ತೆ ಆಶೀರ್ವಾದ ಸಿಕ್ಕಿದೆ ಅಂದ್ರೆ, ಅವರ ಪರವಾಗಿ ಸಮರ್ಥನೆಗಳ ಪ್ರವಾಹನೇ ಇದೆ. ಮತ್ತೆ ನದಿಲ್ ಪ್ರವಾಹ ಬಂದಾಗ ನೀವು ನೋಡಿರ್ಬೋದು. ಆಗ ಪ್ರವಾಹದಿಂದ ತಪ್ಪಿಸ್ಕೊಳ್ಳೋಕೆ ಒಂದೇ ಮರದ ಮೇಲೆ ಎಷ್ಟೋ ತರದ ಜೀವ ಜಂತುಗಳು ಹತ್ತು ಕೂತ್ಬಿಡುತ್ತೆ. ನಮ್ ನರ್ಮದಾದಲ್ಲಿ ಒಂದ್ಸಲ ಪ್ರವಾಹ ಬಂದಿತ್ತು. ಜನಗಳು ಉಳಿಸೋದಕ್ಕೆ ನಾವು ಬೋಟಲ್ ಹೋದ್ವಿ. ಆಗ ನೋಡ್ತೀವಿ, ಒಂದು ಮರನ ಒಂದು ಕೋತಿ ಕೂಡ ತಪ್ಕೊಂಡಿತ್ತು, ಒಬ್ಬ ವ್ಯಕ್ತಿನೂ ತಪ್ಕೊಂಡಿದ್ದ, ಒಂದು ಹಾವು ಇತ್ತು, ಇರುವೆಗಳೂ ಇದ್ವು. ಆದ್ರೆ ಹಾವು ಬುಸ್ಗುಡ್ತಾ ಇರ್ಲಿಲ್ಲ, ಇಲ್ಲ ವ್ಯಕ್ತಿನೋ ಕೋಲ್ ತಗೊಂಡ್ ಹೊಡಿತಾ ಇರ್ಲಿಲ್ಲ, ಕೋತಿನೂ ಜಾಸ್ತಿ ಎಗರಾಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ಕೆಳಗಡೆ ಪ್ರವಾಹದ ನೀರಿತ್ತು, ಸತ್ತೋಗ್ತೀವಿ ಅಂತ ತಮ್ ರೆಂಬೆ ಮೇಲೆ ಎಲ್ಲರೂ ಮುದ್ರಕೊಂಡು. ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟ, ಇದು ನರೇಂದ್ರ ಮೋದಿ ಅವ್ರ ಇಲ್ಲ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವ್ರ ಪರವಾಗಿ ದೇಶದಲ್ಲಿ ಎಂತ ಪ್ರವಾಹ ಇದೆ ಅಂದ್ರೆ, ಈಗ ಇವರೆಲ್ಲರೂ ನಮ್ಮ ಅದೇ ಉದಾಹರಣೆ ಕೊಡ್ತಿದ್ದೆ. ಅಂದ್ರೆ ಹೇಗೆ ಇವರೆಲ್ಲರೂ ಕೂತಿದ್ರೋ ಹಂಗೆ ವಿಪಕ್ಷದ ನಾಯಕರು ಒಂದೇ ಮರನ್ ಹತ್ ಕೂತಿದ್ದಾರೆ. ವಿಚಾರಗಳ ಕಾರಣಕ್ಕೆ ಹತ್ತಿಲ್ಲ ಇವರು. ಮತ್ತೆ ಇನ್ನೊಂದು ವಿಷಯ, ಭಾರತೀಯ ರಾಜಕಾರಣದಲ್ಲಿ ಮೊದಲು ನಡೀತಿತ್ತು, ನೇತಾ ಏನಾದ್ರೂ ಪಾಪ ಮಾಡ್ಲಿ, ಕರಪ್ಷನ್, ಭ್ರಷ್ಟಾಚಾರ ಏನೇ ಮಾಡಿದ್ರು ಯಾವುದೇ ತರ ಶಿಕ್ಷೆ ಆಗ್ತಿರ್ಲಿಲ್ಲ, ತಪ್ಪಿಸ್ಕೊಂಡ್ಬಿಡ್ತಿದ್ರು. ನರೇಂದ್ರ ಮೋದಿಜಿ ಹೇಳಿದ್ರು, ತಿನ್ನಲ್ಲ, ತಿನ್ನಕ್ಕೂ ಬಿಡಲ್ಲ. ಮತ್ತೆ ಗೋಲ್ಮಾಲ್ ಮಾಡೋರು ಯಾರನ್ನೂ ಖಂಡಿತ ಬಿಡೋದಿಲ್ಲ. ಅವನು ಯಾವ ಕಾನ್ದಿಂದನಾದ್ರೂ ಬಂದಿರ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಯಾರ್ ಗೋಲ್ಮಾಲ್ ಮಾಡ್ತಾರೋ ಅವ್ರ ವಿರುದ್ಧ ತನಿಖೆ ನಡೀತಾ ಇದೆ. ಈಗ ಅದಕ್ಕೆ ಹೆದರ್ಕೋತಾ ಇದಾರೆ ಅವರು. ಈಗ ಭ್ರಷ್ಟಾಚಾರ ನಡೆಯೋದಿಲ್ಲ, ಅಪ್ರಾಮಾಣಿಕತೆ ನಡೆಯೋದಿಲ್ಲ, ಮತ್ತದಕ್ಕೀಗ ತನಿಖೆಗಳು ನಡೀತಾ ಇದ್ರೆ ನಡುತ್ತಾ ಇದಾರೆ, ಎಲ್ರೂ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ಅದಕ್ಕೆ ಅವರೆಲ್ಲರೂ ಈಗ ಒಗ್ಗಟ್ಟಾಗ್ತಾ ಇದ್ದಾರೆ. ಶಿವರಾಜ್ ಜಿ, ಈಗ ಚುನಾವಣೆ ನಿಮ್ ಮುಂದೆ ಇದೆ, ಮತ್ತೆ ವಿರೋಧ ಪಕ್ಷದವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೋರಾಡ್ತಾ ಇದ್ದಾರೆ. ಸೊ ಮಾಮಾ ಜೊತೆ ಪೈಪೋಟಿ ಮಾಡೋದಕ್ಕೆ ಡೆಲ್ಲಿಯಿಂದ ಒಬ್ರು ಚಾಚಾ ಬಂದ್ಬಿಟ್ಟಿದ್ದಾರೆ. ಅವರಿಂದ ಪರಿಣಾಮ ಆಗತ್ತಾ? ನೋಡಿ, ಮಾಮಾ ಸಂಬಂಧ ಇದೆಯಲ್ಲ, ಆತ್ಮೀಯತೆಯ ಸಂಬಂಧ. ನಾನು ಹೆಣ್ಮಕ್ಳನ್ನ ಮುದ್ದಿನ ಲಕ್ಷ್ಮಿ ಮಾಡ್ದಾಗ ಮೊದ್ಲು ಚಿಕ್ಕ ಚಿಕ್ಕ ಹುಡುಗಿರೆಲ್ಲರೂ ನನ್ನ ಮಾಮ ಅನ್ನಕ್ ಶುರು ಮಾಡಿದ್ರು. ಆಮೇಲೆ ನನ್ಗೆ ನಮ್ಮ ಹುಡುಗಿರ್ ಜೊತೆ ಒಳ್ಳೆ ಪ್ರೀತಿ ಸಂಬಂಧ ಇದೆ, ಯಾವಾಗ್ಲೂ ಅವ್ರಿಗೆ ಸಿಗ್ತೀನಿ. ಸೊ ಹುಡುಗರು ನನ್ನನ್ನ ಮಾಮ ಅನ್ನಕ್ ಶುರು ಮಾಡಿದ್ರು. ಆಮೇಲೆ ಹೆಂಗಾಗೋಯ್ತು ಅಂದ್ರೆ ಮುದುಕರು ನನಗೆ ಮಾಮ ಅಂತಾನೆ ಕರೀತಾರೆ. ಮಾಮ ಆಗ್ಬಿಟ್ಟೆ ನಾನು. ಆದ್ರೆ ಇದು ಪ್ರೀತಿಯಿಂದಾಗಿ, ಸ್ನೇಹದಿಂದಾಗಿ, ಅವ್ರು ಹೇಳಿದ್ದು ಈಗ ಚಾಚಾ ಬಂದಿದ್ದಾರೆ ಅಂತ. ಹೀಗೆ ಹೇಳ್ಕೊಂಡ ತಕ್ಷಣ ಯಾರಾದ್ರೂ ಚಾಚಾ ಆಗ್ಬಿಡ್ತಾರಾ? ಚಾಚಾ ಕೇಜ್ರಿವಾಲ್. ಅದಕ್ಕೋಸ್ಕರ ತುಂಬಾ ದುಡಿಬೇಕಾಗತ್ತೆ. ಈ ನಕಲಿ ಸಂಬಂಧ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸರ್, ನಿಮ್ ವೈಫ್ ನಿಮ್ ಜೊತೆಗೆ ಎಲ್ಲ ಒಕೇಶನ್ ಅಲ್ಲೂ ಬರ್ತಾರೆ, ಮತ್ತೆ ಅವ್ರು ಆಕ್ಟಿವ್ ಆಗಿ ಭಾಗಿಯಾಗ್ತಾರೆ ಕೂಡ. ಸೊ ನನ್ ಪ್ರಶ್ನೆ ಏನು ಅಂದ್ರೆ, ನಿಮ್ದು ಲವ್ ಮ್ಯಾರೇಜ್ ಆಗಿತ್ತಾ ಅಥವಾ ಅರೇಂಜ್ ಮ್ಯಾರೇಜಾ ಸರ್? ಅರೇಂಜ್ಡ್ ಮ್ಯಾರೇಜ್. ಮ್ಯಾರೇಜ್ ಅರೇಂಜ್ಡ್ ಆಗಿತ್ತು. ಮೊದಲು ನಮ್ಮ ಅಪ್ಪಾಜಿ ಅವರು ನನಗೆ ಹೇಳಿದ್ರು, ನಿಂಗೆ ಮದ್ವೆ ಮಾಡ್ಬೇಕು ಅಂತ. ಸೊ ಆಗ ನಾನು ಪೂರ್ತಿ ಜೋಶಲ್ಲಿ ಕೆಲಸ ಮಾಡ್ತಿರ್ತಿದ್ದೆ. ಸೊ ನಾನಂದೆ, ಈಗ ಮದ್ವೆ ಮಾಡ್ಕೊಂಡು ಏನ್ ಮಾಡ್ಬೇಕು, ಕೆಲ್ಸನೇ ಇಷ್ಟೊಂದಿದೆ ಅಂತ. ಆದ್ರೆ ಮದ್ವೆ ಮಾಡ್ಕೊಳ್ಳೇಬೇಕು ಅಂತ ನಿರ್ಧಾರ ಆಯ್ತು. ಸೊ ಕುಟುಂಬದವರೆಲ್ಲ ಒಂದ್ಸಲ ನೋಡಿದ್ರು, ನಾನು ಒಂದ್ಸಲ ನೋಡ್ದೆ, ಮದ್ವೆ ಆಗೋಯ್ತು. ಆದ್ರೆ ಭಾರತೀಯ ಸಂಸ್ಕೃತಿಲಿ ಪತಿ ಮತ್ತೆ ಪತ್ನಿ, ನಮ್ಮ ಸಂಸ್ಕಾರ ಏನಿದೆ, ಕಾಂಟ್ರಾಕ್ಟ್ ಅಲ್ಲ, ಅದು ಒಪ್ಪಂದ ಅಲ್ಲ. ಪಶ್ಚಿಮದಲ್ಲಿ ಅದು ಕಾಂಟ್ರಾಕ್ಟ್, ಚೆನ್ನಾಗಿರೋ ತನಕ ಜೊತೆಲಿರೋ, ಆಮೇಲೆ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ಆದ್ರೆ ಭಾರತದಲ್ಲಿ ಒಂದು ಸಂಸ್ಕಾರ ಇದೆ, ಪವಿತ್ರ ಆತ್ಮಗಳ ಬಂಧನ ಇದೆ.
ಜನ್ಮ ಜನ್ಮದ ಜೊತೆ ಇರುತ್ತೆ. ಮತ್ತೆ ಜನ್ಮ ಜನ್ಮ ಜೊತೆ ಇರಬೇಕು ಅಂದ್ರೆ ಅದನ್ನ ಅಷ್ಟೇ ಪಾವಿತ್ರತೆಯಿಂದ ನಾವು ನಿಭಾಯಿಸ್ತೀವಿ. ಮತ್ತೆ ನಾವು ತುಂಬಾ ಬ್ಯುಸಿ ಇರೋದ್ರಿಂದ ಪುರ್ಸೊತ್ತೇ ಸಿಗೋದಿಲ್ಲ. ಅದಕ್ಕೆ ನಾವು ಎಲ್ಲಿಗೆ ಹೋದ್ರೂ ಸರ್ಕಾರಿ ಕೆಲಸಗಳನ್ನ ಬಿಟ್ಟು ನಾನು ಯಾವಾಗ್ಲೂ ಪ್ರಯತ್ನ ಪಡ್ತೀನಿ ನಾವಿಬ್ರು ಒಟ್ಟಿಗೆ ಹೋಗ್ಬೇಕು, ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಿಕ್ಕೆ, ಬಾಕಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಅಂತ. ಅದ್ರಲ್ಲಿ ನಾವು ಜೊತೆಲಿರ್ತೀವಿ. ನಾನು ಯಾವಾಗ್ಲೂ ನಂಬೋದೇನು ಅಂದ್ರೆ ಪತಿ ಪತ್ನಿಗೂ ಕೂಡ ಸಮಾನವಾದ ಮರ್ಯಾದೆಯನ್ನ ಖಂಡಿತ ಕೊಡ್ಬೇಕು. ಇಬ್ರು ಸಮಾನರು, ಮತ್ತೆ ಒಬ್ರಿಗೊಬ್ರು ಪೂರಕ. ಅವರು ಒಬ್ರಿಗೊಬ್ರು ಮರ್ಯಾದೆ ಕೊಡ್ಬೇಕಾಗತ್ತೆ. ಆಗ್ಲೇ ಸಂಸಾರದ ಗಾಡಿನೂ ಚೆನ್ನಾಗಿ ಓಡುತ್ತೆ, ಆಗ್ಲೇ ಮಕ್ಕಳು ಸಂಸ್ಕಾರನೂ ಸರಿಯಾಗಿರುತ್ತೆ. ಇದು ಭಾರತದ ಯೋಚನೆ ಮಗಳೇ. ಶಿವರಾಜ್ ಜಿ, ನಾವು ನಿಮ್ಮನ್ನ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ, ಮತ್ತೆ ನೀವು ತುಂಬಾ ನಿರ್ಭೀಡೆಯಿಂದ ತುಂಬಾ ಪ್ರಾಮಾಣಿಕತೆಯಿಂದ ಉತ್ತರ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಡಾಕ್ಟರ್ ಪ್ರದೀಪ್ ಚೌಬೆ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲೆ. ನಾವು ಅವರನ್ನ ಅವರ ಯೋಜನೆಗಳ ಬಗ್ಗೆ ಕೇಳಿದ್ವಿ, ಅವರೇನ್ ಜನಗಳಿಗೆ ಉಚಿತವಾಗಿ ಕೊಡುಗೆ ಕೊಟ್ಟರು ಅದರ ಬಗ್ಗೆ ಕೇಳಿದ್ವಿ, ಮಧ್ಯಪ್ರದೇಶದ ಸರ್ಕಾರದ ಕೆಲಸಗಳ ಬಗ್ಗೆ, ವಿರೋಧ ಪಕ್ಷದವರ ಆರೋಪಗಳ ಬಗ್ಗೆ, ಮತ್ತೆ ಅವರ ಪರ್ಸನಲ್ ಲೈಫ್ ಬಗ್ಗೆ ಕೂಡ ಜನತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರತಿ ಪ್ರಶ್ನೆಗೂ ತುಂಬಾ ನಿರ್ಭೀಡೆಯಿಂದ ಉತ್ತರ ಕೊಟ್ಟರು. ಮತ್ತೀಗ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಜನಪ್ರಿಯ ಡಾಕ್ಟರ್ ಪ್ರದೀಪ್ ಚೌಬೆ ಅವರ ತೀರ್ಪನ್ನ ಕೇಳೋ ಸಮಯ. ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು 13ನೇ ವಯಸ್ಸಿಂದಾನೇ ಇವರು ಸೇವೆಯ ಫೀಲ್ಡಲ್ಲಿದ್ದಾರೆ. ಅವತ್ತಿಂದ ಇಲ್ಲಿವರೆಗೂ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ, ಮತ್ತೆ ಸರಿಯಾದ ಸಮಯದಲ್ಲಿ ಇವರು ಮಾವಾಗ್ ತೋರಿಸಿದ್ದಾರೆ. ಹಿ ಹ್ಯಾಸ್ ಬೀನ್ ದ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಮಧ್ಯಪ್ರದೇಶ್. ಮತ್ತೆ ಈ ಅದಾಲತ್ನ ಆದೇಶ ಏನು ಅಂದ್ರೆ ಇವರು ಇದೇ ತರ ಸೇವೆ ಮಾಡ್ತಾ ಇರಬೇಕು ಮತ್ತೆ ಗೆಲ್ತಾ ಇರ್ಲಿ. ಮತ್ತೆ ಇವ್ರ ಮೇಲಿರೋ ಆರೋಪ ಇವ್ರ ಕರ್ತವ್ಯ ಮತ್ತೆ ಸೇವೆ ಮುಂದೆ ಅದು ತುಂಬಾನೇ ಚಿಕ್ಕದು. ಆದ್ರಿಂದ ಇವರು ಎಲ್ಲರಿಗಿಂತ ತುಂಬಾನೇ ವಿಶೇಷವಾಗಿ ಕಾಣ್ತಾರೆ. ಈ ದೇಶಕ್ಕೆ ನಿಮ್ಮಂತ ಒಳ್ಳೆ ಪೊಲಿಟಿಷಿಯನ್ಗಳ ಅಗತ್ಯ ತುಂಬಾ ಇದೆ. ನಿಮ್ಮ ರಾಜಕೀಯ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತ ನಾವು ಈ ಮೂಲಕ ಹಾರೈಸ್ತಾ ಇದ್ದೀವಿ. ಇದೇ ವಿಶ್ವಾಸದೊಂದಿಗೆ, ಇದೇ ನಂಬಿಕೆಯೊಂದಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದೇ ತರಾನೇ ವಿನಮ್ರರಾಗಿರ್ತಾರೆ, ಸರಳ ಸಜ್ಜನರಾಗಿರ್ತಾರೆ, ಮಧ್ಯಪ್ರದೇಶದ ಜನರ ಸೇವೆ ಮಾಡ್ತಾರೆ ಅಂತ ಅನ್ಕೊಳ್ತಾ ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿ ಮಾಡೋಣ ಇನ್ನೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.